ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಜೊತೆಗೆ ನಮ್ಮ ಕರಾವಳಿ ಭಾಗವು ಕೂಡ ಚರ್ಚೆ ಮಾಡ್ತಾ ಇದೆ, ತುಳುನಾಡು ಕೂಡ ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಕಳೆದ 4-5 ದಿನಗಳಿಂದ ಇದು ಬಹಳಷ್ಟು ಚರ್ಚೆಗೆ ಮುನ್ನೆಲೆಗೆ ಬಂದಿದೆ. ಆದರೆ ಇದು ಬಹಳಷ್ಟು ವರ್ಷಗಳಿಂದ ಈ ಹಿಂದಿನಿಂದಲೂ ಕೂಡ ನಮ್ಮ ತುಳುನಾಡು, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ, ನಮ್ಮ ಸಂಪ್ರದಾಯ, ನಮ್ಮ ನಂಬಿಕೆಗಳಲ್ಲಿ ಇದು ಹಾಸುಹೊಕ್ಕಾಗಿತ್ತು. ನಮ್ಮ ತುಳುನಾಡಿನ ಮೂಲ ನಂಬಿಕೆ ಅಂತ ಹೇಳಿ ಇದನ್ನು ನಾವು ಕರಿತೀವಿ. ಹಾಗಿದ್ದಾಗ ಈ ಆಚರಣೆ ನಿಜವಾಗ್ಲೂ ಕೂಡ ಇಲ್ಲಿರುವಂತಹ ತುಳುವರಿಗೆ ಈ ಹಿಂದಿಂದಲೂ ಕೂಡ ನಮ್ಮ ತುಳುನಾಡ ಸಂಸ್ಕೃತಿಯನ್ನ, ಸಂಪ್ರದಾಯವನ್ನ, ಆಚಾರ ವಿಚಾರಗಳನ್ನ ಪಾಲಿಸಿಕೊಂಡು ಬರುವಂತಹ ತುಳುವರಿಗೆ ಇದು ಹೊಸದೇನಲ್ಲ ಈ ವಿಚಾರ. ಆದರೆ ಇದೀಗ ಸೋಷಿಯಲ್ ಮೀಡಿಯಾದ ಟ್ರೆಂಡಿನಿಂದ ಈ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ನಾಟ್ ಓನ್ಲಿ ಮುನ್ನೆಲೆಗೆ ಬಂದಿರುವಂಥದ್ದು ಚರ್ಚೆಗೆ ಕಾರಣವಾಗ್ತಾ ಇದೆ. ಚರ್ಚೆಗೆ ಕಾರಣವಾಗಿರುವಂಥದ್ದು ಕೂಡ ಪರವಾಗಿಲ್ಲ, ಚರ್ಚೆ ಮಾಡಬೇಕಪ್ಪ, ಏನಾದರೂ ವಿಚಾರಗಳು ಗೊತ್ತಿಲ್ಲದಿದ್ದರೆ ಚರ್ಚೆ ಮಾಡಬೇಕು. ಆದರೆ ಇಂತಹ ಯಾವುದೇ ನಮ್ಮ ತುಳುನಾಡಿನ ನಂಬಿಕೆಗಳು, ನಮ್ಮ ಆಚಾರ ವಿಚಾರಗಳು, ನಮ್ಮ ಸಂಪ್ರದಾಯಗಳು ಯಾವತ್ತೂ ಕೂಡ ಅಪಹಾಸ್ಯಕ್ಕೀಡಾಗಬಾರ್ದು. ಆದರೆ ಇವತ್ತು ಆಗ್ತಾ ಇರುವಂಥದ್ದು ಅಪಹಾಸ್ಯ. ಅದಕ್ಕೋಸ್ಕರ ಇವತ್ತಿನ ವಿಶೇಷ ಕಾರ್ಯಕ್ರಮ, ಅದಕ್ಕೋಸ್ಕರ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ. ವಿಚಾರ ವಿಮರ್ಶೆ ಆಗಬೇಕು, ತಿಳಿದವರಿಂದ ವಿಷಯವನ್ನು ತಿಳಿದುಕೊಳ್ಬೇಕು, ಹಿರಿಯರು ಗೊತ್ತಿದ್ದವರಿಂದ ಈ ವಿಚಾರ ಏನು ಅನ್ನುವಂಥದ್ದನ್ನು ನಾವು ಅರಿತುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಪ್ರಾಮಾಣಿಕ ಪ್ರಯತ್ನ. ಎಲ್ಲೂ ಕೂಡ ಅಪಹಾಸ್ಯ ಆಗಬಾರ್ದು ನಮ್ಮ ತುಳುವರ ನಂಬಿಕೆಯ ಮೇಲೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಂಪ್ರದಾಯ ಸಂಸ್ಕೃತಿ ಗೊತ್ತಿರುವಂತಹ ನಾವುಗಳೇ, ಅಂದರೆ ತುಳುವರೇ ಈ ಒಂದು ಸಂಪ್ರದಾಯವನ್ನ, ಅನಾದಿ ಕಾಲದ ಸಂಪ್ರದಾಯವನ್ನ ನಾವೆಲ್ಲರೂ ಕೂಡ ಅಪಹಾಸ್ಯ ಮಾಡ್ತಾ ಇರುವಂಥದ್ದೇ ದುರಂತ, ಜೊತೆಗೆ ವಿಷಾದನೀಯ ಕೂಡ ಹೌದು. ಹಾಗಿದ್ದಾಗ ಇವತ್ತಿನ ವಿಶೇಷ ಕಾರ್ಯಕ್ರಮ ನಮ್ಮ ತುಳುನಾಡಿನ ನಂಬಿಕೆ, ಆಚಾರ ವಿಚಾರಗಳಲ್ಲಿ ಹಾಸುಹೊಕ್ಕಾಗಿರುವಂತಹ ಅನಾದಿ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದಂತಹ ಕುಲೆ ಮದಿಮೆ ಪನ್ಪಂಚಿನ ಪುದರ್ ನಮ್ಮ ತುಳುವೆರು ಮಾತಿರ್ಲಕ್ಕೆ ಎಂದರೆ ಈ ಕುಲೆ ಮದಿಮೆ ಪನ್ನಗ ಅವೇನು ಕನ್ನಡ ಪನ್ನಗ ಪ್ರೇತಾತ್ಮಗಳ ಮದುವೆ ಅಂತಲೇ ಹೇಳಿ ಕರೀತಾರೆ. ಅಂದ್ರೆ ಸತ್ತವರ ಆತ್ಮಗಳ ಜೊತೆ ನಡೆಯುವಂತಹ ಒಂದು ಮದುವೆ. ಅಂದ್ರೆ ಸತ್ತಿರುವಂತಹ, ಅಂದ್ರೆ ಮದುವೆಯಾಗದೆ ಸತ್ತಿರುವಂತಹ ಹುಡುಗ ಇರ್ಬೋದು, ಮದುವೆಯಾಗದೆ ಜೀವಾಂತ್ಯವನ್ನ ಮಾಡಿಕೊಂಡಿರುವಂತಹ ಹೆಣ್ಮಗಳಿರ್ಬೋದು. ಇವರು ಸರಿಯಾಗಿರುವಂತಹ ಒಂದು ಪ್ರಾಯಕ್ಕೆ ಬಂದಾಗ ಪ್ರೇತಾತ್ಮಕ್ಕೆ ಮಾಡುವಂತಹ ಮದುವೆ ಅಥವಾ ಸತ್ತವರ ಆತ್ಮಗಳಿಗೆ ಮಾಡುವಂತಹ ಮದಿಮೆ, ಇದನ್ನ ಕುಲೆ ಮದಿಮೆ ಅಂತ ಹೇಳಿ ನಮ್ಮ ತುಳುವರಲ್ಲಿ ಕರೀತಾರೆ. ಸೊ ಹಾಗಿದ್ದಾಗ ಇದು ಚರ್ಚೆಗೆ ಕಾರಣವಾಗಿರುವಂಥದ್ದು. ಹೇಗೆ ಚರ್ಚೆಗೆ ಕಾರಣವಾಯಿತು, ಯಾವ ರೀತಿ ಅಪಹಾಸ್ಯಕ್ಕೆ ಕಾರಣವಾಯಿತು, ಇದೆಲ್ಲವೂ ಕೂಡ ನಿಮ್ಮ ಮುಂದೆ ನಾನು ಬಿಡ್ತೀನಿ. ಇನ್ನು ಮುಂದಕ್ಕೆ ಏನೆಲ್ಲ ಆಗಿದೆ ಅನ್ನುವಂಥದ್ದು ಸಂಪೂರ್ಣ ಚಿತ್ರಣವನ್ನು ನಿಮ್ಮ ಮುಂದೆ ನಾವು ತೋರಿಸ್ತೀವಿ. ವಿಶೇಷ ಕಾರ್ಯಕ್ರಮ ಕುಲೆ ಮದಿಮೆ ಅಪಹಾಸ್ಯ ಬೇಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಈ ಕುಲೆ ಮದಿಮೆ ಹಿಂದಿಂದೂ ಕೂಡ ನಮ್ಮ ತುಳುನಾಡಿನಲ್ಲಿ ಇತ್ತು. ನಮ್ಮ ತುಳುನಾಡಿನ ಸಂಪ್ರದಾಯ, ಸಂಸ್ಕಾರ, ಆಚಾರ ವಿಚಾರ, ನಂಬಿಕೆ. ಆದರೆ ಈ ಕುಲೆ ಮದಿಮೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಟ್ರೋಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ, ಜೊತೆಗೆ ಸ್ಟೇಟಸ್ಗಳಲ್ಲೂ ಕೂಡ ಟ್ರೋಲ್ ಆಗ್ತಾ ಇದೆ. ಯಾಕಂದ್ರೆ ಒಂದು ಪತ್ರಿಕೆಯಲ್ಲಿ ಜಾಹೀರಾತು ಬರುತ್ತೆ, ಅಂದ್ರೆ ಈ ಪ್ರೇತಗಳ ಮದುವೆಗೆ ವರ ಬೇಕಾಗಿದ್ದಾನೆ ಅನ್ನುವಂಥ ಒಂದು ಜಾಹೀರಾತು ಬರುತ್ತೆ. ಆ ಜಾಹೀರಾತನ್ನ ಬಹಳಷ್ಟು ಜನರು ಟ್ರೋಲ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ನಮ್ಮವರೇ, ನಮ್ಮ ತುಳುನಾಡಿನವರೇ ಬಹಳಷ್ಟು ಟ್ರೋಲ್ ಆಗಿದೆ. ಆದರೆ ಇದರ ಹಿಂದೆ, ಈ ನಂಬಿಕೆಗಳ ಹಿಂದೆ ಬಹಳಷ್ಟು ಭಾವನಾತ್ಮಕವಾಗಿರುವಂತಹ ಒಂದು ಅವಿನಾಭಾವ ಸಂಬಂಧ ಇದೆ, ಭಾವನಾತ್ಮಕವಾಗಿರುವಂತಹ ಒಂದು ನಂಬಿಕೆ ಇದೆ, ಭಾವನಾತ್ಮಕವಾಗಿರುವಂತಹ ನಮ್ಮ ಆಚಾರ ವಿಚಾರ ಇದೆ. ಅದನ್ನು ನಾವು ತಿಳಿದುಕೊಳ್ಳುವಲ್ಲಿ ಈ ಆಧುನಿಕ ಯುಗದಲ್ಲಿ ಸೋತಿದ್ದೀವಿ ಅನ್ನುವಂಥದ್ದು ಬಹುಶಃ ನನ್ನ ಭಾವನೆ. ಹಾಗಿದ್ದಾಗ ಇವತ್ತಿನ ವಿಶೇಷ ಕಾರ್ಯಕ್ರಮ ಏನಾಗಿದೆ, ಪತ್ರಿಕಾ ಪ್ರಕಟಣೆ ಏನು ಕೊಟ್ಟಿದ್ದಾರೆ, ಜೊತೆಗೆ ಯಾವುದು ಕಾಂಟ್ರವರ್ಸಿ ಆಗಿರುವಂಥದ್ದು ಅಥವಾ ಯಾವುದೋ ಒಂದು ಈ ವಿಚಾರ ಚರ್ಚೆ ಆಗಿರುವಂಥದ್ದು ಎಲ್ಲವೂ ಕೂಡ ನಿಮ್ಮ ಮುಂದೆ ನಾನು ಇಡ್ತೀನಿ. ಬಿಫೋರ್ ದ್ಯಾಟ್, ಈ ಕುಲೆ ಮದಿಮೆ ಅನ್ನುವಂಥದ್ದು ನಮ್ಮ ತುಳುನಾಡಿನ ಅತ್ಯದ್ಭುತವಾಗಿರುವಂಥ ಒಂದು ಸಂಪ್ರದಾಯ, ನಮ್ಮ ನಂಬಿಕೆ. ಅದು ಯಾವ ರೀತಿ ಇದೆ ಅದನ್ನು ಒಂದ್ಸಲ ನೋಡ್ಕೊಂಬನ್ನಿ. ಕುಲೆ ಮದಿಮೆ ಇದು ತುಳುನಾಡಿನ ನಂಬಿಕೆ. ತುಳುನಾಡಿನಲ್ಲಿ ನಡೆಯುತ್ತೆ ಪ್ರೇತಾತ್ಮಗಳ ಮದುವೆ. ವಿಲಕ್ಷಣ ಎನಿಸಿದ್ರೂ ಇದು ಸತ್ಯ. ಕುಲೆ ಮದಿಮೆಯು ತುಳುನಾಡಿನಲ್ಲಿ ಅನಾದಿ ಕಾಲದಿಂದ ಪ್ರಚಲಿತದಲ್ಲಿರುವ ಒಂದು ಪದ್ಧತಿಯಾಗಿದೆ ಮತ್ತು ಈ ಪ್ರದೇಶದಲ್ಲಿ ಅನುಸರಿಸುತ್ತಿರುವ ಹಲವಾರು ಸಂಪ್ರದಾಯಗಳಲ್ಲಿ ಇದು ಪ್ರಮುಖವಾಗಿದೆ. ತುಳುವಿನಲ್ಲಿ ಇದರ ಅರ್ಥ ಸತ್ತವರ ಆತ್ಮಗಳ ನಡುವಿನ ಮದುವೆ. ದುರಾದೃಷ್ಟವಶಾತ್ ಮದುವೆಯಿಲ್ಲದೆ ಸಾವನ್ನಪ್ಪಿದ ಅಗಲಿದ ಆತ್ಮಗಳಿಗೆ ಇದು ಸಂಪೂರ್ಣತೆ ಅಥವಾ ಮೋಕ್ಷವನ್ನ ನೀಡುತ್ತದೆ ಎಂಬ ನಂಬಿಕೆಯಲ್ಲಿ ಈ ಆಚರಣೆಯನ್ನ ಆಚರಿಸಲಾಗುತ್ತದೆ.
ಇದು ಸತ್ತವರ ಆತ್ಮಗಳನ್ನು ಅವರ ಭೌತಿಕ ಬಂಧದಿಂದ ಬಿಡುಗಡೆ ಮಾಡುವುದು ಮತ್ತು ಅವರನ್ನು ವಿಮೋಚನೆಗೊಳಿಸುವುದು. ಇವುಗಳನ್ನು ಮಾಡುವುದರಿಂದ ಇಡೀ ಸಮುದಾಯದ ಒಟ್ಟಾರೆ ಯೋಗಕ್ಷೇಮವನ್ನು ಖಚಿತಪಡಿಸುತ್ತದೆ ಎಂದು ನಂಬಲಾಗಿದೆ. ಹಿಂದಿನ ದಿನಗಳಲ್ಲಿ ತುಳುನಾಡಿನಾದ್ಯಂತ ಇದನ್ನ ಸಾಮಾನ್ಯವಾಗಿ ಮಾಡಲಾಗ್ತಾ ಇತ್ತು. ನಿಜ ಜೀವನದ ಮದುವೆಯಂತೆಯೇ ಸೂಕ್ತವಾದ ಮೃತ ವಧು ಅಥವಾ ವರನನ್ನು ಕಂಡುಹಿಡಿಯಬೇಕು ಮತ್ತು ಎರಡೂ ಕುಟುಂಬಗಳು ಈ ಪ್ರಕ್ರಿಯೆಗೆ ಒಟ್ಟಿಗೆ ಸೇರಿಕೊಳ್ಬೇಕು. ಇಂದಿನ ಸಂದರ್ಭ: ಈ ಆಚರಣೆಗಳನ್ನ ಮೊದಲು ಸತ್ತ ಹುಡುಗ ಅಥವಾ ಹುಡುಗಿಯ ಮನೆಯಲ್ಲಿ ಮಾಡಲಾಗ್ತಾ ಇತ್ತು. ಆದರೆ ಕ್ರಮೇಣ ದೇವಸ್ಥಾನಗಳಲ್ಲಿ ವೈದಿಕ ಪ್ರಕ್ರಿಯೆಗಳನ್ನು ಅನುಸರಿಸಿ ಇದನ್ನ ಮಾಡಲಾರಂಭಿಸಿದ್ರು. ಅಮಾವಾಸ್ಯೆಯಂದು ಇದನ್ನ ಮಾಡಲಾಗುತ್ತೆ. ಈ ಪ್ರಕ್ರಿಯೆಯ ವಿಶೇಷತೆ ಅಥವಾ ಅನುಕೂಲವೆಂದರೆ, ಈ ಮದುವೆಯನ್ನು ನಡೆಸಲು ಸೂಕ್ತವಾದ ಗಂಡು ಅಥವಾ ಹೆಣ್ಣು ಕುಲೆ ಸಿಗದಿದ್ರೆ ಅವರು ಅದನ್ನ ತೆಂಗಿನ ಮರದೊಂದಿಗೆ ಮಾಡ್ತಾರೆ. ಮೃತಪಟ್ಟವರ ಆಸೆ ಈಡೇರಿಸೋ ವಿಶಿಷ್ಟ ಆಚರಣೆ. ಆತ್ಮಗಳ ಈ ವಿವಾಹವು ತುಳುನಾಡು ಮಾತ್ರವಲ್ಲದೆ ಪ್ರಪಂಚದ ಇತರ ಭಾಗಗಳಲ್ಲಿಯೂ ಆಚರಣೆಯಲ್ಲಿದೆ. ಕೆಲವರು ಕುಲೆ ಮದುವೆಯನ್ನು ಮೂಢನಂಬಿಕೆ ಎನ್ನಬಹುದು, ಆದರೆ ಈ ಆಚರಣೆಯ ಪರಿಣಾಮಕಾರಿತ್ವದ ಮೂಲಕ ಪ್ರತಿಜ್ಞೆ ಮಾಡುವವರ ಆಳವಾದ ನಂಬಿಕೆಯನ್ನು ಇದು ಅಲುಗಾಡಿಸಲು ಸಾಧ್ಯವಾಗಿಲ್ಲ. ಕೆಲವರು ಬೇರೂರಿರುವ ನಂಬಿಕೆಯಿಂದ ಬೆಂಬಲಿತರಾಗಿದ್ದಾರೆ. ಇದು ಈ ಕಾರ್ಯವಿಧಾನವನ್ನು ನಡೆಸಲು ಮತ್ತು ಅಪರಾಧದ ಆಧಾರವಾಗಿರುವ ಭಾವನೆಯನ್ನು ತೊಡೆದುಹಾಕಲು ಅವರನ್ನ ಪ್ರೋತ್ಸಾಹಿಸುತ್ತದೆ. ಇದು ನಂಬಿಕೆಯ ವೈಭವೀಕರಣದಿಂದ ದೂರವಿದೆ ಮತ್ತು ನಂಬಿಕೆ ವ್ಯವಸ್ಥೆಯನ್ನು ಪೋಷಿಸಲು ಜನರ ಆಂತರಿಕ ಪ್ರಚೋದನೆಯನ್ನು ಪೂರೈಸಲು ರಚಿಸಲಾದ ವ್ಯವಸ್ಥೆಯಾಗಿದೆ ಎಂದು ಹಲವರು ಹೇಳ್ತಾ ಇದ್ದು, ಇದು ಪೀಳಿಗೆಯಿಂದ ಅವರಿಗೆ ವರ್ಗಾಯಿಸಲ್ಪಟ್ಟಿದೆ. ಕುಲೆ ಮದುವೆಯ ಆಚರಣೆಗಳು. ಸಾಮಾನ್ಯ ಮದುವೆಯನ್ನು ನಡೆಸುವ ರೀತಿಯಲ್ಲಿ ಇದನ್ನ ಮಾಡಲಾಗುತ್ತದೆ. ಈ ಆಚರಣೆಗೆ ಒಳಗಾಗಬೇಕಾದ ಅಗಲಿದ ಆತ್ಮವು ಈ ಮದುವೆಯ ಅಗತ್ಯವನ್ನು ಸೂಚಿಸಲು ಕುಟುಂಬದ ಸದಸ್ಯರೊಬ್ಬರ ದೇಹವನ್ನು ಹೊಂದಿದೆ ಅಥವಾ ಕುಟುಂಬದ ಜ್ಯೋತಿಷಿಯಿಂದ ಈ ಸಲಹೆ ಬರುತ್ತದೆ. ವಧುವರರು ಸಮುದಾಯದ ಹಿರಿಯರೊಂದಿಗೆ ಸಮಾಲೋಚಿಸಿದ ನಂತರ ಸೂಕ್ತ ವಯಸ್ಸು, ಜಾತಿ ಮತ್ತು ಜ್ಯೋತಿಷ್ಯ ಹೊಂದಾಣಿಕೆಯ ಪರಿಗಣನೆ ಇದೆ ಎಂದು ನಿಗದಿಪಡಿಸಲಾಗಿದೆ. ನಿಶ್ಚಿತಾರ್ಥ ಮಾಡಿಕೊಳ್ಳಲು ವರನು ವಧುಗಿಂತ ಕನಿಷ್ಠ 2 ವರ್ಷ ಹಿರಿಯರಾಗಿರಬೇಕು. ಅಮಾವಾಸ್ಯೆಯ ಸಮಯದಲ್ಲಿ ನಡೆಯುವ ಕುಲೆ ಮದುವೆ. ಕುಲೆ ಮದುವೆಯನ್ನು ಸಾಮಾನ್ಯವಾಗಿ ಅಮಾವಾಸ್ಯೆಯ ಸಮಯದಲ್ಲಿ ಮತ್ತು ಹುಡುಗನ ಮನೆಯಲ್ಲಿ ರಾತ್ರಿ ವೇಳೆ ನಡೆಸಲಾಗುತ್ತದೆ. ಅನುಸರಿಸಿದ ಒಂದು ಪದ್ಧತಿ ಎಂದರೆ, ಕುಟುಂಬದ ಕೊನೆಯ ಗಂಡು ಮಗು ಮತ್ತು ಕೊನೆಯ ಹೆಣ್ಣು ಮಗುವಿಗೆ ಮದುವೆಯಾಗಲು ಅವಕಾಶವಿಲ್ಲ. ಹುಡುಗಿಯ ಮನೆಯಲ್ಲಿ ಮದುವೆ ಎಂದು ನಿರ್ಧರಿಸಿದರೆ, ಹುಡುಗನ ಮನೆಯವರು ಪಿಂಗಾರ, ಹೂವುಗಳು, ಸೀರೆ, ಕುಪ್ಪಸ, ಕರಿಯ ಮಣಿ, ಕಾಲ್ಬೆರಳ ಉಂಗುರ ಮತ್ತು ಬಳೆಗಳನ್ನು ಹಿಡಿದು ಅಲ್ಲಿಗೆ ಹೋಗಬೇಕು. ಹುಡುಗಿಯ ಮನೆಯವರು ಮುಂಡು, ಅಂಗಿ, ಶಾಲು ಮತ್ತು ಪೇಟದಂತೆ ಹುಡುಗನ ಉಡುಪನ್ನು ಸಿದ್ಧವಾಗಿ ಇಡಬೇಕು. ಮದುವೆಯನ್ನು ಆಚರಿಸಲು ಗಂಡು ಮತ್ತು ಹೆಣ್ಣು ಪ್ರತಿಮೆಗಳನ್ನು ಪಾಲದ ಮರ ಅಥವಾ ಒಣಗಿದ ಭತ್ತದ ಹುಲ್ಲು ಅಥವಾ ಬಾಳೆ ಮರದ ಕಾಂಡದಿಂದ ತಯಾರಿಸಲಾಗುತ್ತದೆ. ಕೆಲವು ಸ್ಥಳಗಳಲ್ಲಿ ಸ್ಟೂಲ್ ಮೇಲೆ ಅಕ್ಕಿ ಹಿಟ್ಟಿನಿಂದ ಗಂಡು ಮತ್ತು ಹೆಣ್ಣು ರೇಖಾಚಿತ್ರಗಳನ್ನು ತಯಾರಿಸಲಾಗುತ್ತದೆ ಮತ್ತು ಅವುಗಳ ಮೇಲೆ ಬಟ್ಟೆಗಳನ್ನು ಹಾಕಲಾಗುತ್ತದೆ. ಪರ್ಯಾಯವಾಗಿ ಹುಡುಗ ಮತ್ತು ಹುಡುಗಿಯ ಪ್ರತಿಮೆಗಳನ್ನು ಬಿಳಿ ಬಟ್ಟೆಯಿಂದ ಮುಚ್ಚಿದ ಕುರ್ಚಿಗಳ ಮೇಲೆ ಇರಿಸಿ ಅಲಂಕರಿಸಲಾಗುತ್ತದೆ. ಮದುವೆಯ ನಂತರ ಎಲ್ಲ ಅತಿಥಿಗಳಿಗೆ ಭೋಜನ. ಜೀವಂತ ಮನುಷ್ಯರಿಗೆ ನಿಜವಾದ ಮದುವೆಯಂತೆಯೇ ಈ ಮದುವೆಯನ್ನು ಆಚರಿಸಲು ಎರಡೂ ಕುಟುಂಬಗಳ ಪೋಷಕರು ಮತ್ತು ಹಿರಿಯರು ಸೇರುತ್ತಾರೆ. ಮದುವೆಯ ನಂತರ ಎಲ್ಲ ಅತಿಥಿಗಳಿಗೆ ಭೋಜನವನ್ನ ನೀಡಲಾಗುತ್ತದೆ. ಅತಿಥಿಗಳಿಗೆ ಬಡಿಸುವ ಮೊದಲು ವಧು ಮತ್ತು ವರನ ಕುಲೆಗಳಿಗೆ ಮಣೆ ಮೇಲೆ ಇರಿಸಲಾದ ಬಾಳೆ ಎಲೆಯ ಮೇಲೆ ಆಹಾರವನ್ನ ನೀಡಲಾಗುತ್ತದೆ. ಎಲ್ಲಾ ವಿಧದ ಆಹಾರಗಳನ್ನು ಬಡಿಸಿದ ನಂತರ ಮದುವೆಯಾದವರು ಪರಸ್ಪರ ತಿನ್ನುತ್ತಿದ್ದಾರೆ ಎಂದು ಸಾಂಕೇತಿಕವಾಗಿ ಸೂಚಿಸಲು ಒಂದು ಎಲೆಯ ಸಿಹಿಯನ್ನು ಇನ್ನೊಂದಕ್ಕೆ ವಿನಿಮಯ ಮಾಡಿಕೊಳ್ಳಲಾಗುತ್ತದೆ. 16 ಎಲೆಗಳಲ್ಲಿ ಪೂರ್ವಜರಿಗೆ ಆಹಾರ.
ಈ ಪ್ರಕ್ರಿಯೆಯ ಅಂಗವಾಗಿ ಹುಡುಗನ ಮನೆಯಲ್ಲಿ 16 ಎಲೆಗಳಲ್ಲಿ ಪೂರ್ವಜರಿಗೆ ಆಹಾರವನ್ನ ನೀಡಲಾಗುತ್ತದೆ. ಇದರೊಂದಿಗೆ ಪೂರ್ವಜರನ್ನು ಸೇರಲು ಹುಡುಗ ಮತ್ತು ಹುಡುಗಿಯ ಆತ್ಮಗಳಿಗೆ ಪ್ರಾರ್ಥನೆಯೊಂದಿಗೆ 2 ಎಲೆಗಳನ್ನು ಪ್ರತ್ಯೇಕವಾಗಿ ನೀಡಲಾಗುತ್ತದೆ. ಪ್ರಾರ್ಥನೆಯ ನಂತರ ವಿವಾಹಿತ ದಂಪತಿಗಳನ್ನು ಪೂರ್ವಜರೊಂದಿಗೆ ಸಂಯೋಜಿಸುವ ಮಾರ್ಗವಾಗಿ 2 ಎಲೆಗಳನ್ನು 16 ಎಲೆಗಳ ಜೊತೆಗೆ ಇರಿಸಲಾಗುತ್ತದೆ. ಇದು ಕೊಲೆ ಮದುವೆಯ ಆಚರಣೆಯ ಮುಕ್ತಾಯವನ್ನು ಸೂಚಿಸುತ್ತದೆ. ಎಸೆದು ತುಳುನಾಡಿನಲ್ಲಿ ಈ ಹಿಂದಿಂದಲೂ ಕೂಡ ನಡೆದುಕೊಂಡು ಬಂದಂತಹ ಅನಾದಿ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದಂತಹ ಪ್ರೇತಾತ್ಮಗಳ ಮದಿಮೆ ಅಂದರೆ ಕುಲೆ ಮದಿಮೆ ಅಂತ ಹೇಳಿ ಕರೀತಾರೆ, ಪ್ರೇತಗಳ ಮದುವೆ ಅಂತ ಹೇಳಿ ಕರೀತಾರೆ. ಸೊ ಹಾಗಿದ್ದಾಗ ಇದು ಕೆಲವರಿಗೆ ವಿಲಕ್ಷಣ ವಿಚಿತ್ರ ಅನ್ನಿಸ್ಬೋದು, ಆದರೆ ಇದು ಸತ್ಯ, ಇದು ನಮ್ಮ ತುಳುನಾಡ ನಂಬಿಕೆ, ಇದು ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ. ಯಾಕೆ ಇದನ್ನು ಮಾಡ್ತಾರೆ ಸಂಕ್ಷಿಪ್ತವಾಗಿ ನಾವು ಮಾತಾಡಬೇಕು. ನಮ್ಮ ಜೊತೆ ಹಿರಿಯರಿದ್ದಾರೆ, ತುಳು ಜನಪದ ವಿದ್ವಾಂಸರಿದ್ದಾರೆ. ಸೊ ಅವ್ರ ಜೊತೆ ಎಲ್ಲ ಈ ಒಂದು ವಿಚಾರವನ್ನು ನಾವು ತಿಳಿದುಕೊಳ್ಬೇಕು. ಯಾಕೆ ಅನಿವಾರ್ಯತೆ ಇದೆ, ಯಾಕೆ ಈ ಒಂದು ವಿಚಾರವನ್ನು ನಾವು ತಿಳಿದುಕೊಳ್ಳಲೇಬೇಕು ಅನ್ನೋಂಥದ್ದನ್ನು ಕೂಡ ನಾನು ಮುಂದಕ್ಕೆ ಹೇಳ್ತೀನಿ. ನಮ್ಮ ಜೊತೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ, ಆತ್ಮೀಯವಾಗಿರಂಥ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಮೊದಲದಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ತುಳು ಜನಪದ ವಿದ್ವಾಂಸರು ಆತ್ಮೀಯವಾಗಿರುವಂಥ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಡಾಕ್ಟರ್ ಇಂದಿರಾ ಹೆಗ್ಡೆ ಅವರು, ಆತ್ಮೀಯವಾಗಿರುವಂಥ ಸ್ವಾಗತ ಮೇಡಮ್ ತಮಗೆ. ನಮಸ್ತೆ ಮೇಡಮ್. ನಮಸ್ತೆ ಇಂದಿರಾ ಹೆಗ್ಡೆ ಅವರು. ಅದೇ ರೀತಿ ನಮ್ಮ ಜೊತೆ ನೇರವಾಗಿ ಪತ್ರಕರ್ತರು ದಿನೇಶ್ ಬಂಗೇರ ಇರುವತ್ತೂರು ಅವರಿದ್ದಾರೆ, ಆತ್ಮೀಯವಾಗಿರುವಂಥ ಸ್ವಾಗತ ಸರ್ ತಮಗೂ ಕೂಡ. ನಮಸ್ತೆ ಸರ್. ನಮಸ್ತೆ. ದಿನೇಶ್ ಬಂಗೇರ್ ಅವರು ಜೊತೆಗೆ ದಿನೇಶ್ ಬಂಗೇರ್ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಟ್ರೋಲ್ಗಳಾಗುತ್ತೆ. ಈ ಒಂದು ನಾನು ಆಗಲೇ ಹೇಳಿದಾಗೆ ಜಾಹೀರಾತು ಟ್ರೋಲ್ ಆಗುತ್ತೆ. ಆ ಸಂದರ್ಭ ದಿನೇಶ್ ಬಂಗೇರ್ ಅವರು ಅದಕ್ಕೆ ಪ್ರತ್ಯುತ್ತರವನ್ನು ನೀಡ್ತಾರೆ, ಅದರ ಬಗ್ಗೆ ಒಂದು ಆರ್ಟಿಕಲನ್ನು ವಿವರಣೆಯನ್ನು ನೀಡ್ತಾರೆ. ಇದರಲ್ಲಿ ಟ್ರೋಲ್ ಮಾಡುವಂಥದ್ದು, ಅಪಹಾಸ್ಯ ಮಾಡುವಂಥದ್ದು ಏನಿದೆ ಅನ್ನುವಂಥ ಒಂದು ಬರಹವನ್ನು ಅವರು ಸಂಕ್ಷಿಪ್ತವಾಗಿ ಬರೀತಾರೆ. ಜೊತೆಗೆ ಅದು ಬಹಳಷ್ಟು ಶೇರ್ ಆಗುತ್ತೆ, ಬಹಳಷ್ಟು ಜನರಿಗೆ ಆಗ ಮನದಟ್ಟಾಗುತ್ತೆ ಇದರಲ್ಲಿ ಅಪಹಾಸ್ಯ ಮಾಡುವಂಥದ್ದು ಏನಿಲ್ಲ ಅನ್ನುವಂಥದ್ದು. ಇದರೊಳಗಿರುವಂತಹ ಭಾವನಾತ್ಮಕವಾಗಿರುವ ವಿಚಾರವನ್ನು ಅವರು ಬಿಚ್ಚಿಡ್ತಾರೆ. ಏನು ಹೇಳಿದ್ದಾರೆ ಅದನ್ನು ಕೂಡ ನಾನು ಮುಂದಕ್ಕೆ ಅದನ್ನು ಪ್ಲೇ ಮಾಡ್ತೀನಿ. ಆ್ಯಂಡ್ ಒನ್ಸ್ ಅಗೇನ್ ವೆಲ್ಕಮ್ ಸರ್ ದಿನೇಶ್ ಬಂಗೇರ್ ಅವರಿಗೆ.
ಜೊತೆಗೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಎಸ್ ಸರ್, ಜೊತೆಗೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ತುಳು ಜಾನಪದ ವಿದ್ವಾಂಸರು ಆತ್ಮೀಯರಾಗಿರುವಂತಹ ಕೆ ಪೇಜ್ ಅವರಿದ್ದಾರೆ. ಆತ್ಮೀಯವಾದಂಥ ಸ್ವಾಗತ ಕೆ ಪೇಜ್ ಅವರಿಗೆ. ನಮಸ್ತೆ ಸರ್. ನಮಸ್ತೆ. ಮೂವರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಜೊತೆಗೆ ಈ ಒಂದು ವಿಚಾರದ ಬಗ್ಗೆ, ಕುಲೆ ಮದಿಮೆಯ ಬಗ್ಗೆ, ಜೊತೆಗೆ ಪ್ರೇತಗಳ ಮದುವೆ ಅಥವಾ ಸತ್ತವರ ಆತ್ಮಗಳ ಜೊತೆ ನಡೆಯುವಂತಹ ನಮ್ಮ ತುಳುನಾಡಿನ ಈ ಒಂದು ಸಂಪ್ರದಾಯದ ಬಗ್ಗೆ ಸಂಕ್ಷಿಪ್ತವಾಗಿರುವಂತಹ ವಿವರಣೆಯನ್ನ, ಚಿತ್ರಣವನ್ನ ತಿಳಿದವರ ಜೊತೆ ನಾವು ತಿಳಿದುಕೊಳ್ಬೇಕಾಗುತ್ತೆ. ಜೊತೆಗೆ ಇದರ ಬಗ್ಗೆ ಜನರಿಗೆ ಮಾಹಿತಿಯನ್ನು ನೀಡಬೇಕಾಗುತ್ತೆ. ಅಪಹಾಸ್ಯ ಯಾವತ್ತೂ ಕೂಡ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ವಿಶೇಷ ಕಾರ್ಯಕ್ರಮ. ಅದರಲ್ಲೂ ಕೂಡ ಎಲ್ಲಿ ಅಪಹಾಸ್ಯ ಆಗಿದೆ ಅಂತ ಬಂದಾಗ, ಅಪಹಾಸ್ಯ ಮಾಡುವಂಥದ್ದು ಏನಿಲ್ಲ, ಇದು ಸಹಜವಾಗಿರುವಂತಹ ಒಂದು ಹಿಂದಿನಿಂದ ಕೂಡ ನಡೆದುಕೊಂಡು ಬಂದಿದ್ದಂತಹ ಪ್ರಕ್ರಿಯೆ. ಆದರೆ ಇತ್ತೀಚೆಗೆ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ಜಾಹೀರಾತು ವಿಭಾಗದಲ್ಲಿ ಒಂದು ಜಾಹೀರಾತು ಬರುತ್ತೆ. ಆ ಜಾಹೀರಾತು ಏನು ಅಂತ ಬಂದಾಗ, ತೀರಿ ಹೋಗಿರುವಂತಹ ವಧುವಿಗೆ ಒಂದು ವರನ ಒಂದು ಹುಡುಕಾಟ ಆಗಿರುತ್ತೆ. ಅಂದರೆ ವರನಿಗೋಸ್ಕರ ಒಂದು ಹುಡುಕಾಟ ಮಾಡಿದಂಥ ಒಂದು ಕುಟುಂಬ. ಸೊ ಅವರು ಹಾಕಿದಂಥ ಒಂದು ಜಾಹೀರಾತು ಬಹಳಷ್ಟು ವೈರಲ್ ಆಗಿತ್ತು. ಆ ಒಂದು ಜಾಹೀರಾತನ್ನು ಪ್ಲೇ ಮಾಡಿ. ಎಸ್, ಇದು ತಾವು ಗಮನಿಸಬೇಕಾಗಿರುವಂತಹ ಜಾಹೀರಾತು. ಈ ಜಾಹೀರಾತು ಬಹಳಷ್ಟು ಚರ್ಚೆಗೆ ಕಾರಣವಾಗಿರುವಂಥದ್ದು. ಪ್ರೇತ ಮದುವೆಗೆ ವರ ಬೇಕಾಗಿದೆ. ಈ ಜಾತಿಯ ಬಂಗೇರ ಬದಿಯ 30 ವರ್ಷಗಳ ಹಿಂದೆ ತೀರಿ ಹೋದ ಹೆಣ್ಣು ಮಗುವಿಗೆ ಅದೇ ಜಾತಿಯ ಇತರ ಬದಿಯ 30 ವರ್ಷಗಳ ಹಿಂದೆ ತೀರಿ ಹೋದ ಗಂಡು ಮಗುವಿನ ಮನೆಯವರು ಪ್ರೇತ ಮದುವೆ ಮಾಡಿಸಲು ತಯಾರಿದ್ದರೆ ದಯವಿಟ್ಟು ಸಂಪರ್ಕಿಸಿ ಅನ್ನುವಂತಹ ನಿಟ್ಟಿನಲ್ಲಿ. ಅಂದರೆ ವರನಿಗೋಸ್ಕರ ಪತ್ರಿಕಾ ಜಾಹೀರಾತಿನ ಮೊರೆ ಹೋದಂತಹ ಕುಟುಂಬ, ಪ್ರೇತ ಮದುವೆಗೆ ವರ ಬೇಕಾಗಿದೆ ಅನ್ನುವಂತಹ ಈ ಒಂದು ಜಾಹೀರಾತು ಬಹಳಷ್ಟು ಚರ್ಚೆಗೆ ಕಾರಣವಾಗಿತ್ತು. ಕೇಳ್ಬೋದಪ್ಪ, ನಮ್ಗಳಿಗೆ ಗೊತ್ತಿದೆ, ಇದು ಚರ್ಚೆ ಮಾಡುವಂಥದ್ದು ಏನಿದೆ ಚರ್ಚೆ ಮಾಡುವಂಥ ವಿಚಾರ ಅಂತ ಬಂದಾಗ, ಎಸ್, ಬಹಳಷ್ಟು ಜನರು ಅಪಹಾಸ್ಯವನ್ನ ಮಾಡಿದ್ದಾರೆ. ಅದನ್ನು ಕೂಡ ಪ್ಲೇ ಮಾಡಿ. ಎಸ್, ಈ ರೀತಿ ಅಪಹಾಸ್ಯವನ್ನ ಬಹಳಷ್ಟು ಜನರು ಮಾಡಿದ್ದಾರೆ. ಜೀವ ಇದ್ದವರಿಗೆ ಮದುವೆ ಆತಿಲ್ಲ, ಇಲ್ಲೊಬ್ರು ಪ್ರೇತಕ್ಕೆ ಮದುವೆ ಮಾಡೋಕೆ ಹೊರಟಿದ್ದಾರೆ, ಏನೇ ಆಗಲಿ ಆತ್ಮಕ್ಕೆ ಒಂದು ಶಾಂತಿ ಕೊಡು ದೇವ್ರೆ ಅಂತ ಹೇಳಿ ಈ ರೀತಿ ಮಾಡಿದ್ದಾರೆ. ಇನ್ನು ಕೆಲವರು ಹೇಳಿದ್ದಾರೆ, ಜೀವ ಇತ್ತಿನಕ್ಲೆಗೆ ಮದಿಮೆ ಆಪುಜಿ ಮುಲ್ಪ ಪೊಣ್ಣು ತಿಕ್ಕುಜಿ ಆಣು ತಿಕ್ಕುಜಿ, ನನ್ನ ಜೀವ ಇಜ್ಜನ್ನಕ್ಲೆಗೆ ಇತ್ತೆ ಪೊಣ್ಣು ನಾಡುಡ ಆಣು ನಾಡುಡ ತಿಕ್ಕುಂಡ ಅಂತ ಹೇಳಿ ಇದನ್ನ ಅಪಹಾಸ್ಯ ಮಾಡಿದವರು ಬಹಳಷ್ಟು ಜನರು ಇದ್ದಾರೆ. ಆದರೆ ಇದು ಅಪಹಾಸ್ಯ ಮಾಡುವಂತಹ ವಿಚಾರವೇ ಅಲ್ಲ. ಇದರಲ್ಲಿ ಬಹಳಷ್ಟು ನಂಬಿಕೆಗಳಿವೆ, ಬಹಳಷ್ಟು ಇದರಲ್ಲಿ ನಮ್ಮ ಆಚಾರ ವಿಚಾರಗಳು, ಭಾವನಾತ್ಮಕ ವಿಚಾರಗಳು ಅಡಗಿ ಕೂತಿವೆ. ಈ ಒಂದು ವಿಚಾರದ ಬಗ್ಗೆ, ಈ ಎಲ್ಲ ವಿಚಾರದ ಬಗ್ಗೆ ನಾನು ಮಾತನಾಡಬೇಕು ನೇರವಾಗಿ. ಎಸ್, ನಾನು ಹಿರಿಯರ ಜೊತೆ ಬರ್ತೀನಿ. ಜೊತೆಗೆ ನಾನು ಈ ಕಾರ್ಯಕ್ರಮದಲ್ಲಿ ನಮ್ಮ ಜನರ ಅಭಿಪ್ರಾಯ, ತಾವುಗಳು ಏನು ಹೇಳ್ತೀರಿ, ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಇವೆಲ್ಲದರ ನಡುವೆ ಈ ಒಂದು ವಿಚಾರದ ಬಗ್ಗೆ, ಕುಲೆ ಮದಿಮೆಯ ಬಗ್ಗೆ ತಮ್ಗೂಡ ಗೊತ್ತಿದೆ, ತಿಳಿದಿದ್ದೀರಿ. ಹಾಗಿದ್ದಾಗ ತಮ್ಮ ಅಭಿಪ್ರಾಯವನ್ನು ಕೂಡ ನಾನು ಸಂಗ್ರಹ ಮಾಡ್ತೀನಿ. ನಾನು ನೇರವಾಗಿ ಫಸ್ಟ್ ರಿಯಾಕ್ಷನ್ ಹೋಗ್ತಾ ಇದ್ದೀನಿ. ಇಬ್ಬರು ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಬಿಫೋರ್ ದಟ್ ನಾನು ಫಸ್ಟ್ ರಿಯಾಕ್ಷನ್, ಎಸ್, ಕೆ ಪೇಜ್ ಅವರು ಸರ್, ತಮ್ಮಲ್ಲೇ ಬರ್ತಾ ಇದ್ದೀನಿ. ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಕುಲೆ ಮದಿಮೆ ಮತ್ತಷ್ಟು ಈಗ ಚರ್ಚೆ ಆಗ್ತಾ ಇದೆ, ನಮ್ಗೇನು ಹೊಸದಲ್ಲ, ಆದರೆ ಚರ್ಚೆ ಹುಟ್ಟು ಹಾಕಿದೆ. ಈಗ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಬಹಳ ಜನರಿಗೆ ಕುಲೆ ಮದಿಮೆ ಅನ್ನುವಂಥದ್ದು ಇದೆ ಅನ್ನುವಂಥದ್ದು ಬಹಳ ಜನರಿಗೆ ಗೊತ್ತಾಗಿರುವಂಥದ್ದು ಈಗ. ಏನು ಹೇಳ್ತೀರಾ ಸರ್? ಖಂಡಿತವಾಗಿಯೂ ಇಲ್ಲಿ ನಮ್ಮ ನಂಬಿಕೆಗಳಲ್ಲಿ 2 ವಿಧ ಇದೆ. ಒಂದು ಮೂಲ ನಂಬಿಕೆ, ಮತ್ತೊಂದು ಮೂಢನಂಬಿಕೆ ಅಂತೇಳಿ. ನಾವು ತುಳುವರು ಮೂಲ ನಂಬಿಕೆಯನ್ನು ನಂಬಿಕೊಂಡು ಬಂದವರು. ಈ ಮೂಲ ನಂಬಿಕೆಯಲ್ಲಿ ಅನೇಕ ವಿಚಾರಗಳಿದೆ. ತುಳುನಾಡಿಗೆ ಸಂಬಂಧಪಟ್ಟ ಹಾಗೆ, ತುಳುನಾಡಿನ ಬದುಕಿಗೆ ಸಂಬಂಧಪಟ್ಟ ಹಾಗೆ, ತುಳುನಾಡಿನ ಆಚಾರ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಅನೇಕ ಇಲ್ಲಿ ಉಂಟು. ನಮ್ಮಲ್ಲಿ ಎಷ್ಟೋ ಮಂದಿ ಅಪಹಾಸ್ಯ ಎನ್ನುವಂಥ ಶಬ್ದವನ್ನು ನೀವು ಉಪಯೋಗ ಮಾಡಿದ್ದೀರಿ. ದೈವಗಳನ್ನು ನೋಡಿ ಅಪಹಾಸ್ಯ ಮಾಡಿದವರು ಇದ್ದಾರೆ, ಇಲ್ಲಂತಲ್ಲ. ಏನೂ ಗೊತ್ತಿಲ್ಲದವರು ದೈವಗಳನ್ನು ಕೂಡ ಅಪಹಾಸ್ಯ ಮಾಡಿದವರು ಇದ್ದಾರೆ. ಮತ್ತೆ ಈ ಕುಲೆ ಮೈಗೆ ಬಂದಾಗ ಅದಕ್ಕೂ ಅಪಹಾಸ್ಯ ಮಾಡಿದವರು ಇದ್ದಾರೆ, ಇಲ್ಲಂತಲ್ಲ. ಇದು ಅವ್ರಿಗೊಂದು ಆ ರೀತಿ ಬೇಕಿತ್ತು, ಮಾಡಿದ್ದಾರೆ. ನಾನು ನನ್ನ ಪ್ರಾಥಮಿಕ ಜೀವನದಲ್ಲೇ ಇದನ್ನು ಕಣ್ಣಾರೆ ಕಂಡವ. ನನ್ನ ಪ್ರಾಥಮಿಕ ಜೀವನದಲ್ಲಿ ನಾನು ಕಣ್ಣಾರೆ ಕಂಡವ. ಆ ನಂತರದ ದಿನಗಳಲ್ಲಿ ಇದರ ಬಗ್ಗೆ ನನಗೊಂದು ವಿಶೇಷವಾದಂಥ ಆಸಕ್ತಿ ಹುಟ್ಟಿತು. ಇದು ಕುಲೆ ಮದುವೆ ಅಂದರೆ ಎಂಥದ್ದು, ಇನ್ನೊಂದು ಸಾರಿ ನೋಡಬೇಕು, ಮತ್ತೊಂದು ಸಾರಿ ನೋಡಬೇಕು ಅಂತೇಳಿ ಎಲ್ಲೆಲ್ಲಿ ಮದುವೆ ಆಗ್ತದೆ ಅಲ್ಲಿಗೆಲ್ಲ ನಾನು ಆಗಾಗ ಹೋಗ್ತಾ ಇದ್ದೆ. ಅದನ್ನು ಕಣ್ಣಾರೆ ನೋಡಿಕೊಂಡು ಬರ್ತಾ ಇದ್ದೆ. ಅದು ನೋಡುವಾಗ ನನಗೂ ಕೂಡ ಒಂದು ರೀತಿ ಆಶ್ಚರ್ಯ ಆಗ್ತಾ ಇತ್ತು. ಯಾಕಂತೇಳಿದರೆ ಅಷ್ಟು ಮಂದಿ ಸೇರುವಂಥದ್ದು, ಆ ಮದುವೆಯ ಸಂಭ್ರಮ, ಅಲ್ಲಿ ಇರುವಂಥ ಆಚಾರ ವಿಚಾರಗಳು, ಅಲ್ಲಿ ಉಪಯೋಗ ಮಾಡುವಂಥ ವಸ್ತುಗಳು, ಅಲ್ಲಿ ಅದನ್ನು ಮದುಮಗ ಮತ್ತು ಮದುಮಗಳಿಗೆ ಆಗುವಂಥ ವಿಚಾರಗಳು ಎಲ್ಲವೂ ಕೂಡ ಅತ್ಯಂತ ಅದ್ಭುತ, ಅಂದರೆ ಅತ್ಯಂತ ಅದ್ಭುತ.
ಇದು ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಇದು ಹಾಗಾದ್ರೆ ಸತ್ತವರು ಬಂದು ಹೇಳಿದ್ದಾರಾ ಎನ್ನುವಂತ ಪ್ರಶ್ನೆ ಬರ್ಬೋದು. ಸತ್ತವರು ಬಂದು ಹೇಳಿದ್ದಾರಾ? ಹೇಳಿಯೇ ಆಗೋದು, ಹೇಳಿಯೇ ಆಗೋದು. ಹೌದು, ಅದು ಒಬ್ಬರ ಮೈ ಮೇಲೆ ಬರ್ತದೆ. ಮೈ ಮೇಲೆ ಒಬ್ಬನಿಗೆ ಒಂದು ಮೈಯಲ್ಲಿ ಒಂದು ಸಂಭ್ರಮ ನಡೀತದಂತಾದ್ರೆ, ಅಥವಾ ಅದರ ಅಣ್ಣನಿಗ ಅಕ್ಕನಿಗ ಅಥವಾ ಮನೆಯಲ್ಲಿ ಆಗ್ತಾ ಇದ್ರೆ ಯಾರ್ದಾದ್ರೂ ಒಬ್ರು ಮೈ ಮೇಲೆ ಬರ್ತದೆ. ಮೈ ಮೇಲೆ ಬಂದು ನಾನೀಗಿದ್ದೇನೆ, ನನ್ನನ್ನು ಮದುವೆ ಮಾಡೋದ್ರ ಬಿಟ್ಟು ಅವ್ರಿಗೆ ಯಾಕೆ ಮದುವೆ ಮಾಡಿದಿರಿ ಏನೋ ಮೈ ಮೇಲೆ ಬಂದು ಹೇಳುವಂಥದ್ದನ್ನು ಕೂಡ ನಾನು ಕೇಳೇನೆ. ಇನ್ನು ಕೆಲವರು ಏನೋ ಸಂಕಷ್ಟ ಬಂದಾಗ, ಮನೆಯಲ್ಲಿ ಒಂದಷ್ಟು ಸಂಕಷ್ಟಗಳು ಬಂದಾಗ ಅದನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪ್ರಶ್ನೆಯಲ್ಲಿ ಕೇಳಿಕ್ಕೆ ಹೋಗ್ತಾರೆ. ಬಲಿ ಮೇಡಿಕೆಯನ್ನು ಅಂತ ಹೇಳ್ತಾರೆ. ಅಲ್ಲಿ ಕೇಳಲಿಕ್ಕೆ ಹೋದಾಗ ನಿಕಲಿಟ್ಟು ಬಾರಿ ಪಿರಾವುಡ್ದು ಒಂಜಿ ಸೈತು ಪೋತಿನ ಉಂಡ, ತೀರ್ಪು ಪೋತಿನ ಉಂಡ, ಆತ್ಮ ಉಂಡ, ಅದಕ್ಕೆ ಮದ್ಮೆ ಹತ್ತಿ ಜತ್ತ ಐದು ಹತ್ರ ಈ ಸಂಕಷ್ಟ ಬರ್ಪಿನಿ, ಈ ರೀತಿ ಆಗುವಂಥದ್ದು ಕೂಡ ನಾವು ಗಮನಿಸಿದ್ದೇವೆ. ಪ್ರಶ್ನೆಯಲ್ಲಿ ಕೇಳುವಾಗ ಅದಕ್ಕೆ ಸಂಬಂಧಪಟ್ಟವರು ಪ್ರಶ್ನೆ ಚಿಂತಕರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಉತ್ತರವನ್ನು ಆ ರೀತಿ ಕೊಡ್ತಾರೆ. ನಮಗೆ ಈ ರೀತಿ ಕಂಡು ಬರ್ತಾ ಉಂಟು, ನಮ್ಮ ಕವಡೆಯ ಪ್ರಶ್ನೆಯಲ್ಲಿ ಈ ರೀತಿ ಕಂಡು ಬರ್ತಾ ಉಂಟು. ಆ ಪ್ರಕಾರ ನೀವು ಅದನ್ನ ನೆನಪಿಸ್ಕೊಂಡು ಹೇಳಿ, ಹೌದು ಹಾಗಾದ್ರೆ ನಮ್ಮಲ್ಲಿ ಇಂಥವರು ಇಷ್ಟು ವರ್ಷಗಳ ಹಿಂದೆ ತೀರಿ ಹೋಗಿ ಅವರಿಗೆ ಮದುವೆ ಬೇಕಂತ ಕೇಳ್ತಾ ಇದ್ದಾರಲ್ಲ, ನೀವು ಅವರಿಗೆ ಮದುವೆ ಮಾಡಬೇಕಲ್ಲ ಅಂತ ಈ ರೀತಿ ಕಿತ್ತದ್ದು ಕೂಡ ಇದೆ, ಮೈ ಮೇಲೆ ಬರೋದು ಕೂಡ ಇದೆ. ಈ ರೀತಿಯ ವಿಚಾರಗಳಿಂದಾಗಿ ನಮ್ಮ ಸಂಕಷ್ಟ ಪರಿಹಾರಕ್ಕಾಗಿ ಈ ಮೂಲ ನಂಬಿಕೆಯನ್ನು ಇವತ್ತಿಗೂ ಉಳಿಸಿಕೊಂಡು ಬಂದಿದ್ದೇವೆ. ಅನೇಕ ಕಡೆಗಳಲ್ಲಿ ಇದನ್ನು ಗಮನಿಸ್ತೇನೆ. ನಮ್ಮ ಜೊತೆಯಲ್ಲಿರುವಂಥ ನಮ್ಮ ಗೌರವಾನ್ವಿತ ಇಂದಿರಾ ಹೆಗ್ಡೆ ಅವರು ಇದ್ದಾರೆ, ಅದರ ಬಗ್ಗೆ ಬಹಳಷ್ಟು ತಿಳಿದವರು, ಅವರು ಕೂಡ ಬಹಳಷ್ಟು ನಮಗೆ ಮಾಹಿತಿಯನ್ನು ಕೊಡ್ಬೋದು. ಪತ್ರಕರ್ತರಾದ ರವೀಂದ್ರ ಸರ್ ಅವರು ಕೂಡ ಇದ್ದಾರೆ, ಅವರು ಕೂಡ ಬಹಳಷ್ಟು ಮಾಹಿತಿಗಳನ್ನು ಕೊಡ್ಬೋದು. ಇದು ನಾನು ನನ್ನ ಜೀವನದಲ್ಲಿ ಕಂಡುಕೊಂಡದ್ದು ಮತ್ತು ನನಗೆ ಆ ಕುತೂಹಲ ಹೆಚ್ಚಾಗಿದ್ದಾಗ ಇಂತಹ ಮದುವೆಗಳಿಗೆ ಹೋಗಿ ಅಲ್ಲಿ ಆಚಾರ ವಿಚಾರಗಳನ್ನು ತಿಳಿದುಕೊಂಡು ಬಂದದ್ದು ನನಗೆ ಬಹಳ ಸ್ಪಷ್ಟ ಅಲ್ವಾ ಸರ್? ಎಸ್ ಸರ್, ಬರ್ತೇನೆ. ಜೊತೆಗೆ ನಮ್ಮ ಜೊತೆ ಡಾಕ್ಟರ್ ಇಂದಿರಾ ಹೆಗ್ಡೆ ಅವರಿದ್ದಾರೆ. ಎಸ್, ಲೈನಲ್ಲಿ ಇದ್ದಾರಾ? ಓಕೆ. ಡಾಕ್ಟರ್ ಇಂದಿರಾ ಹೆಗ್ಡೆ ನಿಜವಾಗ್ಲೂ ಕೂಡ ನಮ್ಮ ಜೊತೆ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಮಗೆ ಜಾಯ್ನ್ ಆಗಿರುವಂಥದ್ದು ಕೂಡ ನಮಗೆ ಬಹಳಷ್ಟು ಮಾಹಿತಿಗಳನ್ನು ಜನರಿಗೆ ನೀಡುವಲ್ಲಿ ಬಹಳಷ್ಟು ಖುಷಿಯ ವಿಚಾರ. ಯಾಕಂದರೆ ಕುಲೆ ಮದುವೆಯ ಬಗ್ಗೆ ಬಹಳಷ್ಟು ಸಂಕ್ಷಿಪ್ತವಾಗಿರುವಂಥ ಆರ್ಟಿಕಲನ್ನು ಬರೆದಿದ್ದಾರೆ, ಸಂಕ್ಷಿಪ್ತವಾಗಿರುವಂಥ ವಿವರಣೆ ಇದೆ, ಸಂಶೋಧನೆಯನ್ನು ಮಾಡಿದ್ದಾರೆ ಆ ಒಂದು ವಿಚಾರದ ಬಗ್ಗೆ, ಬಹಳಷ್ಟು ವಿಚಾರ ವಿಮರ್ಶೆಗಳನ್ನು ಮಾಡಿದ್ದಾರೆ, ಬಹಳಷ್ಟು ನಾಲೆಜ್ ಇದೆ ಆ ಒಂದು ವಿಚಾರದಲ್ಲಿ. ಹಾಗಿದ್ದಾಗ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ಇಂದಿರಾ ಹೆಗ್ಡೆ ಅವರು. ಒನ್ಸ್ ಅಗೇನ್ ವೆಲ್ಕಮ್ ಮೇಡಮ್ ತಮಗೆ. ಎಸ್ ಮೇಡಮ್, ಕುಲೆ ಮದುವೆ ಬಹಳಷ್ಟು ಜನರಿಗೆ ಹೊಸದು, ತಮಗೇನು ಹೊಸದಲ್ಲ, ಗೊತ್ತಿದೆ. ಏನು ಹೇಳ್ತೀರಾ ಮೇಡಮ್? ಫಸ್ಟ್ ರಿಯಾಕ್ಷನ್ ನೋಡಿ, ಇದಕ್ಕೆ ವೈಜ್ಞಾನಿಕ ದೃಷ್ಟಿಕೋನ ಮತ್ತು ಭಾವನಾತ್ಮಕ ದೃಷ್ಟಿಕೋನ ಅಂತ ಇನ್ನೊಂದು ಮೂಢನಂಬಿಕೆ ಅಂತ ಹೇಳ್ತಾರೆ. ತುಳುವರ ನಂಬಿಕೆ ಏನಂದ್ರೆ ಮೈಥುನ ವಿಷಯದಲ್ಲಿ ಹೆಣ್ಣಿಗೂ ಗಂಡಿಗೂ ಅವರು ಭೇದ ಇಡಲ್ಲ. ಹೆಣ್ಣಿಗೂ ಮರು ಮದುವೆ ಮಾಡ್ತಾರೆ. ಓಕೆ. ಹಾಗಾಗಿ ಇದು ಆ ದೃಷ್ಟಿಯಿಂದ ಆರಂಭವಾದ ಆ ಕಾಲದ ನಂಬಿಕೆ. ಒಂದು ಹೆಣ್ಣು ಮಗು ಮದುವೆ ಆಗದೆ ಸತ್ತಾಗ ಆ ಹೆಣ್ಣು ಮಗುಗೆ ಮದುವೆ ಆಗಬೇಕಂತ ಈಗ ಅವ್ರು ಹೇಳಿದಾಗೆ ಪೇಜ್ ಅವರೆಲ್ಲ ಹೇಳಿದ್ರಲ್ಲ, ಅದು ಬರುವುದು ಹೆಣ್ಣಿನ ಕಡೆಯಿಂದ ಡಿಮಾಂಡ್. ಹೆಣ್ಣಿನ ಕಡೆಯಿಂದ ಗಂಡು ಕುಲ ಯಾವತ್ತು ನನಗೆ ಮದುವೆ ಮಾಡಿ ಕೊಡಿ, ಮನೆಯಲ್ಲಿ ನನ್ನನ್ನು ಬಿಟ್ಟು ಅಣ್ಣನಿಗೆ ತಮ್ಮನಿಗೆ ಮಾಡಿದಂತ ಹೇಳಲ್ಲ. ನನ್ನ ಗಮನಕ್ಕೆ ಬಂದದೆ ಎಲ್ಲಾ ಕಡೆ ಡಿಮಾಂಡ್ ಮಾಡಿದ್ದು ಹೆಣ್ಣು. ಹೆಣ್ಣು ಕೂಡ ಡಿಮಾಂಡ್ ಮಾಡಿದ್ದು. ಅದನ್ನು ಆಧಾರವಾಗಿಟ್ಟು ನಾನು 2002 ಸುಧಾಗ ಒಂದು ಕತೆ ಬರೆದೆ, ಕುಲೆ ಬದ್ನೆ. ಆ ಕಥೆಯ ಕೊನೆಗೆ ಗಂಡಿನ ಮನೆಯಲ್ಲಿ ಮದುವೆಗೆ ಹೋದ್ರ ಗಂಡು ಕೇತ ಡಾಕ್ಟರ್ ಕುಲೆ ಇದು ಸಾಮಾನ್ಯರು, ಅವರು ವರದಕ್ಷಿಣೆ ಕೇಳ್ತಾರೆ. ಎಲ್ಲ ಮದುವೆ ಕ್ರಮದಂತೆ ಮಾಡ್ಬೇಕಂತ ನಿಯಮ ಇದೆಯಲ್ಲ, ಹಾಗಾದ್ರೆ ವರದಕ್ಷಿಣೆ ಯಾಕೆ ಬೇಡ ಅಂತ ಗಂಡಿನ ತಾಯಿ ಡಿಮಾಂಡ್ ಇಡ್ತಾಳೆ. ನಿಜವಾಗಿ ನಡೆದ ಕತೆ, ನಡೆದ ವಿಷಯಕ್ಕೆ ನಾನು ಕತೆ ಅಷ್ಟೇ. ಡಿಮಾಂಡ್ ಮಾಡಿದ್ದು ನಿಜ. ಗಂಡಿನ ಕುಲದ ಕಡೆಯ ತಾಯಿ ಡಿಮಾಂಡ್ ಮಾಡಿದ್ದು ಕೂಡ ನಿಜ. ಅದನ್ನ ಇಟ್ಕೊಂಡು ನಾನು ಮಾಡಿದಾಗ ಆ ಗಂಡಿನ ಮನೆಗೆ ಹೋದ ಆ ಕುಲೆಯ ಅಪ್ಪ, ಹೆಣ್ಣು ಕುಲೆಯ ಅಪ್ಪ ಕೊನೆಗೆ ಒಂದು ಮಾತು ಹೇಳ್ತಾನೆ, ಮೇಘಲಲ್ಲಿ ಬೆರೆಸ್ಕೊಡೋ ಇಟ್ಕೊಂಡು, ಮದುವೆ ಇದ್ದವರಿಗೆ ಮದುವೆ ಮಾಡಕ್ಕಾಗಲ್ಲ, ಸತ್ತವ್ರಿಗೆ ಮದುವೆ, ಅದು ಕೂಡ ಗಂಡು ಡಿಮಾಂಡ್ ಮಾಡ್ತಾರೆ, ಹೆಣ್ಣು ತನ್ನ ಡಿಮಾಂಡ್. ನಿನ್ಗೆ ಗಂಡು ಕುಲೆ ಬೇಕಲ್ಲ, ಹೋಗಿ ಯಾರನ್ನ ಹಿಡ್ಕೊಂಡು ಮದುವೆ ಆಗುವ ಅಂತ ಅವಳು ಅವ್ರು ಇಳಿದು ಬರ್ತಾರೆ ಗಂಡು. ಅದು ಕೊನೆಯನ್ನು ನಾನು ಸೃಷ್ಟಿಸಿದ್ದು, ಕಥೆಯ ಅಂತ್ಯ ನಾನು ಕೊಟ್ಟಿದ್ದು. ಬಟ್ ಡಿಮಾಂಡ್ ಮಾಡಿದ್ದು ಇನ್ಸಿಡೆಂಟ್. ಡಿಮಾಂಡ್ ನಡೆದಿದ್ದು ಹೌದು.
ಕುಲೆ ಮದುವೆ ಇನ್ನೊಂದು ವಿಚಾರ ಬೇಕಾದ್ರೆ, ಆ ಕಾಲದಲ್ಲಿ ನಾನು ಸುಮಾರು ಬಂಟರ ಅಧ್ಯಯನ ಜೊತೆಗೆ ಕುಲೆ ಮದುವೆ ನಂದು ಅಧ್ಯಯನ ಶುರು ಆಯ್ತು. ಆ ಕಾಲದಲ್ಲಿ ಒಂದು ಮನೆಗೆ ನಡೆದ ಕುಲೆ ಮದುವೆ ದೊಡ್ಡ ಕುಟುಂಬದಲ್ಲಿ ಮತ್ತೊಂದು ಶಾಖೆಗೂ ಗೊತ್ತಾಗ್ತಿರ್ಲಿಲ್ಲ. ಸಂಬಂಧದೊಳಗೆ ಹಾಕ್ತಿದ್ರು, ಯಾಕಂದ್ರೆ ಅದು ಗುಟ್ಟು ಗುಟ್ಟಾಗಿ ನಡೀತಿತ್ತು. ಯಾಕಂದ್ರೆ ಕುಲೆ ಮದುವೆ ಎಂಬುದನ್ನು ಗುಟ್ಟಾಗಿ ನಡೆಸುವ ಅಮಾವಾಸ್ಯೆ ದಿನ, ವಿಶೇಷವಾಗಿ ಆಟಿ ಅಮಾವಾಸ್ಯೆ ದಿನ ಅಥವಾ ಯಾವುದೇ ಒಂದು ಅಮಾವಾಸ್ಯೆ ದಿನ. ಬ್ರಾಹ್ಮಣರ ಪ್ರವೇಶ ಬಿಡಿ, ಬ್ರಾಹ್ಮಣರ ಪ್ರಸ್ತಾಪನೆ ಇರ್ಲಿಲ್ಲ ಅವಾಗ. ಆದ್ರೆ ಕೊನೆಗೆ ಏನಾಯ್ತು, ನಮ್ಗೆ ಏನು ಗೊತ್ತಿಲ್ಲದ ಸಂದರ್ಭದಲ್ಲಿ ಆಚರಣೆ ಮರೆಯುತ್ತಾ ಹೋದಾಗ ನಮ್ಮಲ್ಲಿ ಒಂದು ಅಭ್ಯಾಸ ಇದೆ, ನಾವು ಬ್ರಾಹ್ಮಣರ ಮೇಲೆ ಡಿಪೆಂಡ್ ಆಗ್ತೀವಿ. ಅವ್ರಿಗೆ ಗೊತ್ತಿರ್ಬೋದು ಅಂತ, ನಮ್ಮ ಆಚಾರ ವಿಚಾರ ಅವ್ರಿಗೆ ಗೊತ್ತಿರೋದು ಅಂತ ಗೊತ್ತಾಗಲ್ಲ. ಈಗ ಈ ವಿಡಿಯೋದಲ್ಲಿ ಒಂದು ಮಾತು ಬಂತು ನೋಡಿ, ಅಲ್ಲಿ ಪದ್ನಾಜ ತೈರೆ ಬಲಸ್ತಿನಿ ಅವಳೊಂದು, ಅದು ನಮ್ಮ ಮಾತೃ ಮೂಲಕ ವಿರೋಧ. ಅದು ಹೆಣ್ಣಿನ ಮನೆಯಲ್ಲೇ 14 ಕುಲೆ ಬಲಸುಡು, ಗಂಡಿಗೆ ಗಂಡಿನ ಮನೆಯಲ್ಲೇ ಬೇಸದು. ನಮ್ಮಲ್ಲಿ ಹಳೆಯ ಸಂತಾನ ಮಾತೃ ಮೊದಲು ಹೆಣ್ಣು ಮತ್ತು ಗಂಡು ಹತ್ತ ನಂತರ ಕೂಡ ತನ್ನ ತಾಯಿ ಮೂಲಕ ಸೇರ್ತಾರೆ. ಅಲ್ಲಿ ಹೆಣ್ಣನ್ನು ಗಂಡಿನ ತಾಯಿ ಮೂಲಕ ಸೇರಿಸುವುದು ಅಪರಾಧ. ಅದು ಒಂದು ಅವ್ರು ಮಾಡಿದ್ರೆ ಅದು ಬಹುಶಃ ವೇದಿಕ ಶಾಹಿ ಪ್ರವೇಶದಿಂದ ಅದು ಆಗಿರ್ಬೇಕು. ಅದು ಮಾಡಬಾರ್ದಿತ್ತು, ಮಾಡಿದ್ದಾರೆ. ಅದು ನಾವು ಈ ಕಂಡೀಷನ್ ಹಾಕಕ್ಕಾಗಲ್ಲ, ಬದಲಾವಣೆ ಜಗತ್ತ ನಿಯಮ ಎಂಬುದಾಗಿ. ಬಟ್ ಅದು ನಮ್ಮ ಸಂಸ್ಕೃತಿ ಒಪ್ಪುವಂತದ್ದಲ್ಲ. ಅಷ್ಟು ಮಾತ್ರ ಬಟ್ ಬದಲಾವಣೆ ಆಗ್ತಾ ಇದೆ. ಈಗ ಇದು ವಿಡಿಯೋ ನೋಡಿ ಶಾಕ್ ಆಯ್ತು. ನನ್ನ ಅಧ್ಯಯನ ಸಂದರ್ಭದಲ್ಲಿ ಇದು ಯಾವ್ದು ನನಗೆ ಇರ್ಲಿಲ್ಲ, ಗಮನಕ್ಕೆ ಯಾರು ತಂದಿರ್ಲಿಲ್ಲ. ಇದು ಈಗಿನ ಬದಲಾವಣೆ. ಈ ರೀತಿ ಬದಲಾವಣೆ ಆಗಿದೆ ಅಂತ ಅಲ್ಲ ಮೇಡಮ್? ಬಹಳ ಈ ವಿಡಿಯೋ ನೋಡಿದಾಗ ನಂಗೆ ಅಚ್ಚರಿ ಆಯ್ತು, ಅಷ್ಟು ಬದಲಾವಣೆ ಆಗಿದೆ ಅಲ್ಲ. ಎಸ್ ಮೇಡಮ್, ಎಸ್ ಮಾತಾಡೋಣ. ತಮ್ಗೆ ಗೊತ್ತಾಗಬಾರ್ದು ಅಂತ ಅದು ಗುಟ್ಟಾಗಿ ಮಾಡ್ತಿದ್ರು, ಯಾರಿಗೂ ಗೊತ್ತಾಗಬಾರ್ದು ಅಲ್ವಾ? ಈ ಹಿಂದೆ ಆಗಿದ್ರೆ ಗುಟ್ಟಾಗಿ ಗೊತ್ತಾಗದ ರೀತಿಯಲ್ಲಿ ಮಾಡ್ತಾ ಇದ್ರು, ಅಂದ್ರೆ ಕುಟುಂಬಗಳ ಒಳಗಡೆ ಆಗ್ತಾ ಇತ್ತು. ಅಪಹಾಸ್ಯ ಅಂತ ಪದ ಬಂತಲ್ಲ, ಹೌದು, ಅದು ಆಗಲೂ ಇತ್ತು, ನಮ್ಮೊಳಗೂ ಇತ್ತು. ಹೌದಾ? ಅದಕ್ಕೆ ಗುಟ್ಟಾಗಿ ಇಡ್ತಿದ್ದು. ಕರೆಕ್ಟ್. ಪೇಪರ್ಗೆ ಹಾಕಿದ್ರು ನೋಡಿ, ಜಾಹೀರು ಮಾಡಿದ್ರಲ್ಲ, ಅದರಿಂದಾಗಿ ಈ ತರ ಆಯ್ತು. ಆಗ್ಲೂ ನಮ್ಮ ಹತ್ರ ಇತ್ತು, ಅದಕ್ಕೆ ಅವರು ಗುಟ್ಟಾಗಿರ್ತಿದ್ರು. ಎಸ್ ಮೇಡಮ್, ಎಸ್ ಬರ್ತೇನೆ, ಮಾತಾಡ್ತೇನೆ. ಬಹಳಷ್ಟು ವಿಚಾರಗಳು ಚರ್ಚೆ ಮಾಡಬೇಕು. ಎಸ್ ಬಿಫೋರ್ ದಟ್ ಬಹಳಷ್ಟು ಕರೆಗಳು ಬರ್ತಾ ಇದೆ, ತಮ್ಮಗಳ ಕರೆಗಳನ್ನು ಕೂಡ ತೆಗೆದುಕೊಳ್ತೀನಿ. ತಮ್ಮ ಅಭಿಪ್ರಾಯಗಳನ್ನು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವುಗಳು ನೋಡಿದ್ದೀರಾ ಅಥವಾ ಈ ಒಂದು ವಿಚಾರದ ಬಗ್ಗೆ ತಾವುಗಳು ಏನು ಹೇಳ್ತೀರಿ ಕುಲೆ ಮದುವೆಯ ಬಗ್ಗೆ? ಎಸ್ ಏನಾದರೂ ಪ್ರಶ್ನೆಗಳಿದ್ರು ಕೂಡ ಕೇಳಬಹುದು ಹಿರಿಯರ ಜೊತೆಗೆ. ನೇರವಾಗಿ ನಾನು ದಿನೇಶ್ ಬಂಗೇರ ಸರ್, ಪತ್ರಕರ್ತರು. ಎಸ್ ಸರ್, ತಮ್ಮದೊಂದು ಆರ್ಟಿಕಲ್ ನೋಡಿದೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು. ಆ ಸಂದರ್ಭ ತಾವು ಅದಕ್ಕೆ ರಿಪ್ಲೈ ಮಾಡಿ ಬರೆದಿರುವಂತಹ ಆರ್ಟಿಕಲ್ ಬಹಳಷ್ಟು ಭಾವನಾತ್ಮಕ ವಿಚಾರವನ್ನ ತಾವು ಅಲ್ಲಿ ಪ್ರಸ್ತಾಪ ಮಾಡಿದ್ರಿ. ಯಾಕೆ ಕುಲೆ ಮದುವೆಯನ್ನ ನಾವು ಅಪಹಾಸ್ಯ ಮಾಡಬಾರ್ದು, ಜೊತೆಗೆ ಈ ಸತ್ತವರ ವಿಚಾರವಾಗಿಯೂ ಕೂಡ ತಾವು ಮಾತಾಡಿದಾಗ ವೆರಿ ಎಮೋಷನಲ್ ಆಗಿ ಬರ್ದಿದ್ರಿ. ಅಂಡ್ ಎಸ್ ಸರ್, ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಕುಲೆ ಮದುವೆ ಅಪಹಾಸ್ಯ ಆಗಬಾರ್ದಿತ್ತು, ಆದ್ರೆ ಚರ್ಚೆ ಆಗ್ತಾ ಇದೆ. ಎಸ್ ಸರ್, ಫಸ್ಟ್ ರಿಯಾಕ್ಷನ್ ಸರ್. ನನಗೆ ಇದನ್ನು ನೋಡುವಾಗ ಆಶ್ಚರ್ಯ ಆಯ್ತು. ಏನು ಆಶ್ಚರ್ಯ ಆಯ್ತು ಅಂತ ಹೇಳಿದ್ರೆ, ಜಾಹೀರಾತು ನೋಡುವಾಗ ಆಶ್ಚರ್ಯ ಆಗ್ಲಿಲ್ಲ. ನನ್ಗೆ ಆಶ್ಚರ್ಯ ಆಗಿದ್ದು, ನಮ್ಮ ತುಳುನಾಡಿನ ನಂಬಿಕೆಯನ್ನ ತಿಳಿದವರೇ ಇದನ್ನ ಅಪಹಾಸ್ಯ ಮಾಡ್ತಾ ಇದ್ದಾರೆ. ಆ ಬಗ್ಗೆ ನನ್ಗೆ ಆಶ್ಚರ್ಯ ಆಯ್ತು. ಯಾಕಂತ ಹೇಳಿದ್ರೆ ಒಬ್ರು ನಮ್ಮ ಹಿರಿಯ ಕಾಲದಿಂದ ಆಗ್ತಾ ಇರುವಂತಹ ಒಂದು ನಂಬಿಕೆ ಇರ್ಬೋದು, ಸಂಪ್ರದಾಯ ಏನೇ ಇರ್ಬೋದು, ಅದು ಮೂಢನಂಬಿಕೆ ಮೂಢನಂಬಿಕೆ ಅದು ಬೇರೆ ಪ್ರಶ್ನೆ. ಆದ್ರೆ ಅದನ್ನ ನಮ್ಮ ಇರುವಂತ ಅವರು ಪ್ರಾಮಾಣಿಕವಾಗಿ ಒಪ್ಪಿಕೊಂಡು, ನಮ್ಮಲ್ಲಿರುವಂತ ಸಂಪ್ರದಾಯನ ಪ್ರಾಮಾಣಿಕವಾಗಿ ಒಪ್ಪಿಕೊಂಡು, ಈ ಕಂಪ್ಯೂಟರ್ ಯುಗದಲ್ಲಿ ಈ ಸೋಷಿಯಲ್ ಮೀಡಿಯಾದ ಮೂಲಕ ಒಬ್ಬರನ್ನ ನಾವೀಗ ಒಂದು ಹೆಣ್ಣಿಗೆ ಗಂಡನ್ನ ಹೇಗೆ ಹುಡುಕ್ತೇವೆ ಈಗಿನ ಕಾಲದಲ್ಲಿ, ಇಂಟರ್ನೆಟ್ ಅಲ್ಲೂ ಈ ಮ್ಯಾಟ್ರಿಮೋನಿ ಅದಕ್ಕೆಲ್ಲ ಹಾಕಿ ಹುಡುಕ್ತೇವೆ. ಅದೇ ರೀತಿ ಪಾಪ ಯಾರೋ ಅವರ ಒಂದು ಸಮಸ್ಯೆ ಇರ್ಬೋದು ಅವರದು. ಅದು ನಾನು ಮೂಢನಂಬಿಕೆ ಮೂಲನಂಬಿಕೆ ಬಗ್ಗೆ ಹೇಳುವಷ್ಟು ದೊಡ್ಡ ವ್ಯಕ್ತಿ ಅಲ್ಲ, ಇಲ್ಲಿ ದೊಡ್ಡ ವಿದ್ವಾಂಸರಿದ್ದಾರೆ ನಮ್ಮ ಜೊತೆ. ಅವರು ಆ ಬಗ್ಗೆ ತುಂಬಾ ರಿಸರ್ಚ್ ಮಾಡಿದವು. ಅವರ ಎದುರು ನಾವು ಏನು ಅಲ್ಲ, ನಾವು ಹೀಗೆ ನಮ್ಮ ಕಣ್ಣೆದುರು ಏನು ನಡೀತದೆ ಅದನ್ನ ನೋಡ್ಕೊಂಡು ತಿಳ್ಕೊಂಡವ್ರು ಅಷ್ಟೇ. ಆದ್ರೆ ಒಬ್ಬ ಸಾಮಾನ್ಯ ಹಳ್ಳಿಯ ಒಬ್ಬ ವ್ಯಕ್ತಿ ಇಂಥ ಇಂಟರ್ನೆಟ್ ಯುಗದಲ್ಲಿ ಅವರ ಫ್ಯಾಮಿಲಿ ಸಮಸ್ಯೆ ಇರ್ಬೋದು, ಏನೋ ಇರ್ಬೋದು, ಅವರಿಗೆ ಸಮಸ್ಯೆ ಇಲ್ಲದೆ ಖಂಡಿತ ಅವರು ಇಂಥ ಒಂದು ಜಾಹೀರಾತನ್ನು ಕೊಡ್ಲಿಕ್ಕೆ ಹೋಗುದಿಲ್ಲ. ಸತ್ಯ. ಪುಟ್ಟ ಸಂದರ್ಭದಲ್ಲಿ ಅದನ್ನ ಹಿಡ್ಕೊಂಡು ನಾವು ಸಾಮಾಜಿಕ ಜಾಲತಾಣದಲ್ಲಿ ಅದನ್ನ ಅಪಹಾಸ್ಯ ಮಾಡುದಂತ ಹೇಳಿದನ್ನು ನೋಡಿ ನಂಗೆ ಆಶ್ಚರ್ಯ ಆಯ್ತು, ಬೇಸರ ಕೂಡ ಆಯ್ತು. ಅದಕ್ಕೋಸ್ಕರ ನನ್ಗೆ ಗೊತ್ತಿದ್ದ ಮಟ್ಟಿಗೆ ಏನ್ ಹೇಳ್ತೇವೆ ಅದನ್ನ
ಪ್ರಾಮಾಣಿಕವಾಗಿ ಹೇಳುವಂತ ಪ್ರಯತ್ನವನ್ನು ಮಾಡಿದೆ. ಓಕೆ 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 ಇದರಲ್ಲಿ ನಾವು ನಮ್ಮ ಇಂದಿರಾ ಹೆಗ್ಡೆ ಹಿಂದೆ ಬರೆದಂತ ಪುಸ್ತಕನ್ನ ನಾನು ಓದಿದ್ದೇನೆ ಈ ಬಗ್ಗೆ. ಓಕೆ ಪ್ರೇತ ಮದುವೆ ಅಂತಲ್ಲ, ಬೇರೆ ವಿಷಯ ಬಗ್ಗೆ, ಹಾ ಯಾವುದು ನಮ್ಮ ತುಳು ಕಲ್ಚರ್ ಬಗ್ಗೆ ಅವರಿಂದ ನಾವು ಓದಿ ತಿಳ್ಕೊಂಡವರು ಅಷ್ಟೇ. ಓಕೆ ನಾವು ಅದಕ್ಕೆ ಸಂಶೋಧನೆಯನ್ನು ಏನು ಮಾಡಲಿಲ್ಲ. ಓಕೆ ಓಕೆ ಹಾಗೆ ಇದನ್ನ ವಿಲಕ್ಷಣವಾಗಿ ಒಂದು ಚಿತ್ರಿಸುವಂತದ್ದು ಸಾಮಾಜಿಕ ಜಾಲತಾಣದಲ್ಲಿ, ಅದು ನಮ್ಗೆ ಗೊತ್ತಿರುವಂತ ಆತ್ಮೀಯರೇ ಕೂಡ ಅದಕ್ಕೆ ಒಂದು ಏನು ಕಮೆಂಟ್ ಹಾಕುವಂಥದ್ದು ಏನೋ ಒಂಥರ ನನ್ಗೆ ಅದು ಇಷ್ಟ ಆಗ್ಲಿಲ್ಲ. ಅದಕ್ಕೋಸ್ಕರ ನಾವು ಯಾಕೆ ಇದನ್ನ ಮಾಡಬಾರ್ದು, ನಮ್ಮ ಸಂಸ್ಕೃತಿ ಅಂತ ಹೇಳಿದ್ರೆ ನಮ್ಮದು ತುಂಬಾ ಇದೆ. ನಾವು ಯಾವುದನ್ನ ಮೂಢನಂಬಿಕೆ ಅಂತ ಹೇಳ್ತೇವೆ, ಮೂಲ ನಂಬಿಕೆ ಅಂತ ಹೇಳ್ತೇವೆ, ಅದನ್ನು ಕೂಡ ಪ್ರಶ್ನೆ ಮಾಡಬಹುದು. ಇದನ್ನೇ ಯಾಕೆ ಮಾಡ್ಬೇಕು ನಾವು? ಕರೆಕ್ಟ್ ಕರೆಕ್ಟ್. ನಮ್ಮಲ್ಲಿ ತಪ್ಪುಗಳನ್ನ ನಾವು ನೋಡ್ತಾ ಹೋದ್ರೆ ತುಂಬಾ ಇದೆ. ನಾವೀಗ ದೇವರನ್ನ ಕೆಲವು ನಂಬ್ತೇವೆ, ದೇವರನ್ನ ನಾವು ಇಲ್ಲ ಅಂದ್ರೆ ನಮ್ಗೆ ಕಣ್ಣಿಗೆ ಕಾಣುದಿಲ್ಲ. ಆದ್ರೆ ನಿನ್ನೆ ನಮ್ಮ ಜೊತೆ ಇದ್ದ ಮನುಷ್ಯನನ್ನ ಇವತ್ತು ನೆನೆಸ್ಕೊಂಡು ಅವನಿಗೊಂದು ಮದುವೆ ಮಾಡಿದ್ರೆ ಏನು ತಪ್ಪಿದೆ? ನಾವು ದೇವರನ್ನ ನೆನೆಸ್ಕೊಂಡು ನಾವು ಅವರಿಗೆ ಎಲ್ಲ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಇದನ್ನೆಲ್ಲ ಅರ್ಪಿಸ್ತಾ ಇರ್ತೇವೆ. ಅದ್ರಲ್ಲಿ ಇದ್ರಲ್ಲಿ ಏನು ಖರ್ಚಿಲ್ಲ, ಬೇರೆಯವರಿಗೆ ಯಾವುದೇ ಉಪದ್ರವ ಕೂಡ ಇಲ್ಲ. ಇದರಲ್ಲಿ ಪ್ರೇತ ಮದುವೆ ಮಾಡುದ್ರೆ ಬೇರೆಯವರಿಗೆ ಏನಾದ್ರೂ ತೊಂದರೆ ಆಗ್ತದ? ಈಗ ನಾನು ನನ್ನ ಹಿರಿಯರು ಯಾರೋ ಅಣ್ಣನ ತಂಗಿರೋ ಏನಾಗಿರ್ ತಮ್ಮನಾಗಿರ್ಬೋದು, ನಮ್ಗೆ ಸತ್ತು ಹೋದವರನ್ನ ನಾನು ಎನಿಸ್ಕೊಂಡು ಮದುವೆ ಅಂತ ಮಾಡಿದ್ರೆ ಅದರಿಂದ ಬೇರೆಯವರಿಗೆ ಏನು ತೊಂದರೆ ಇದೆ? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನಮ್ಮ ನಂಬಿಕೆ ಅದು. ಅವರು ನಮ್ಮ ಜೊತೆ ಇದ್ರು ಅನ್ನುವಂತ ಒಂದು ಭಾವನೆ ಅಲ್ವಾ ಸರ್? ಅವರು ನಮ್ಮ ಜೊತೆನೆ ಇದ್ದಾರೆ ಅನ್ನುವಂತಹ ಭಾವನೆ, ಆ ಭಾವನೆಯಲ್ಲಿ ತುಳುವರ ನಂಬಿಕೆ ಪ್ರಕಾರ ನಾವು ಇದು ಹಿಂದಕ್ಕೆ ಹೋಗುದಾದ್ರೆ, ತುಳುವ ನಂಬಿಕೆಯ ಪ್ರಕಾರ ನಮ್ಗೆ ಸ್ವರ್ಗ ಮತ್ತೆ ನರಕದ ಕಲ್ಪನೆ ಇರಲಿಲ್ಲ ಹಿಂದೆ. ಸ್ವರ್ಗ ನರಕದ ಕಲ್ಪನೆ ಇರಲಿಲ್ಲ. ಸತ್ತವರು ಅವರು ದೈಹಿಕವಾಗಿ ನಮ್ಮ ಜೊತೆ ಇಲ್ಲದೆ ಇರಬಹುದು, ಆದ್ರೆ ಅವರ ಆತ್ಮ ನಮ್ಮ ಜೊತೆಗೆ ನಮ್ಮ ಮನೆಯಲ್ಲೇ ಇರ್ತದೆ ಅಥವಾ ನಮ್ಮ ಕುಟುಂಬದ ಮನೆಯಲ್ಲಿ ಇರ್ತದೆ ಅಂತ ಹೇಳಿ ಅಂತ ಒಂದು ನಂಬಿಕೆ ಇತ್ತು. ಈಗ ಎಲ್ಲ ಮಾಡ್ತಾ ಇರುವಂತ ನಾವು ವ್ಯತಿರಿಕ್ತ ಬೇರೆ ಇದು ವೈದಿಕರ ಒಂದು ಇದನ್ನ ನೋಡ್ಕೊಂಡು ಒಂಥರ ಫ್ಯಾಷನ್ ತರ ಮದುವೆ ಆಗುದೇ ಒಂಥರ ವಿಚಿತ್ರ. ನಮ್ಮ ತುಳು ಸಂಸ್ಕೃತಿ ಪ್ರಕಾರ ನಾವು ಮದುವೆ ಆಗ್ತಾ ಇಲ್ಲ. ನಾವು ಬೇರೆ ಯಾವುದೋ ಸಂಸ್ಕೃತಿಯನ್ನು ನೋಡಿ, ನಮ್ಮ ಆಡಂಬರ ಅವ್ರದ್ದು ವಿಜೃಂಭಣೆ ಎಲ್ಲ ನೋಡಿ ಅದನ್ನ ನಾವು ಫಾಲೋ ಮಾಡ್ತಾ ಇದ್ದೇವೆ. ಅದೇ ರೀತಿ ಇವತ್ತು ನಾವು ಸತ್ತವರ ಬಗ್ಗೆ ಮತ್ತೆ ಮಾತಾಡೋದು, ಜೀವಂತ ಇದ್ದವರು ಹೇಗೆ ನಾವು ಇದನ್ನ ಇದು ಸತ್ತವರದ್ದು ಹೇಗೆ ಮಾಡ್ತೇವೆ ನಾವು ನೋಡಿ. ಹಿಂದೆ ನಮ್ಮಲ್ಲಿ ಈ ಪಿಂಡ ಬಿಡುವಂತದ್ದು ಎಂತ ವೈಕುಂಠ ಸಮಾರಾಧನೆ ಇದೆಲ್ಲ ತುಳುವರಲ್ಲಿ ಇತ್ತ? ನಾವು ಕೇಳ್ತಾ ಇರೋದು ಸಾಮಾನ್ಯ ಒಂದು ಹಿರಿಯರಲ್ಲಿ ಕೇಳಿ ನೋಡಿ, ಅವ್ರು ಹೇಳ್ತಾರೆ ನಮ್ಗೆ ಇಂಥದ್ದು ಯಾವುದೇ ಕ್ರಮ ಇರಲಿಲ್ಲ. ನಾವು ಬೇರೆಯವರನ್ನ ನೋಡಿ ಅದನ್ನ ಫಾಲೋ ಮಾಡಿದ್ದೇವೆ. ಆದ್ರೆ ಇದು ನಮ್ಮ ಮೂಲ ನಂಬಿಕೆ. ನಿಜವಾಗಿ ನೋಡಿದ್ರೆ ಇದು ತುಳುವರ ಒಂದು ಮೂಲ ನಂಬಿಕೆ, ಈ ಕುಲೆ ಮದುವೆ ಮಾಡುವಂತದ್ದು. ಆದ್ರೆ ಇವತ್ತು ಬೆಳಿಗ್ಗೆ ಹೋಗಿ ಪಿಂಡ ಬಿಟ್ಟು ಬರ್ತೇವೆ, ಪಿಂಡ ಬಿಟ್ಟು ಬಂದು ರಾತ್ರಿ ನಾವು ಅವರ ಮನೆಗೆ ಒಳಗೆ ಕಡಿತೇವೆ. ಪಿಂಡ ಬಿಡುದಂತೆ ಅಂತ ಏನ್ ಅರ್ಥ? ನಾವು ಅವರನ್ನ ಸ್ವರ್ಗಕ್ಕೆ ಸೇರಿಸ್ತೇವೆ ಅಂತ ಅರ್ಥ. ಮತ್ತೆ ಅವರು ಸ್ವರ್ಗದಲ್ಲಿ ಚೆನ್ನಾಗಿರ್ತಾರೆ ಅವರು, ಅದನ್ನ ಮತ್ತೆ ನಮ್ಮ ಮನೆಯೊಳಗೆ ಯಾಕೆ ಕರಬೇಕು? ಹಾಗೆ ನೋಡಿದ್ರೆ ಮತ್ತೆ ಅವರನ್ನ ಕರೆದು ಮದುವೆ ಯಾಕೆ ಮಾಡ್ಬೇಕು? ಮದುವೆ ಅಂದ್ರೆ ಈಗ ಕೆಲವರಿಗೆ ಗೊತ್ತಿದೆ, ಈಗ ಯುವಕರು ಹೇಳ್ತಾರೆ ಮದುವೆ ಅಂದ್ರೆ ನಮ್ಗೆ ಬಿಸಿ ಮಾರಿದ್ರೆ ಅಂತ ಸ್ವರ್ಗದಲ್ಲಿ ಇರುವವನ್ನ ಕರೆದು ನಮ್ಮ ಮನೆಗೆ ಕರೆದು ನಾವು ಮದುವೆ ಮಾಡುವಂತ ಹೇಳಿ ಅವ್ರ ನರಕಕ್ಕೆ ತಳಿದ ಹಾಗೆ ಅಲ್ವಾ? ಹಾಗೆ ಅಪಹಾಸ್ಯ ಅಂತ ಯೋಚನೆ ಮಾಡಿದ್ರೆ ನಮ್ಮ ಮೂಲ ಸಂಸ್ಕೃತಿ ಏನು, ನಾವು ಇವಾಗ ಏನು ಫಾಲೋ ಮಾಡ್ತಾ ಇದ್ದೀವಿ ಅದನ್ನು ನಮ್ಮ ಈ ಯುವಜನತೆ ಅರ್ಥ ಮಾಡ್ಕೋಬೇಕು. ಹಿರಿಯರು ಹೇಳ್ತಾರೆ, ಅವ್ರಿಗೆ ಅಷ್ಟೊಂದು ಅದ್ರ ಬಗ್ಗೆ ಈಗ ಎಲ್ಲ ಮಕ್ಕಳು ಹಿರಿಯರು ಹೇಳಿದ್ರೆ ನಾವು ಕೇಳುದಿಲ್ಲ, ಅವರು ಮಾಡ್ತಾರೆ ನಾವು ಮಾಡ್ಬೇಕು ಅಂತ. ಮದುವೆಯನ್ನು ಯಾರು ಕೂಡ ಫ್ಯಾಷನ್ ಗಾಗಿ ಯಾರು ಆರಂಭ ಮಾಡಿ ಇವತ್ತು ಮಾಡುದಿಲ್ಲ ಅಲ್ವಾ? ನಾನು ಕೂಡ ಮಾಡ್ತೇನೆ ಅಂತ ಹೇಳಿ ಯಾರು ಮಾಡುದಿಲ್ಲ. ಇದಕ್ಕೆ ಮೂಲ ನಂಬಿಕೆಯಲ್ಲಿ ಅವ್ರಿಗೆ ತಾಪತ್ರಯ ಬಂದಾಗ ಮಾಡ್ತಾರೆ ಅವರು. ಎಸ್ ಸರ್, ಬರ್ತೇನೆ. ತಾವೊಂದು ತಮ್ಮ ಬರವಣಿಗೆಯಲ್ಲಿ ಬರ್ದಿದ್ದೀರಿ ಈ ಒಂದು ಏನು ನಮ್ಮ ಭಾವನಾತ್ಮಕ ಸಂಬಂಧಗಳ ಬಗ್ಗೆ, ಅಂದ್ರೆ ಅದನ್ನು ನೀವು ಹೇಳ್ಬೇಕು ಸರ್ ಮುಂದಕ್ಕೆ. ಎಸ್, ಬರ್ತೇನೆ, ನಾನು ಮಾತಾಡ್ತೇನೆ ಸರ್. ಬಹಳಷ್ಟು ಕರೆಗಳಿವೆ, ಒಂದು ಕರೆಗಳನ್ನು ತೆಗೆದುಕೊಂಡು ತದನಂತರ ನಾನು ಬರ್ತೀನಿ. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ? ಎಸ್ ಸರ್, ತಮ್ಮ ಹೆಸರಲ್ಲಿಂದ ಸರ್? ವಿನೋದ್ ಅಂತ ಹೇಳಿ ಪುತ್ತೂರಿಂದ. ವಿನೋದ್ ಅವರು ಪುತ್ತೂರಿಂದ. ನಮಸ್ತೆ ವಿನೋದ್ ಅವರೇ. ಎಸ್ ಸರ್, ಮಾತಾಡಿ ಸರ್, ಏನ್ ಹೇಳ್ತೀರಿ? ನಾನೊಂದು ಫಸ್ಟ್ ಗೆ ನಿಮ್ಮಲ್ಲಿ ಕೇಳುದು, ಆ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದಾರಲ್ಲ, ಅವರನ್ನೊಂದು ಫೋನ್ ಅಲ್ಲಿ ಸಂಪರ್ಕ ಮಾಡಿ ಈ ಕಾರ್ಯಕ್ರಮದಲ್ಲಿ
ಮತ್ತೊಂದು ಅವರು ಯಾವ ಕಷ್ಟದಲ್ಲಿ ಹಾಕಿದ್ದಾರೆ ಅಂತ ಹೇಳಿ ಅವರಿಗೆ ಮಾತ್ರ ಗೊತ್ತಲ್ಲ. ಕರೆಕ್ಟ್ ಹೌದು. ಮತ್ತೊಂದು ನಾನು ನಿಮ್ಮ ಚಾನೆಲ್ ನ ಮುಖಾಂತರ ಹೇಳುದು, ಇದನ್ನ ಟ್ರೋಲ್ ಮಾಡುವವರಿಗೆ ಅದರ ಕಷ್ಟ ಎಂತ ಅಂತ ಗೊತ್ತಿರುವುದಿಲ್ಲ. ಕರೆಕ್ಟ್ ಅದರ ಕಷ್ಟ ಗೊತ್ತಿದ್ದವರು ಮಾತ್ರ ಅದರ ಬಗ್ಗೆ ಚರ್ಚೆ ಮಾಡ್ತಾರೆ, ಮತ್ತೆ ಅದರ ಬಗ್ಗೆ ಒಂದು ವಿಮರ್ಶೆ ಮಾಡ್ತಾರೆ. 100%. ಈಗ ಕಷ್ಟ ಆದವ ಪೇಪರ್ ಅಲ್ಲಿ ಕೊಟ್ಟಿದ್ದಾನೆ, ಅದನ್ನ ಟ್ರೋಲ್ ಮಾಡುವವರಿಗೆ ಅದೊಂದು ಕಷ್ಟದ ಅರಿವಾಗಬೇಕು ಅಂತ. ಕರೆಕ್ಟ್ ಸರ್, ಅದಕ್ಕೋಸ್ಕರ ಅಲ್ಲ ಸರ್ ಈ ಒಂದು ಕಾರ್ಯಕ್ರಮ ಮಾಡಿದ್ದು ನೋಡಿ. ಇದನ್ನೇ ಖುಷಿಯಾಗಿದೆ. ಹೌದು, ಹಿರಿಯರು ಕೂಡ ಅದನ್ನೇ ಹೇಳಿರುವಂತ ಏನ್ ಕಷ್ಟ ಒಂದು ಸಂಪರ್ಕ ಮಾಡಿದ್ರೆ ಬಾರಿ ಉತ್ತಮ. ಓಕೆ, ಇಲ್ಲ ಏನ್ ಗೊತ್ತಾ ಸರ್, ಅವರನ್ನ ಸಂಪರ್ಕ ಮಾಡುವಂತದ್ದು ಸರಿಯಲ್ಲ ಅಂತ ನನ್ನ ಭಾವನೆ. ನೋಡಿದಿರ ಅಲ್ಲಿ ನಾವು ಹಾಕಿದಾಗ್ಲೂ ಕೂಡ ಅವರ ಫೋನ್ ನಂಬರ್ ಅನ್ನ ಆಗಿರ್ಬೋದು ನಾವು ಅದನ್ನ ಕಾಣಬಾರ್ದು ಅನ್ನೋ ನಿಟ್ಟಿನಲ್ಲಿ ಮಾಫ್ ಮಾಡಿದ್ದೇವೆ. ಜೊತೆಗೆ ಅವರ ವಿಚಾರಧಾರೆಗಳನ್ನ, ಅಂದ್ರೆ ಅದು ಬೇಡ, ಸಮಾಜಕ್ಕೆ ತಿಳಿಯುವಂತ ಅವಶ್ಯಕತೆಗಳಿಲ್ಲ. ಆದ್ರೆ ಈ ಒಂದು ವಿಚಾರ ಅಂದ್ರೆ ನೀವು ಹೇಳಿದ್ದು ಕರೆಕ್ಟ್, ಎಷ್ಟು ಕಷ್ಟದಲ್ಲಿ ಅಥವಾ ಯಾವ ಕಷ್ಟದಲ್ಲಿ ಏನಂತ ಕೇಳಿದ್ರೆ ನಮ್ಮ ಹಿರಿಯರು ಅದನ್ನ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ನಾವು ನೋಡಿದ್ದೇವೆ, ನಾವು ಚಿಕ್ಕಂದಿನಲ್ಲಿ ನೋಡಿದ್ದೇವೆ. ಅದರ ಕಷ್ಟ ಎಂತ ಅಂತ ಹೇಳಿ ಅನುಭವಿಸಿದವನಿಗೆ ಮಾತ್ರ ಗೊತ್ತು. ಕರೆಕ್ಟ್ ಹೇಳಿದ್ರಿ. ಅದು ಈ ಟ್ರೋಲ್ ಮಾಡುವವರಿಗೆ ಅದರ ಬಗ್ಗೆ ಯಾವುದೇ ಮಾಹಿತಿ ಇರುವುದಿಲ್ಲ, ಸುಮ್ಮನೆ ಟ್ರೋಲ್ ಮಾಡ್ತಾರೆ. ಅವರಿಗೆ ಅನುಭವ ಆದಾಗ ಗೊತ್ತಾಗ್ತದೆ ಅದು. ಕರೆಕ್ಟ್ ನಿಜ. ಎಸ್ ಸರ್, ಆ ಒಂದು ಕಾರಣಕ್ಕೋಸ್ಕರ ಯಾಕಂದ್ರೆ ಒಬ್ರು ಇಬ್ರಲ್ಲ ಸರ್, ಬಹಳಷ್ಟು ಜನರು ಸ್ಟೇಟಸ್ ಹಾಕಿದನ್ನ ಬಹಳಷ್ಟು ಜನರು ಹೇಳ್ತಾ ಇದ್ರು, ನಮ್ಗೆ ಗೊತ್ತಿಲ್ಲ, ನಾವು ಹಿಂದೆ ಕೇಳಿದ್ವಿ, ಯಾಕೆ ಈ ರೀತಿ ಆಗ್ತಾ ಇದೆ, ನಮ್ಗೆ ಶಾಕ್ ಆಯ್ತು ಆಗ ನೋಡಿದಾಗ. ಎಸ್ ಸರ್, ತುಳುನಾಡಿನಲ್ಲಿ ಆಚರಣೆ ಮೊದಲಿನಿಂದಲೂ ಇದೆ. ನಮ್ಮ ಹಿರಿಯರು ಹೇಳ್ತಾ ಇದ್ರು, ನಮ್ಮ ಅಜ್ಜಿ ಎಲ್ಲ ಹೇಳ್ತಾ ಇದ್ರು. ನಿಜ, ನಮ್ಮ ಕಾಲದಲ್ಲಿ ಕೂಡ ನಾವು ನೋಡಿದ್ದೇವೆ. ಕರೆಕ್ಟ್. ಎಸ್ ಸರ್, ಎಸ್ ವಿನೋದ್ ಅವರೇ, ಥ್ಯಾಂಕ್ ಯು, ಧನ್ಯವಾದಗಳು. ತಾವು ಕೂಡ ಹೇಳ್ತಾ ಇರೋದು ಅದೇ, ಅಂದರೆ ಇದು ಟ್ರೋಲ್ ಮಾಡುವಂಥದ್ದು ಏನಿದೆ ಅನ್ನುವಂಥದ್ದು. ಅವರಿಗೆ ಕಾಲ್ ಮಾಡಿ ಅಂತ ಹೇಳ್ತಾರೆ, ಅಲ್ಲ ಕಾಲ್ ಮಾಡೋಕ್ಕಾಗಲ್ಲ, ಅದು ಸರಿ ಕೂಡ ಬರಲ್ಲ. ಯಾಕಂದರೆ ಅವರ ಒಂದು ಮಾಹಿತಿಯನ್ನು ಎಲ್ಲೂ ಕೂಡ ಪಡಿಸಲಬಾರದು, ಮಾಧ್ಯಮ ಧರ್ಮದ ವಿರೋಧವಾಗಿರುವಂಥ ವಿಚಾರಗಳು. ಸೊ ಹಾಗಿದ್ದಾಗ ಇವೆಲ್ಲದರ ನಡುವೆ ಒಂದು ವಿಚಾರ ನನಗೆ ಹಿರಿಯರಿಂದ ಬಂದಿರುವಂಥದ್ದು, ಇವರು ಹೇಳುವಂಥ ವಿಚಾರಗಳು ಬಂದಾಗ ಏನು ಕಷ್ಟ ಇತ್ತೋ ಆ ಕುಟುಂಬಕ್ಕೆ ಅನ್ನುವಂಥದ್ದು 100%. ಯಾಕಂದರೆ ಈ ಸಂದರ್ಭಗಳಲ್ಲಿ ಜಾಹೀರಾತುಗಳನ್ನು ಕೊಟ್ಟು ಒಂದು ವರ ಬೇಕಾಗಿದೆ ಅಂತ ಬಂದಾಗ ಬಹುಶಃ ಪಾಪ ಅವರು ಆ ಕುಟುಂಬವು ಕೂಡ ಕಷ್ಟದಲ್ಲಿ ಇರ್ಬೋದು ಅಲ್ವಾ ಸರ್? ಖಂಡಿತ. ಆ ಒಂದು ವಿಚಾರ ಬಗ್ಗೆ ಮಾತಾಡ್ತೇನೆ. ಬಿಫೋರ್ ದಟ್ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ಕಾರ ಸರ್, ತಮ್ಮ ಹೆಸರಿಂದ ಸರ್? ನಾನು ಹೊನ್ನೆಯ ಕಾಟಿಪಾಳ, ವೇಣೂರಿಂದ ಮಾತನಾಡೋದು. ವೇಣೂರಿಂದ ಹೊನ್ನೆಯ ಕಾಟಿಪಾಳ. ನಮಸ್ಕಾರ ಸರ್, ಮಾತಾಡಿ ಸರ್. ಎಸ್ ಸರ್, ನಮಸ್ಕಾರ ಸರ್. ಇದು ಈ ಕುಲೆ ಮದುವೆ ಅಂತಲ್ಲ, ನಿಜವಾಗಿ ನಮ್ಮ ತುಳು ಸಂಪ್ರದಾಯ ಅದು. ಓಕೆ, ನಾವು ಆವತ್ತಿನಿಂದ ಮಂತ್ರರಹಿತವಾಗಿ ನಂಬಿಕೊಂಡು ಬಂದಂತ ನಾವು ಈ ಮೂಲವಾಸಿಗಳು. ಅದು ನಮ್ಮ ಕಟ್ಟು, ಅದು ಮೌಢ್ಯ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ್ರೆ ಈಗ ಜಾಹೀರಾತು ಕೊಟ್ಟದ್ದು ತಪ್ಪೇನಿಲ್ಲ. ಯಾಕೆಂದ್ರೆ ಈಗ ನಾವು ಆಧುನಿಕತೆಗೆ ಬಂದಿದ್ದೇವೆ, ಆದ್ರೆ ಮೂಲ ನಂಬಿಕೆಯನ್ನು ಇಟ್ಕೊಂಡಿದ್ದೇವೆ. ಅದು ಖಂಡಿತವಾಗಿ ನಮ್ಮ ತುಳುನಾಡಿನ ಒಂದು ಕ್ರಮ. ಅಂದ್ರೆ ನಾವು ಅಷ್ಟೊಂದು ಕೃಷಿ ಮೂಲದಲ್ಲಿ ಇರುವಂತವ್ರು ನಾವು. ಹಾಗಿರುವಾಗ ನಾವು ಕೆಲವು ನಂಬಿಕೆಗಳನ್ನು, ದೈವಾರಾಧನೆಗಳನ್ನು ಇಟ್ಟುಕೊಂಡು ದೈವಾರಾಧನೆ ಮೂಲಕವೇನು ಮಂತ್ರರಹಿತವಾಗಿ ನಂಬಿಕೊಂಡು ಬಂದಂತ ಹಿರಿಯರು ಮಾಡಿಕೊಂಡಂತ ಮಾಡಿದ್ದೇವೆ. ಒಂದನೇದಾಗಿ. ಎರಡನೇದಾಗಿ ನಮ್ಮಲ್ಲಿ ಇರುವಂತ ಪಿತೃಗಳಿಗೆ, ಆ ಪಿತೃಗಳಿಗೆ ಇರುವಂತ ಸಂಸ್ಕಾರಗಳು ಕೆಲವು 18 ಇತ್ತು ಅಂತ ಹೇಳಿದ್ರೆ ಸಂಸ್ಕಾರ. ತಾಯಿ ಹೊಟ್ಟೆಯಲ್ಲಿ ಇದ್ದಂತ ಕೊನೆ ಸಾಯುವ ತನಗೂ 18 ಸಂಸ್ಕಾರಗಳಿತ್ತು. ಈಗ ಫಿಲ್ಟರ್ ಕೆಲವು ಉಂಟು. ಆಗಿರುವಾಗ ಅದು ಆತ್ಮ ಅಂತ ಪರಮಾತ್ಮನ ಸಂಬಂಧಪಟ್ಟು ಮಾಡಂತದ್ದು. ಯುವಕ ತೀರಿ ಹೋದ್ರೆ ಆತನ ಆತ್ಮದ ಸದ್ಗತಿಗೋಸ್ಕರ ಪ್ರೀತಿಯಿಂದ ನಮ್ಮ ಕೂಡು ಕುಟುಂಬದಿಂದ ಅದಕ್ಕೆ ಮದುವೆ ಮಾಡಿ ಅದಕ್ಕೆ ಬೇಕಾದ ಸಂಸ್ಕಾರ ಕೊಡುವಂತ ಧರ್ಮ. ಅದು ಅನ್ಯೋನ್ಯತೆ, ಒಂದು ಕೂಡು ಕುಟುಂಬದ ಅಂತ ಹೇಳ್ತೀವಿ. ಈಗ ಎಷ್ಟಾಗುತ್ತಿದೆ ಅಲ್ವಾ? ಇದು ನಮ್ಮ ತುಳುನಾಡಿನ ನಮ್ಮ ತಿಳಿಬೇಕು. ಇದು ಮೌಢ್ಯ ಅಲ್ಲ. ಮೊನ್ನೆ ನಾನು ನನ್ನೊಂದು ಅಜ್ಜಿ ಮನೆ ಇದೆ, ಧಾರವಾಡ ಮನೆ ಇದೆ, ಬಹಳ ಖುಷಿ ಆಯ್ತು. ಅದೊಂದು ಕೊನೆಯದು ಅಜ್ಜಿ ತೀರಿ ಹೋಗಿದ್ದಾರೆ. ಅದೊಂದು ಅಂತ್ಯ ಸಂಸ್ಕಾರ ಬಹಳ ಒಂದು ಖುಷಿಯಲ್ಲಿ. ಅದೇ ಬ್ರಾಹ್ಮಣರೇ ಇಲ್ಲ, ನಮ್ಮ ತುಳುಕಟ್ಟಿ ಭಂಡಾರಿಗಳು ಮತ್ತೆ ಚೌರಿಕರು ಭಟ್ಟುಗಳು ಊರಿನವರು ಇದ್ದಾರೆ. ಅದೇ ಬ್ಯಾಂಡು ವಾದ್ಯದಿಂದ ಕಾಲೆ ಕೋಲ ಅದೆಲ್ಲ ಉಂಟು. ಅದೆಲ್ಲ ಉಳಿಬೇಕು. ಈಗ ಇಲ್ಲ, ಅದು ಮರೀಚಿಕೆ ಆಗಿದೆ, ಅದು ಉಳಿಬೇಕು. ಇದು ಮೌಢ್ಯ ಅಲ್ಲ. ನಾವು ಇಲ್ಲಿರುವಂತ ಆದಿ ನಮ್ದೇ ಒಂದು ದ್ರಾವಿಡ, ಅಂದ್ರೆ ನಮ್ದೇ ಮೂಲ ತುಳುಕಟ್ಟಿನ ಸಂಪ್ರದಾಯ ಉಳಿಬೇಕು. ಅದಕ್ಕೆ ಅಪಹಾಸ್ಯ ಮುಖ್ಯವಲ್ಲ. ನಾನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡಿದ್ದೇನೆ ಅಲ್ವಾ? ಉಳಿಬೇಕು, ಇದನ್ನು ಉಳಿಸಿ ಬೆಳೆಸಬೇಕು. ತುಳುನಾಡಿಗೆ ಮುಖ್ಯ ಅಲ್ಲ, ಅಂದ್ರೆ ಅದು ಮೌಢ್ಯ ಆಕ್ಷೇಪ ಮಾಡಬೇಕು. ಇದು ಮೌಢ್ಯ ಅಲ್ಲ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತಮಗೂ ಕೂಡ ಬಹಳಷ್ಟು ಬೇಸರ ಇದೆ ಈ ಒಂದು ವಿಚಾರ. ಬೇರೆ ಎಸ್ ಸರ್, ಅಪಹಾಸ್ಯ ಆಗಿದ್ದಕ್ಕೆ ತಮ್ಗೂ ಕೂಡ ಬೇಸರ ಇದೆ ಅಂತ ಗೊತ್ತಾಯ್ತು. ಎಸ್ ಸರ್, ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ.
ಹಲೋ ಸರ್, ನಮಸ್ತೆ. ಹಲೋ ಸರ್ ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ಸರ್ ಏನಪ್ಪ ಜಿದಾನಂದಿ ಬಂದಿದೆ ಓಲ್ಪಡ್ದು ಸರ್, ಉಪ್ಪಿನಂಗಡಿ. ಉಪ್ಪಿನಂಗಡಿ. ಎಸ್ ಕಿರಣ ಪಾತೆ ಇರಲಿ ಪಲ್ಲೆ ದಾದ ಬನ್ಪಾರ್ ಸರ್ ಮದಿಮೆ ಮಲ್ಪಣ ಬಂಡ ಹಾ ಅವು ಬಂಡ ದುಂಬು ಪೂರ ಹಿಂಗೆ ಬಂಡ 4 ವರ್ಷದ ಗುರಿಕಾರೆ ಬರ್ತದು ಐತ ಗುರಿಕಾರನ ಸಂಭವ ಕೊಡು ನಿತ್ಯರು ಹಾ ಇತ್ತೆ ಈ ಜನಕ್ಕುಲ್ಲ ಕಾಸು ಅಂದಿರ್ತದೆ ವಿಜೃಂಭಣೆ ಅದು ಒಂದು ಆತನು. ಓಕೆ. ಒಂಜಿ ತಾರು ಪೇಪರ್ ಪಾರ್ದೇರ್ ಪನ್ಪುನ ಅವು ತಪ್ಪತ್ತು ದಯ ಪಂಡ ಒಂಜಿ ಫ್ಯಾಮಿಲಿಗೆ ಕುಲೆಕ್ ಒಂಜಿ ಆನ್ ಆತನ ಒಂಜಿ ಪೊನ್ನು ತೋಡು ನಾಂಡ ಅದೇ ದಯ ಪಂಡ ನಮ್ಮ ನಿಜ ಜೀವನೋಡು ಇತ್ತ ಜೋಡಿಪ್ಪನಾಗದ ಮಲ್ಪನ ಅಂಚಿನ ಮದಿಮೆಗ್ಲ ಐಕ್ಲ ಮಸ್ತ್ ಒಂಜಿ ಮಸ್ತ್ ಡಿಫರೆನ್ಸ್ ಉಂಟು. ದಯ ಪಂಡ ನಿಜ ಜೀವನೋಡು ಒಂಜಿ ವೇಳೆ ತತ್ತದು ಕೊಂಡಲ್ಲ ದಾದಲ ಮಲ್ಲ ವಿಷಯ ಅಂಡ ಕುಲೆಕ್ ಮದಿಮೆ ಮಲ್ಪುನ ಉಂಡತಿ. ಕುಲೆಕ್ ಮದಿಮೆ ಮಲ್ಪುನ ಆತೆ ಒಂಜಿ ನಿಯತ್ತುಡು ಅಂಚೆನೆ ಒಂಜಿ ಆನು ಪೊನ್ನು ಇಲ್ಲಾಗ ಪೋಪುನ ಅಂಚೆನೆ ಬಾರಿ ದುಂಬುದ ಸಂಪ್ರದಾಯ ಆವಡು ಹೊರತು ಇತ್ತದ ಸಂಪ್ರದಾಯ ಆಪುಜಿ ಬೊಕ್ಕ ಮದಿಮೆ ಹೊರ ಕುಲೆಕ್ ಮದಿಮೆ ಆನು ಬಂಡದ ಅಡಿಗೆ ಬುಡಿಯಾರ್ಲ ಇದೇ ಬಂಡ ಬೊಕ್ಕ ನಮ್ಮ ಇತ್ತೆ ಫಸ್ಟ್ಗೆ ಇಂಚ ಪೊದ್ದೇರು ಪೂರ ಉಳ್ಳೇರ ಅಂಚೆನೆ ಪೋಂದು ಬರೋದು ಅಕ್ಕಲ ಒಂಜಿ ಪ್ರತಿ ಒಂಜಿ ಪೋಂದು ಬರೋದು ನಮ್ಮ ಇಪ್ಪುಡು ದೇಪಂಡ ಈ ಹಿಂದೆ ಎಂಕ ಫ್ಯಾಮಿಲಿ ಆತನು ದೇಪಂಡ ಆ ಫ್ಯಾಮಿಲಿ ಬಾರಿ ಭಂಗ ಬರ್ತದೆ ಬೊಕ್ಕ ಲಾಸ್ಟ್ ಒಂಜಿ ಬಟ್ರೆನ್ ಸಂಪರ್ಕ ಮಂತ್ ಮುಂಚೆನೆ ಬಟ್ರೆನ್ ಸಂಪರ್ಕ ಮಂತ್ 5 ರೂಪಾಯಿ ಎಂಕ್ಲು ಪೊದುತ್ತೀನಿ ದೇಪಂಡ ನಿಕ್ ಬಟ್ರನಾಕ್ಲ ಸಂಪ್ರದಾಯ ಇತ್ತೇನೆ ಮಾತ್ರ ಆಪನ್ ದೇಪಂಡ ಅಕ್ಲಿಗೆ ನಾನಾ ಪ್ರಶ್ನೆಗೆ ಬರ್ಪೇರು ಆತನ ಅಂದ ಪ್ರತಿಯೊಂದಿಕ್ಲ ಬರೋದಿತ್ತೇರು ಅಂಚದ ಅಕ್ಲಿಗೆ ವಿಷಯ ಗೊತ್ತಿಲ್ಲ. ದೇಪಂಡ ಕೆಲವು ಫ್ಯಾಮಿಲಿಗೆ ಒಂದು ಇತ್ತೇರು ಅಂಚದ ಅಕ್ಕಲು ಆಯ್ತ ಬಗ್ಗೆ ಒಂಚೂರು ನಮಕ್ ಇಂಚಿನ ಸಂಬಂಧ ಉಂಡು ಆಪುನ ದಾದನ ತೂಲೆ ಕೊಂಡು ದೀಪುಂಡು ಬೊಕ್ಕ ಐಕ್ ಬರಿ ಮತ್ತು ನಮ್ಮ ತುಳುನಾಡು ಬರಿ ಬಂಪ ಮಸ್ತ್ ಮಹತ್ವ ಅದುಂಡು. ಈ ಒಂಜಿ ಗೊತ್ತಿತ್ತಿನ ಅನುಭವ ಉಂಡು ನಿಕಲ ಕೊಟ್ಟು ಮಾಡ್ಲತೆ ಉಂಡು ದಯಪಂಡ ಆರು ಪಾರ್ದನೆ ಆರು ಮಸ್ತ್ ಫ್ಯಾಮಿಲಿ ಮಸ್ತ್ ಬಲ ಮತ್ತು ದಿಕ್ಕೆ ದಯಪಂಡ ಆರ ಇತ್ತು ಐನ ಮಸ್ತ್ ಬಂಗನ್ ತೆರಿದಾರ ಪಾಡ್ನ ಬುಡ್ಡ ಒಂಜಿ ಫ್ಯಾಮಿಲಿ 4 ಪೊಂಜೋಕ್ಲಿ ಇತ್ತು ಆ ಪೊಂಜೋಕ್ಲಿಗೆ ಮದಿಮೆ ಅವನ್ನ ಕಾರಣನೇ ಬೆಟ್ಟಿಕೊಂಡು ಅವೇ ಅದು ಪುಣನತೆ ಅವೇ ಸರಿ ನಮ್ಮ ತುಯಿನ ಉಂಟು ತುಳುನಾಡು ಅತೆ ಸರಿ ಸರ್ ತುಕ ಕೇನ್ಗ ಪಾತೆರ್ಗ ಎಸ್ ಸರ್ ಥ್ಯಾಂಕ್ ಯು ಸೊಲ್ಮೇಲು ಆ ಒಂದು ವಿಚಾರ ಪಂಡರ್ ದಯಪಂಡಗ ಸಮಸ್ಯೆ ಜಾಸ್ತಿ ಓವೇ ಅದು ಬಿಡ್ತೆ ಕಮೆಂಟ್ ಲವೇ ಪಾಡ್ದೇರು ಟ್ರೋಲ್ ಮಾಡೋರು ಎಷ್ಟೇ ಮಾಡ್ಬೋದು. ಅಂದರೆ ಸುನೀತಾ ಕೋಟೆನವರು ಹಾಕಿದ್ದಾರೆ, ಆ ಮನೆಯವರಿಗೆ ತುಂಬ ಕಷ್ಟ ಬಂದಿರಬಹುದು, ಇದು ತಮಾಷೆ ವಿಷಯ ಅಲ್ಲ, ಎಲ್ಲ ವಿಷಯದಲ್ಲಿಯೂ ಕೂಡ ಟ್ರೋಲ್ ಮಾಡುವವರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಬೇಕಂತ ಹೇಳ್ತಾ ಇದ್ದಾರೆ. ಅಂದರೆ ಮನೆಯವರಿಗೆ ಏನು ಕಷ್ಟ ಬಂದಿರಬಹುದು ಅನ್ನುವಂಥದ್ದು ಎಸ್ ಇದನ್ನು ಹೇಳುವಂಥದ್ದು. ಯಾಕಂದರೆ ಭಾಳಷ್ಟು ಹೇಳ್ತಾ ಇರೋದು ಇದೆ, ಯಾಕೆಂದರೆ ಮನೆಯಲ್ಲಿ ಇತರರು ಇದ್ದರೆ ಅವರಿಗೆ ಮದುವೆ ಆಗದೇ ಇರುವಂತಹ ಸಂದರ್ಭಗಳು ಈ ರೀತಿ ಅಲ್ವಾ ಸರ್. ಬಟ್ ಒಂದು ಕರೆಯನ್ನು ತೆಗೆದುಕೊಂಡು ಪಾಸ್ ಮಾಡಿ ಬದನಂತರ ಬರ್ತೀನಿ, ಭಾಳಷ್ಟು ಕರೆಗಳಿವೆ. ಹಲೋ ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ. ಏನಪ್ಪ ಒಲ್ಪಡ್ದು ಸರ್? ಯತಿನಣ್ಣ. ಎಸ್ ಸರ್, ಯತಿನಣ್ಣ ಪಾತೆಲ್ಲ ಸರ್ ದಾದಾ ಬನ್ಪರ ಕುಲೆ ಮದಿಮದ ಬಗ್ಗೆ ಇತ್ತೆ. ಎಸ್ ಬಾರಿ ಶೋಕದ ಕಾರ್ಯಕ್ರಮ ಸರ್. ಎಸ್ ಸರ್. ಇಡೀ ಕಟ್ಟದ ವಿಷಯ ವ್ಯಾಪಾರ ಏನು ಪಾತಿರೊಂದಿಲ್ಲ. ಓಕೆ ಬಾರಿ ಶೋಕದ ಕಾರ್ಯಕ್ರಮ ಕೊರೋನ 4 ಜನ ಕ್ಲಾಸ್ ಒಂದ್ಮೇಲೆ. ಓಕೆ ಸೋಲ್ಮೇಲೆ ಸರ್ ಪಾಲನೆ ಸರ್ ತಮ್ಮ ದಾಯ ಗೊತ್ತಿಲ್ಲ ಸರ್. ಇತ್ತ ದಾಯನ ಹತ್ರ ಗೊತ್ತಿಲ್ಲ ಸರ್. ಈ ವಿಡಿಯೋ ಟ್ರಾಲ್ ಮಂತ್ ಲೆಕ್ಕ ಬರೋದು ಊಟ ಕಟ್ಟು ತುಂಬ ಇದ್ದಿತ್ತೆ ಸರ್. ಇತ್ತ ಯೂನಿಟ್ ದಾಯನಲ್ಲಿ ಓಕೆ ಪಲ್ಲೆ ಪಲ್ಲೆ ಸರ್ ಕುಟುಂಬ ಬಂತಿನ ವಿಷಯನೇ ಇದ್ವಿ ನಮ್ಮ ಇಲ್ಲ ಸೇರೋದು ಬಂತೀನಿ ಸರ್. ಓಕೆ ದಯ ಬಂತ ಗೊತ್ತಿಲ್ಲ ಸರ್. ಹಿರಿಯಕ್ಕಲ್ದು ನಮಗ್ ಪೂರ ಅವೇನ್ ಪೂರ ಓ ವಿಷಯ ಅಲ್ಲ. ಈ ಪ್ರೇತ ಮದಿಮೆ ಅವಡು ಬಕ್ಕೊಂಜಿ ಅವಡು ಮೇನ್ ನಮಕ್ ಹಿರಿಯಕ್ಕಲ್ ಬಂತಿನ ಒಂದು ವ್ಯಕ್ತಿ ಇತ್ತೇರಿ ಇಲ್ಲ ಅದು ಕರೆಕ್ಟ್. ಇತ್ತೆ ಹಿರಿಯಕ್ಕಲೇ ಇದ್ದೀರಿ ಇತ್ತದ ಜನರೇಷನ್ ಬೇತೆ ಆತನು. ಕರೆಕ್ಟ್ 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 ಸರಿ ಬಂಡಾರ ಅಂದತೆ ಕೂಡು ಕುಟುಂಬ ಈ ಜನ ಸಂದರ್ಭ ಅಂದ ಪೊಣ್ಣು ತೋಡತ ಆಣು ತೋಡಣ ಇಂಚ ಅನಿವಾರ್ಯತೆ ಉಂಡು ಜಾಹೀರಾತು ಕೊರ್ಪುನ ಪೇತ ಮದ್ಮೆ ಮಂತ ನಮ್ಮ ಮಧ್ಯ ಸೇರ್ನಕ್ಲೇನ್ ಪೂರ ಸೇರಾದ ಮದ್ಮೆ ಮಂತ ಅಂದಿದ್ದೀನಿ ತುದೆ ಬರೀಟ ಕಟ್ಲ ಬರೀಟ ಪುರ ಅತೆ ಓಕೆ ಎಸ್ ಎಸ್ ಈ ಮದ್ಮೆ ಅಂದ್ರೆ ತೀರು ಬೋತಿನ ಆನ್ ಜೋಕ್ಲಾಡ್ ಪಂಜೋಕ್ಲಾಡ್ ಪೇತ ಮದ್ಮೆ ದುಂಬುದ್ದಿಂಚಿನ ಹಿರಿಯಕ್ಲ ಕಟ್ಟದ ಬೈದಿನ
ಆತೆ ಎಸ್ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಬಾರಿ ಖುಷಿ ಆಯ್ತು ಸರ್ ಇಂಚಿನ ಒಂದು ಪ್ರೋಗ್ರಾಮ್ ಪಾಡಿರತ್ತೆ ಓಕೆ 4 ಜನ ಕ್ಲಾಸ್ ಸೊಲ್ಮೇಲೆ ಸರ್ ಎಸ್ ಸರ್ ಈ ಒಂದು ವಿಚಾರ ಜನಕ್ಲೆಗ ಗೊತ್ತಾವಾಡು ಪನ್ಪುನಂಚಿನ ಕಾರಣಗ ಎಸ್ ಸರ್ ಪಲ್ಲೆ ಸರ್ ದಾದ ಪನ್ ಪರ್ದ ಪನಗ ಇಲ್ಲ ದದನ ಕಷ್ಟ ಪುಂಡ ಜೊಟ್ಟಿಗೆ ಇಂದಿರಾ ಮೇಡಮ್ ಲ ಪಂಡಿನ ಒಂದು ವಿಚಾರ ಒಂದು ಕಷ್ಟದ ಪ್ರಶ್ನೆ ಪಂಡ ತುಲೆ ನಮ್ಮ ತುಳುವೆರಡು 14 ಬರಿ ಬಾಂದ್ರ ಬಂದುಂಡು 14 ಬರಿ ಈರ್ತ ಸಾಲಿಯನಂದಾಂಡ ಯಾನ್ ಅಮೀನ್ ಅಂಡೆ ಈ ಮದ್ಮೆ ಆವಡುಂದಾಂಡ ಪೊಣ್ಣಗ ಆನಗ ಮದ್ಮೆ ಆವಡುಂದಾಂಡ ಬರಿಲ ತೂಗೋಡು ಅಕ್ಕಲ ಪುಟ್ಟ ಬರಿನ ತೂಗೋಡು ಅಪ್ಪನ ಬರಿನ ತೂಗೋಡು ಅಪ್ಪನ ಬರಿಕೆ ಅಪ್ಪನ ಬರಿತಾನೆ ಆಣ್ ಕನೆ ರಾಪುಚಿ ಒಂದು ನಮ್ಮ ಸಂಪ್ರದಾಯ ಅಪ್ಪನ ಬರಿತಾನೆ ಆಣ್ ಕನೆ ರಾಪುಚಿ ನಂಗೆ ಈ ಪುಟ್ಟ ಬರಿ ತೂಗೋಡು ಒಂಜಿ ಎರಡನೇ ತಾದ ದಾದಂದಿಕೆಂಡ ಈ ಅಕಲ್ನ ಆ ಕಷ್ಟದ ನಡುಟುಲ ಈ ಒಂಜಿ ಪೊಣ್ಣು ತಿಕ್ಕಣಿಂದೇ ಬತ್ತು ಎನ್ನ ಉದಾಹರಣೆಗೆ ಎನ್ನ ಒಂಜೇರ ಒಂಜಿ ತಂಗಡಿಯ ಅತ್ತನ ಮೆಗ್ಗೆನೇರ ತೀರ್ಪೋತಿರಂದು ಬತ್ತುಗ ಎನ್ನ ಮೆಗ್ಗಿಯಾಗ ಒಂಜಿ 35 ವರ್ಷ ಆತನಂದಾಂಡ ಅದು ಒಂಜಿ 44 ವರ್ಷದ ಪೊಣ್ಣನ ಮದ್ನಾಲ್ ಪೇರಾಪಣ ಇಜ್ಜತೆ ಆ ಪ್ರಾಯಕ್ಕೆ ಸರಿಯಾದತು 2 ವರ್ಷದ ಎತ್ತುವಾಸೆನಲ್ ಬೋರ್ಡು ಬಂದು ನಮ್ಮ ಸಂಪ್ರದಾಯ ಪನ್ಪುಂಡು ಒಂಜಿ 2 ವರ್ಷದ ಎತ್ತುವಾಸೆನಲ್ ಬೋರ್ಡು ಪನ್ಪಿನ ಸಂಪ್ರದಾಯ ಪನ್ಪುಂಡು ಅಂಚೆನ್ ಹಿಡ್ದವರ ಮೂಲು ಆ ಮದ್ಮೆ ಪನ್ಪಿನ ಆವೋಡು ಉಂದಾಂಡ ಪಾಪ ಎಂಕಲ ಅಕುಲು ಪಾತ್ರಕ್ಕೆ ಎಂಕಲ ಇಂದಾಂಡೆ ಬಾರಿ ಬೇಜಾರಾಂಡೆ ಅಕುಲು ಆ ಒಂಜಿ ಜಾಹೀರಾತು ಕೊರಡುಂದಾಂಡ ಅತೆ ಅಕುಲು ಕಷ್ಟಪಡ್ದು ಪೀರಕುಲು ಆಯ್ತಾ ಪೀರ ಹೊಡೆದು ಆ ಪೊಣ್ಣನ ಆ ಒಂಜಿ ಅತೆ ಬೇತೆ ಅಕಲ್ನ ಮೇಯ್ಟು ಬರ್ತದ್ದು ಎಂಕ್ ಮದ್ಮೆ ಆತಿಜಿ ಎಂಕ್ ಮದ್ಮೆ ಮಂತ ಕುರ್ಲೆ ಬಂದು ಒಂಜಿ ಅವೇ ರೀತಿ ನಿವೇದನೆ ಇಪ್ಪು ಅಂಚಿತ್ತಿನ ಸಂದರ್ಭಡು ಒಂದು ಅಕಲ್ನ ಅನಿವಾರ್ಯತವಾದ ಅಕಲಿಗೆ ಬರಿ ಬಾಂದ್ರೆ ಕೂಡ್ದು ಬರಂದೆ ಹತ್ರ ಆ ಪಿರಾಯಿ ಕೂಡ್ದು ಬರಂದೆ ಈ ನಮನೆ ಮದ್ಮೆ ಕಡೆಗೆ ಹಾಕಲು ಈ ಒಂಜಿ ವ್ಯವಸ್ಥೆ ಬತ್ತಿರಂದು ತೋಜಿನಿ ಒಂದು ಖಂಡಿತ ಅಪಹಾಸ್ಯದ ಪ್ರಶ್ನೆ ಅಲ್ಲತ್ತೆ ಟ್ರೋಲ್ ಮಲ್ಪನಾಗಲೇ ಬೇಲೆ ಪಕ್ಕದ ಅಲ್ಪನು ಅಂದ್ರೆ ತುಳುನಾಡದ ಸಂಸ್ಕೃತಿನ ಟ್ರೋಲ್ ಮಲ್ಪನಾಗ ಒಂಚೂರು ಮಿತ್ತು ತಿರ್ತು ತೂದು ಟ್ರೋಲ್ ಮಲ್ಪಡು ಮನ್ಪಿನಿ ದೇಪಂಡ ನನಗೆ ಗೊತ್ತುತ್ತಿನ ಪಾತ್ಯರ್ಗ ಗೊತ್ತು ಇಜ್ಜಿಂದ ನಾವು ಪಾತ್ಯರನೇ ಬಲ್ಲಿ ಮನಿ ಪಂದಕುಲ್ಲೋಡು ಇತ್ತು ಎಂಕುಲ್ಲತ್ತೆ ಬೋಡ್ತದ ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಂಕುಲ್ ತೂಂದುಪ್ಪ ಆಂಡ ನನಗೆ ದಾದ ಬೋರ್ಡು ಅವೇ ನಮ್ಮ ಸ್ವೀಕಾರ ಮಲ್ಪ ಬುಡ್ಚಂದಿನ ಬಿಡ್ತು ಬಿಡ್ಪ ಆಂಡ ಈ ತುಳುನಾಡದ ಸಂಸ್ಕೃತಿ ಪಡ್ಪಿನ ಅವು ಅತ್ಯಂತ ಅದ್ಭುತವೇನ ಇಂದಿರಾ ಮೇಡಮ್ ನಂಚಿತ್ರ ಒಂಜಿ ಅದ್ಭುತ ಗೌರವಾನ್ವಿತ ಒಂಜಿ ಪೊಣ್ಣು ಪೊಂಜವು ನೆತ್ತ ಬಗೆಟಿ ಅಪನೇ ಪಾತ್ರರನ್ನು ಬೈದಿನಾರೆ ಡಾಕ್ಟರ್ ವೈಎನ್ ಶೆಟ್ರು ನೆತ್ತ ಬಗೆಟಿ ಅಪನೇ ಪಾತ್ರರನ್ನು ಬೈದಿನಾರೆ ನಮ್ಮ ಹಿರಿಯರು ನಮ್ಮ ಮುಕ್ಳು ನಮ್ಮ ತುಳುನಾಡದ ವಿದ್ವಾಂಸರೇ ವಿವೇಕ್ ರೈಕಲಾದಪ್ಪು ತಿನ್ನಪ್ಪ ಗೌಡ್ರಾದಪ್ಪು ಇಂಚಿತ್ರ ಪೂರ ನೆತ್ತ ಬಗೆಟ್ ಮಸ್ತ್ ತೆರಿದಿನಕುಲು ಇಂದತ್ತ ಬಗೆಟ್ ಈ ಕುಲ ಮಧ್ಯಮದ ಬಗೆಟ್ ಅಕುಲು ಅಪಹಾಸ್ಯ ಅಂದ್ರೆ ಪಂತುಜೀರಿ ಒಂದು ನಮ್ಮ ಮೂಲ ನಂಬಿಕೆ ಅಂತ ಪನ್ನೊಂದು ಬೈತೀರಿ ಅತೆ ಅಂದ್ರೆ ಖಂಡಿತ ಮೂಲ ನಂಬಿಕೆ ಅಂತ ಪನ್ನೊಂದು ಬೈತೀರಿ ಬೊಕ್ಕ ಈ ಮದ್ಮೆ ಆಪಿನ ಚಿತ್ರ ಪೊಡ್ತುಡ್ಲ ಅತ್ಯಂತ ಅದ್ಭುತ ಪ್ರಕ್ರಿಯೆ ನಮ್ಮ ಅಲ್ಪ ತೂಪ ಅವು ನಂಗೆ ಗೊತ್ತು ಬೋಡ್ ನಂಗೆ ನಮ್ಮ ಇತ್ತೆ ಕಣ್ಣಾರ ತೂಯಿನಗಳೇ ಮಾತ್ರ ಗೊತ್ತಾವು ನಮ್ಮ ಇಂದಿರಾ ಮೇಡಮ್ ಬೊಡ್ತನಾಥ ತೂದುಪ್ಪೇರಿ ಅವೇನು ದೇಪಂಡ ಅತ್ತೊಂದನ್ನ ದಿನೇಶ್ 20 ಅರ್ಲ ತೂದುಪ್ಪೆರ್ಲ ಯಾರು ಕೇಂದು ಪೆರ್ಲಯ್ಯಾರು ಆಂಡ ಆ ಪ್ರಕ್ರಿಯೆ ಉಂಡತೆ ಅವು ಇತ್ತದ ಮದ್ಮೆಗಳ ಇತ್ತಾರು ಮೇಡಮ್ ಒಂಜಿ ಪಾತ್ರ ಪಂಡೇರಿ ಆ ಮದ್ಮೆ ತೂನಿಗಂಕರ ಆಶ್ಚರ್ಯ ಅಂಡಿ ಬಂದೆ ಅವು ಖಂಡಿತರಿಗೆ ಆಶ್ಚರ್ಯ ಆವೋಡೆ ಏರಿಗೆ ಇಂದಿರಾ ಮೇಡಮ್ಗೆ ಆಶ್ಚರ್ಯ ಆವೋಡೆ ದಾಯ ಆವೋಡು ಪಂಡ ದುಂಬುದ ಮದ್ಮೆಯಲ್ಲಿ ಪುರ ಇಂಚ ಆವಂತುಜಿ ಯಾನು ಪೋತಿನ ಮದ್ಮೆಗೆ ಯಾನ್ ತೂತಿನ ಮದ್ಮೇಡು ಐಟ್ ಅಕಲ್ದ ಆವೇದ ಮಂಡಲ ಮೂರ್ತಿ ಮಲ್ಪೇರ ಅಕಲ್ದ ಜನ ಎತ್ತಿಚ್ಚಿ ಅಕಲು ಅರಿನ ಕಡೆ ಎತ್ತದ ಐತ ಬಂದ ಮಲ್ತದ ಐತ ಮೂರ್ತಿ ಮಲ್ತದೆ ಅರಿ ಕಡೆ ಎತ್ತದು ಐತ ಬಂದ ಮಲ್ತದೆ ಐತ ಮೂರ್ತಿ ಮಲ್ತದೆ ಅವು ತತ್ತನಿಂದಾಂಡ ಪರ್ತಿಡ್ ಮಲ್ತೊಂದು ಇತ್ತೇರ್ಗೆ ಯಾನ್ಕಿ ತೂತು ಜಾನ್ ಅಂಡೆ ಇಜ್ಜಿನ ಪಾಲದ ಕೆತ್ತದ ಮರ ಉಂಡತ ನಮ್ಮ ಆಟಿದ ಅಮಾಸದಾನಿ ಪರ್ಪಿನ ಮರ್ದು ಬರ್ಪಿನ ಪಾಲದ ಕೆತ್ತ ಐಟ್ ಮೂರ್ತಿನ ಕೆತ್ತದ ಐಟ್ ಮಲ್ತೊಂದು ಐತ ಪಾಪೆದಲಕ ಮಲ್ತದ ಐನ್ ದಿವೊಂದು ತೆರಿಗೆ ಬಂದು ಪಂಪಿಣಿಕೆ ಅಂದೇನು ಆಂಡ ಆ ಬಂದಡ್ ಮಲ್ತಿನ ಕಣ್ಣಾರ ತೂತೇನು ಈಗ ಗಂಧ ಬಕ್ಕ ಈ ಮಣ್ಣಿಡ್ ಮಲ್ತಿದ್ರಿ ಏನ್ ಕಣ್ಣಾರ ತೂತೇನು ಒಂದು ಅವು ಮಾತ್ರ ತಂದ ಐತೆ ಪಿರೋರ್ದು ಏತ ಕಷ್ಟ ಉಂಡೊಂದಿಕೆ ಒಂಜಿ ನಮ್ಮ ನಿಜ ಮದ್ಮೇಡು ಏತು ನಮ್ಮ ಭಂಗ ಬರ್ಪನ ಒಂಜಿ ನಿಜ ಮದ್ಮೇಡು ಏತು ನಮ್ಮ ಕಷ್ಟನೂ ಸುಖನು ಅನುಭವಿಸೋಣ ಅದೇ ಕಷ್ಟ ಸುಖ ಈ ನೆಟ್ಲ ಉಂಟು ಒಂದು ತಮಾಷೆದ ವಿಷಯ ಅಂತ ಅತ್ತೆ ಪ್ರತಿ ಒಂಜಿ ನಮ್ಮ ಮಧ್ಯಮದ ಸಂಪ್ರದಾಯದ ಉಂಡ ದುಮ್ಮಂಜಿ ಮದ್ಮೆ ಆವೋಡು ನನ್ನ ಸುರುತ್ತಾನಿ ಇತ್ತ ನಮ್ಮ ಮದ್ರಂಗಿ ಇನಿ ಮದ್ಮೆ ಅಂದಾಡು 4 ದಿನ ದುಮ್ ಮದ್ರಂಗಿ ಮಲ್ಪ ನಮ್ಮ ದುಂಬುದ ಮದ್ಮೇಡು ಅಂಚತ್ತೆ ಇನಿ ಮದ್ಮೆ ಅಂದಂಡ ಕೋಡ ಮದ್ರಂಗಿ ಅದು ದುಂಬುದ ಕಾಲಗಳು ಇನಿ ಇತ್ತೆ ಅಂಚತ್ತೆ ಇತ್ತೆ ಇಂಚಾತನ ಪಂಡ ಇತ್ತೆ ಕಾಲ ಬದಲಾತನ ಅಕ್ಲೆ ಅನುಕೂಲದ ದಿನ ಮದ್ರಂಗಿ ಮಲ್ತು ಉತ್ತೀರಿ ಐತ ಮನದಾನಿ ಕಾಣಲಾಕದು ಅಕ್ಲೆ ಪೇರ
ದುಮ್ನನಿ ಪೇರ ಮಂಜಾಲ ಪೂಜಿದ್ದು ಐರ್ದಕ್ಕೆ ಹಾಕ್ಲೇನು ತುತ್ತಾಯ್ತ ಮಲ್ತದ್ದು ಐರ್ದಕ್ಕೆ ದಿಬ್ಬನ ಬೋದು ಐರ್ದಕ್ಕೆ ಅಲ್ಪ ಪಾವಡೆ ಬಿಡ್ಪದು ಐರ್ದಕ್ಕೆ ಅಲ್ಪ ಹಾಕ್ಲೇನು ಎದ್ದುಕೊಂದು ಮಿತ್ತ ಬಂತೆ ಪೋಡು ದಂಡ ಅವ್ರು ಪಾವಡೆ ಬಿಡ್ಪೋಡು ಪಾವಡೆ ಪಂಡ ಏರೆಲ್ಲ ಗೊತ್ತು ಪಾವಡೆ ಬಿಡ ಪಂಡ ದಾದ ಬಂದೆ ಪಂಡ ಅವ್ರು ಮಧ್ಯ ಮೇದ ಮಂಟ ಮೇದ ಹುಲ ಹಿಡ್ದು ಒಂಜಿ ಬೊಲ್ದು ಕುಂಟು ಪಾಡೋದು ತೀರ್ ಐಟ್ ಮಿತ್ತ ಐತೆ ಮಿತ್ತ ನಡಪಡಗಳು ಐತೆ ಮಿತ್ತ ಮುಜ್ಜಿ ಸುತ್ತು ಬರೋಡಕಲು ಅವು ಪಾವಡೆ ಪಾಡ್ನು ಐತೊಟ್ಟಿಗೆ ಆನಾಗ ಪುಲಾಯಿ ದಿವೋಡು ಪುಲಾಯಿ ಪಂಡ ಮುಂಡಾಸ್ ಇತ್ತ ನಮ್ಮ ಪೇಟ ಉಂಡತೆ ಅವೇನಪ್ಪ ಪುಲಾಯಿಂದ ಬಂದೊಂದುತ್ತೀರಿ ಅವಿಂದಿ ಓಡು ಇಂಚಿತ್ತಿನ ಪ್ರಕ್ರಿಯೆಲ್ಲ ಬೋಡ್ತಿನ ಐಕ್ ಬೋಡನ ಪೂರಾ ತಯಾರಿಲ್ಲ ಮುಖ ಮಲ್ತೊಂದು ಪೊಡೆ ಅಂದಂತ ಆ ಪುಲಾಯಿ ಆವಡು ಪಾವಡೆ ಆವಡು ಐರ್ದಕ್ಕ ಸಂಪ್ರದಾಯದ ಅದನ್ನ ಇನ್ಪುರ ಮಲ್ತೊಂದು ಎಪ್ಪೋಡು ಮೂಲು ಒಂಜಿ ಚೂರು ಹೆಚ್ಚು ಕಡಿಮೆ ಆಂಡ ಎತ್ತುವಾಸಿ ಆಂಡಂದಾಂಡ ಅಪ್ಪಗ ಮೇಟ್ ಬರ್ಪಂಡಪ್ಪ ಬರ್ಪುಣ ಖಂಡಿತ ಅಪಗ ಬತ್ತದಿಂದಂಡದ ನಿಕುಲ್ ಮಧ್ಯ ಮಲ್ದಿನ ಸರಿ ಇಚ್ಚಿ ನಿಕುಲು ಎಂಕೆ ಬದಿಗೆ ತೊಂದರ ಅತ್ತಂದಂಡ ಎಂಕ್ ನಿಕುಲು ಅಣ್ಣನ ಮಧ್ಯಮೆಗೆ ನಿಕುಲು ಬ್ಯಾಂಡ್ ವಾದ್ಯ ಮಲ್ತಿದ್ದಾರೆ ಎಂಕ್ ಮಲ್ತಾರ ಇತ ಬದಿದೆತ್ತೊನ್ನ ವಿಷಯತ ಇಂದಿರಾ ಮೇಡಮ್ ಅಂಚಿನ ವಿಚಾರ ಎಲ್ಲ ಉಂಡಪ್ಪ ಉಂಡು ಖಂಡಿತ ಉಂಡು ಇತ್ತೀಚೆಗೆ ಅವಲ ಬುಳೆ ಒಂದು ಆಂಡ ಅಲ್ಪ ಈರ್ನ ಕಂಚಿ ಏರ ಅವನ ಬಕ್ಕ ಕಂಚಿ ದೀಪಿನ ಕಿರ್ಮ ಉಂಡತೆ ಕಂಚಿ ದೀಪಿನ ಬಂದ ಒಂಜಿ ಪ್ರಕ್ರಿಯೆ ಉಂಡು ಆ ಕಂಚಿ ದೀಪಿನಿಟ್ಟು ಧ್ಯಾನ ತೂತಿನಿಟ್ಟು ಪೊಟ್ಟು ಮುಕ್ಕಾಲ್ ದೀವ ಒಂದುತ್ತೀನಿ ಹೊಟ್ಟೆ ಮುಕ್ಕಾಲ್ ಪಣ ದುಂಬುದ ನಾಣ್ಯವು ಹೊಟ್ಟೆ ಮುಕ್ಕಾಲು ದೀದು ಬಕ್ಕ ಇಂಚಿತ್ತಿನಾರು ಇಂಚಿನ ಒಂಜಿ ವ್ಯಕ್ತಿ ಯಾವ ಊರದ ರಾಮಣ್ಯ ಪಂಪಿನಾರು ಇನಿ 100 ರೂಪಾಯಿ ದಿಯರ್ಗೆ ಬಂದು ಪಂಪಿ ಅವು 100 ಬಂದ ಆ ಪೊಟ್ಟು ಮುಕ್ಕಾಲನೆ ಹೊಟ್ಟೆ ಮುಕ್ಕಾಲನೆ 100 ರೂಪಾಯಿ ಬಂದ ಒಂದು ಸಮಸ್ಯೆ ಎಡ್ ಜೋರು ಪಂಪಿನಿ ಅಪ್ಪಾಗ ಮಾತೆಲ್ಲ ಕುಡೋರಿ ಬರ್ತೀನಿ ಕುಡೋರಿ ಹೊಟ್ಟೆ ಮುಕ್ಕಾಲು ಪೈಸೆ ಇನ್ನೇನು ಪ್ರತಿ ಒಂದುತ್ತೆ ಇತ್ತ ಹಂಚತ್ತು ಇತ್ತ 100 ರೂಪಾಯಿ ದಿನ ಒಂಜಿ ಸಾರ ದಿಯರ್ಗೆ 10 ರೂಪಾಯಿ ದಿನ 110 ರೂಪಾಯಿ ದಿಯರ್ಗೆ ಇಂಚಿನ ತೂತೆ ಅತ್ಯಂತ ಅದ್ಭುತ ಪ್ರಕ್ರಿಯೆ ಪಂಡ ಅತ್ಯಂತ ಅದ್ಭುತ ಪ್ರಕ್ರಿಯೆ ಯಾನ್ ಪನ್ಪಿನಿ ತುಳುನಾಡದ ಸಂಸ್ಕೃತಿ ಸಂಪ್ರದಾಯನು ದಯಮಲ್ತದ ಏರ್ಲೈನ್ ಅತ್ಯಂತ ಕೆಳಸ್ತರ ಆಯ್ತೊಟ್ಟಿಗೆ ಎಸ್ ಇಂದಿರಾ ಮೇಡಮ್ ಇತ್ತ ಈರ್ ಕೊರ್ನಂಚಿನೇ ಫೋಟೋಸ್ ದೇಮಲ್ತೊಂಜಿ ಪಾಡ್ಲೆ ಈ ಮದಿಮೆ ಎಂಚ ಆಪುಂಡು ಒಂದು ಪಂಡ ಮೇಡಮ್ ದೇಪಣಗಿತ್ತೆ ಕೆ ಪೇಜ್ ಅವರ ಸರ್ ಪಂಡೇರು ಅವಿನೊಂಜಿ ಪಾಪೆದ ಮುಖಾಂತರ ದುಪ್ಪಡ ಅತಡ ಹರಿತ ಬಂದ ದುಪ್ಪಾಡು ಮಣ್ಣದ ಮೂರ್ತಿ ಆದುಪ್ಪಾಡು ಈ ನೆಟ್ ಇಂಚ ಮಲ್ಪೇರು ಮೂರ್ತಿ ಲಕದ ಇದು ರಡ್ಡು ಜನನ ಈ ಒಂಜಿ ವಿಚಾರ ಎಂಚ ವಾವ ವಿದಟ್ ಈ ಕುಲೆ ಮದಿಮೆ ಆಪುಂಡು ಮೇಡಮ್ ಯಾನ ಕಡಪಡಿನ ಚಿತ್ರಡ್ ಉಂಡತೆ ಎಸ್ ಚಿತ್ರನೊಂಜಿ ಪ್ಲೇ ಮನ್ಪ್ಲೆ ಎಸ್ 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 ಐತ ಪಾಪೆ ತೆಲ್ತುಲೆ ಐತ ಪಾಪೆ ಎಸ್ ಉಂತಲೆ ಪಾಪೆ ಉಂತಲೆ ಮಿತ್ತು ತೀರ್ಥ ಮನ್ಪ್ಲೆ ಬೊಳ್ಳಿದ ಪಾಪೆಲು ಉಂತಲೆ ಮೇಡಮ್ ಎಸ್ ಎಸ್ ಬೊಳ್ಳಿದ ಪಾಪೆಲು ಬೊಳ್ಳಿದ ಪಾಪೆಲೆ ಅವು ಕರಡಿಗಿಡತಿ ಅವು ದೀಪಿದ ಆ ಪೂರ ಸರಕ ಆ ಕರಡಿಗಿಡ ದೀಪಿದ ಓಕೆ ಅವು ಪೂರ ಬರ್ಚನೆ ಬೊಕ್ಕ ಕರಿಮಣಿ ಕಾರಂಗಿಲ ಕೊಡ್ಡಿಂಗಿಲ ಮಾತ್ರ ಉಂಟಾಡು ಬೊಕ್ಕೊಂದು ವಿಷಯ ಬಂದ ಕುಲ ಮಧ್ಯದ ಮಲ್ಪನಗಲ ಸ್ಥಿತಿಗತಿದ ಮಿತ್ತುಂಡು ಯಾನ ಸಾಮಾನ್ಯವಾದ ಬಂಟರ್ ಅಧ್ಯಯನ ಮಾಡ್ತಾನೆ ಕಲೆಕ್ಟ್ ಮಾಡ್ತೀನಿ ಬಂಟರ್ನ ಇಲ್ಲಾಗೆ ಹೋಗ್ತೀನಿ ಒಳ್ಳೆ ಪಾಪೆ ತೆಗಿ ನಂಚ ಒಂದು ತಲಪಾಡಿ ಮೇಲೆ ಕಲೆಕ್ಟ್ ಮಾಡಿ ಓಕೆ ಒಂದು ಕುಲೆ ಮದುವೆಯ ಸರಕುಗಳು ಪಂಡದಾದ ಮೇಡಮ್ ಒಂದು ಕುಲೆ ಮದುವೆಗೆ ನಮ್ಮ ಮದುವೆಗೆ ಬರ್ಚನೆ ಒಂದು ಸರ ಪೂರ ಈ ಮಲ್ಪವನ ಸ್ಥಿತಿಗತಿದ ಮಿತ್ತುಪ್ಪುನು ಇಪ್ಪಣತೆ ಓದಿ ಇಟ್ಟಿದ ಪಾಪೆಲ್ಲ ಮಲ್ಪೇರು ಅಕ್ಕಿ ಇಟ್ಟಿದ ಪಾಪೆಲ್ಲ ಮಲ್ಪೇರು ಪಣತನದ ಮಿತ್ತು ದನಿಕೆರು ಬೊಳ್ಳಿದ ಪಾಪೆ ಮಲ್ಪೇರು ಒಂದು ಬೊಳ್ಳಿಡ ಮಲ್ದಿನೇ ಒಂದು ಬೊಳ್ಳಿದ ಪಾಪೆ ಸಾಮಾನ್ಲು ಬೇತೆ ಬರ್ಚನೆ ಮಾತ ಬೇತೆ ಮಲ್ಪೇರು ಬೊಕ್ಕ ಓಕೆ ಆ ಪಾಪದ ತುಪ್ಪಲೆ ಪಾಪದ ಒಂಜಿ ಫೋಟೋ ಮನ್ಪ್ಲೆ ಒಂಚೂರು ಮಿತ್ತು ತಿರ್ತು ಹೋಯ್ ಓಕೆ ಕುಲೆ ಮದುವೆಗೆ ಆಣು ಕುಲೆ ಪೊಣ್ಣು ಕುಲೆ ರಡ್ಡಲ ಉಂಟು ಆಣು ಕುಲೆ ಪೊಣ್ಣು ಕುಲೆನೆ ಪನಗೌರ ಫಸ್ಟ್ ದ ರಡ್ಡೆ ಸಾಂಕೇತಿಕತೆ ಮಾತ್ರ ಓಕೆ ಓಕೆ ಲಿಂಗ ಬೇರೆ ತೊಜಪಾರ ಪೂಜೆ ಆತು ಸೂಕ್ಷ್ಮತೆ ಬರಂದವು ಎಂಪಿತನೇ ಪೂಜೆ ಆತು ಪೂಜೆನ ಟೈಮ್ ಬೇತವು ಕರೆಕ್ಟ್ 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 ಬೊಕ್ಕ ಲಿಂಗ ಬೇಕು ಒಕ್ಕ ಏನು ಲಾಸ್ಟ್ ಜನ ಅಧ್ಯಯನ ಮಲ್ಪದ ಪೋಪಿನ ಒಂಜಿ ಇಲ್ಲಡು ಒಂದೇ ದಿನ ದುಂಬತ್ತಿನ ಅಗಳು ಬ್ರಾಹ್ಮಣರ ಮಿತ್ತ ಡಿಪೆಂಡ್ ಆಗ್ತಿರು ಐಟಾಗಲು ತಿಪ್ಪಿನ ಪ್ರತಿನಿಧಿಸರಿಗೆ ಚೇರಡು ಗಡು ತಿಪ್ಪಿದೀಯರಿಗೆ ಒಂದು ಜ್ಞಾನ ತಿಪ್ಪಿ ಒಂದು ಪುಣ್ಣು ತಿಪ್ಪಿದೀಯರಿಗೆ ಓಕೆ ಇಲ್ಲದಗಳು ಮಟ್ಟು ಬಂಡರಿಗೆ ತಿಪ್ಪಿ ಮಲ್ಪಾವು ಏನಲ್ಲ
ಆಯ ಗೊತ್ತಿತ್ತಿನ ನಾಲೆಜ್ ಮಿತಿ ದೀಪನೆ ಎकडೊಂದು ಜನ ಪಂಡಿರತ್ತೆ ಬಟ್ ಪೂರ ಗೊತ್ತು ಪುಡುದು ಪೋಯೆ ಬಂದು ಕರೆಕ್ಟ್ ಮಲ್ಲ ವೀಕ್ ಪಾಯಿಂಟ್ ಗೊತ್ತುಂಡೆ ಭಟ್ರಿಗೆ ಮಾತು ಗೊತ್ತು ಭಟ್ರಿಗೆ ಆರ್ಟ್ ಕಲ್ಚರ್ದ ಮಸ್ತ್ ಗೊತ್ತು ತುಳಿತ ಕಲ್ಚರ್ದ ಮಸ್ತ್ ಗೊತ್ತು ಸಾಧ್ಯತೆ ಮಸ್ತ್ ಕಡಿಮೆ ಬಲಸ್ತೀನಗನೆ ಅವಳು పోదు 14 ಕುಲಕ್ಕೆ ಬಲಸುನ ಅದಕ್ಕನೆ ಪಾಯಿಂಟ್ ರೇಸ್ ಮಲ್ತೆ ಎಂಚ ಬಲಸುಡು ಮಾತ್ರ ವಂಶೇತಿಯಡು ಹಳೆ ಸಂತಾನಡು ಅಪ್ಪ ಇಲ್ಲಡೆ ಆಣಗ್ಲ ಬಲಸುಡು ಪೊಣ್ಣಗ್ಲ ಬಲಸುಡು ಕಣ್ಣಲ್ಲಾಡು 14 ಇರಕ್ಕೆ ಲೆಪ್ಪನಜ್ಜಿ ಕಣ್ಣಲ್ಲಾಡು ಬೊಜ್ಜ ಮಲ್ತಡ 14 ಇರಕ್ಕೆ ಲೆಪ್ಪರ ಅಪ್ಪೆಲ್ಲಗೆ ಬರುಡು ಓಕೆ ಪರಿವರ್ತನೆ ಆದ ಕಾರಣ ಅಲ್ಪದಗಲ ಅಡ್ವೈಸರ್ ಅಲ್ಪ ಮತ್ತೆ ಮಲ್ಪ ಏನಾಗಲ್ಲ ಕೊಡ್ನೆ ಸಲಹೆದ ಮಿತ್ತಾದ್ರು ಮಲ್ತೀರ ಅಗಲ್ಲ ನಾಲೆಜ್ ಇಚ್ಚಿ ಪಣ್ಲೆಕ್ಕೂ ಮಲ್ತೀರಿ ಅವೇ ಪಂಡಿತೆ ಬದಲಾವಣೆ ಕೆಲವರು ಮದ್ದು ಗೊತ್ತಾಂತೆಲ್ಲ ಬದಲಾವಣೆ ಹಾಕೊಂಡು ಕೆಲವು ನನ್ಗೆ ಗೊತ್ತಿರ್ತದ ಬದಲಾವಣೆ ಆತೆ ಇತ ಲಾಸ್ಟ್ ದ ರಡ್ ಮೇಡಮ್ ಐಟ್ ಲಾಸ್ಟ್ ದ ರಡ್ ಉದಾದ ಪಂಡದ ಒಂಚೂರು ಮಿತ್ ಮನ್ಪ್ಲೆ ಎಸ್ ಎಸ್ ಮದ್ಮೆದ ಸುತ್ತು ಒಂದು ಮದಿಮೆದ ಅದು ಸ್ವಲ್ಪ ಅದನ್ನ ಪಾಸ್ ಮಾಡಿ ಮದ್ಮಲ್ನ ಸುತ್ತು ಎಂಡ್ ಅಲ್ಲಿ ಇರುವಂತ 2 ಬಾಕ್ಸ್ ಎಸ್ ನಿಲ್ಲಿಸಿ ಬಲೆ ಉಂಡು ಕಾಜು ಉಂಟು ಕೈಮಣೆಂದು ಮೂಗು ಬೊಟ್ಟುಂಡು ಕಾರಂಗಿಲ ಉಂಡು ಮೂಗುದಿ ಉಂಡು ಮೂಗುದಿ ಪಂಡ ಗೊತ್ತುಂಡೆ ನೇಲ ಆ ಮೂಗುದಿಲ್ಲ ಉಂಟಾಯ್ತು ಮಾತಲ್ಲುಂಡು ಆಲ್ಮೋಸ್ಟ್ ಬಂಗಾರದ ಹೆಚ್ಚಿಗೆ ಕಾಜಿ ಮಾತ್ರ ಬಂಗಾರದ ಆಲ್ಮೋಸ್ಟ್ ಬಂಗಾರದ ಒಂದು ಪುಡ ಇಟ್ಟ ಅತೆ ಕರಡಿಗೆ ಉಂಡತೆ ಕರಡಿಗೆ ಇತ್ತು ಪೂರ ಸೈತಿನಕಲ್ನ ವಸ್ತು ದಿಪ್ಪಿನ ಕರಡಿಗೆ ಸೈತಿನಕಲ ವಸ್ತು ದಿಪ್ಪಿನ ಕರಡಿಗೆ ಇಂಚಿನೇನೆ ತಾಮ್ರದ ಕರಡಿಗೆ 5 ದೀತಿರು ಎಂಕು ಪೂರ ಬುಡ್ಪಾದ ಟೆವಲ್ ಪಾದ ಬುಡ್ಪಾದ ಎಂಟು ಫೋಟೋ ತೆಪ್ಪರ ಕೊಟ್ಟು ಕೈಗೆ ದೀಯರು ಓಕೆ ಎಸ್ ಐತೆ ಮೇಡಮ್ ಪನಗ ಈ ಎಂಚ ನಮ್ಮ ಮನುಷ್ಯರ ಮದಿಮೆ ಆಪೇರೆ ಅವೇ ಪ್ರೊಸೀಜರ್ಡ್ ನಮ್ಮ ಈ ಕುಲೆ ಮದಿಮೆ ನಡಪುಂಡೆ ಅಂದ್ ಅವ ಪ್ರೊಸೀಜರ್ಡ್ ನಡಪುಂಡ ಇತ್ತೆ ಅತೋಜಿ ಪೈ ಲೆಕ್ಕತ್ತು ಎಂಪಣ್ಣೆದ ಐನಾತು ಬುಟ್ಟುಡತ್ನ ಅಂತ ಕಾಲೋಡು ಅಪಹಾಸ್ಯ ಮಲ್ಪಿರಿಂದೇ ಬುಟ್ಟು ಮಲ್ದಿನಪ್ಪು ಈಗ ಆ ಪಾಲ್ದಾಯಿ ಮದ್ದೆ ಮಲ್ತಾಡೆ ಈ ಪಾಲ್ದಾಯಿ ತಮಾಷ್ ಮಲ್ತು ಓಕೆ ಅದೇ ಅಪಹಾಸ್ಯ ಪಾಲು ಬಳದ್ರು ಅದೆಲ್ಲ ತಮಾಷ್ ಮಲ್ಪು ಕಾಯ್ನಾತ್ಗಳು ಗುಟ್ಟುಡ್ದು ಓದಿತ್ತಿರು ಕಣಲ ಆಣನ್ ನಾಡು ಮಲ್ತೊಂದಿತ್ತಿರು ಅಂದ್ ಮತ್ತ ನಾಡನ್ನು ಪೋಂದಿತ್ತೀನಿ ಪುರಾಕಲ ಅಂದಿನ ಕಾಲದ ಸ್ಥಿತಿಗತಿ ಹಂಚಿತ್ತಿನತ್ತೆ ಇಂಥ ಕಾಲದ ಸ್ಥಿತಿಗತಿ ಉತ್ತಮ ಅಂತಂದ್ರೆ ಭಟ್ರು ಮಕ್ಳು ಬರ್ತೀರ ಅಲ್ಲೇ ಇತ್ತಂದೆಲ್ಲ ಬೈದೇರ ಅಂದ ಕಾಲ ಎತ್ತಂದೆಲ್ಲ ಬೈದೇರಗಳು ಇಂಥ ಕಾಲಡು ಬರ್ತಾರೆ ಇತ್ತ ಮಾತ್ರ ಪಂಪಿರತ್ತೆ ಮಾತ ಅನ್ನ ಕೊಡುವ ದಾರಿ ಬಂದ ಅಗಲಿಗ ಅನ್ನ ಕೊಡುವ ದಾರಿ ನಂಗೆ ನಮ್ಮ ಜನದಾಂಚಿನ ದಾರಿ ಅಂಚ ಮಲ್ಪ ಮಲ್ಪವನ ಏನ ಸ್ಥಿತಿಗತಿನ ಬಿತ್ತು ಅವ ಮಸ್ತ್ ಡಿಪೆಂಡ್ ಇತೆ ಮೇಡಮ್ ಈ ಕುಲೆ ಮದ್ವೆ ನಮ್ಮ ಊರುಡೆ ಮಾತ್ರ ಆಪಂಗಂಟಿಗೆ ದಾಳ ಆಧಾರ ಇಜ್ಜಿ ಬೇತಕೊಡ್ಡಿ ನಮ್ಮ ಓಲ್ ಮಾತ್ರ ಸ್ಟಡಿ ಮಲ್ತ ಪರ್ಲಿ ಬೇತಕೊಡ್ಲ ಪರ್ಯಾವ ಒಂಜಿ ಸಂಪ್ರದಾಯ ಒಂಜೇ ಊರುಡುಂಪಿನ ಉಪ್ಪಿನ ತಪ್ಪು ವೈಜ್ಞಾನಿಕನ ಮೂಢನಂಬಿಕೆಲ ಅದು ಬೇರೆ ಪ್ರಶ್ನೆ ನಿಜ ನಮ್ಮ ಊರುಡೆ ಉಪ್ಪು ದಲಾತ್ತು ಬೇತಕೊಡ್ಲ ಉಪ್ಪರ್ಯಾವ ನಮ್ಮ ಊರುಡ ಅವ್ರು ಇಜ್ಜಿ ಪರ್ಲಿ ಕರೆಕ್ಟ್ ಇತ ಮೇಡಮ್ ಮಸ್ತ್ ಸಮಾನ ಸಂಸ್ಕೃತಿ ಮಸ್ತ್ ಕೊಡಿಡುಂಡು ಅತೆ ಮೇಡಮ್ ಇತ್ತೆ ಮಸ್ತ್ ಕೊಡಿಡು ಈ ಕುಲೆ ಮದಿಮೆ ತೂತರ ರಿಸರ್ಚ್ ಮಲ್ದಾರ ಪನ್ನಾಗ ಐಟ್ ಕುಲೆ ಮದಿಮೆ ಆಪಿನ ಪನ್ನಾಗ ಅವು ನಿಜವಾದ್ಲ ಅವು ಮಲ್ಪೋಡೆನಾ ಅತ್ತಡ ಒಂಜಿ ಪುಣ್ಣು ಕುಡಿಯನ ಏರ್ನ ಒಂಜಿ ಆತ್ಮಡ್ ಬತ್ತದ ಪನ್ಪುಲಕ ಬೆಂಕ್ಲಿಗ್ ಮದಿಮೆ ಮನ್ಪೋಡೆ ಪಂದು ಪಂಡಿ ಬೊಕ್ಕ ಮಲ್ಪುನ ಅತ್ ಇಜಿನಲ ಮಲ್ಪೋಡೆನಾ ಪನ್ನಾಗ ಕಡ್ಡಾಯವಾದೇ ಉಂಡ ಅತ ಇಂಚಿನ ಉಪದ್ರ ಅತ್ತ ಇಂಚಿನ ಒಂಜಿ ವಿಚಾರ ಗೊತ್ತಿತ್ರ ಮಾತ್ರ ಮಲ್ಪುನ ಇಜ್ಜಿ ಕಡ್ಡಾಯ ಅಡುವಲ್ಲ ಇತ್ತಿಜಿ ಈ ಕೆಲವು ಜೋಕ್ಲಿತ ಮಿಗಿದೆ ಅಕಾಡೆಮಿಕ್ ಇತ್ತು ನಮ್ಮೆಲ್ಲ ಪ್ರೀತಿ ಪುಡದೆ ಭಾವನಾತ್ಮಕ ಸಂಬಂಧ అలాగే సైకాలజీ ఇప్పుడు అక్కకు మధ్య అందిన సైకలు ఎంక మధ్య పెరుగుతున్న సైకాలజీ ఆ పూర్తరు ఇప్పుడు బతినది ఇప్పుడు మోస్ట్లీ ಅಂಚದಾನ ಡಿಮಾಂಡ್ ತಂಗಿ ಡಿಮಾಂಡ್ ಪಂಡಿತ ಆಣ ಡಿಮಾಂಡ್ ಮಲ್ದಿನ ಎನ್ನ ಗಮನಕ್ಕೆ ಬೈದಿಜಿ ತಂಗಿ ಕೊಣ್ಣೆ ಡಿಮಾಂಡ್ ಮಲ್ದಿ ಓಕೆ ಅಜಡ ಆಣ ತೀರ್ಪೋಯಿನ ಆಣುಲು ಏರ್ಲ ಮದಿಮೆ ಆವಡು ಬಂದು ಪಿನ್ನಂಚಿನ ವಿಚಾರಡ್ ಕುಲೆ ಮದಿಮೆ ಆಪುಜಿ ಎನ್ನ ಗಮನ ಬೈದಿಜಿ ಮಗಲೆ ಮುಲ್ಪದಗಲೆ ಗೊತ್ತಿತ್ತನ ಪನಡು ಎನ್ನ ಗಮನ ಬೈದಿಜಿ ಓಕೆ ಈರೇಗೆ ಸರ್ ಇಜಿ ಎಂಕ್ಲವೇಜಿ ಪೊಣ್ಣು ಮಾತ್ರ ಬತ್ತವಂತಿನ ಗೊತ್ತೆಂಕ ಪೊಣ್ಣು ಬತ್ತದು ಪೊಣ್ಣು ಮೇಟ್ ಬತ್ತದು ಪಂತಿನ ಗೊತ್ತು ನಿಂಗೆ ಅವು ಕಣ್ಣಾರ ತೂತೆ ಮದಿಮೆ ಆವಡು ಎಂಗೇಜ್ ಮದಿಮೆ ಮಲ್ತಿದಾರ ಒಂದ್ ನಿಮಿಷ ಅವ್ಳು ಮೇಗ್ತಿನ ಮೇಯ್ಕ್ ಬರ್ತೀನಿ ಪೊಣ್ಣು ಮೆಗ್ದಿಗೆ ಒಂಜಿ ವೇಳೆ ಮದ್ಮೆ ಆನಂದ ಅಂಡ ಪಲ್ಲಿ ಬಂದ್ಪುಣ ಪಗ ಅಂದ ಕಂಗಡಿ ಎನ್ನ ಮದ್ಮೆ ಮಲ್ಪ ಅಂದ್ರೆ ಅಲೆಗೆಂಚ ಮಲ್ತಾರೆ
ಓಹೋ ಅದು ಫ್ರೈಡ್ ರೈಸ್ ಅದು ಡಿಮಾಂಡ್ ಹೌದು, ಡಿಮಾಂಡ್ ಎಲ್ಲ ಮಲ್ಪಡಿ ಮೇಡಮ್ ಇತ್ತು ಜೀವಂತ ಉಪ್ಪುನಾಗಲ್ಲ ಒಂದ್ ನಿಮಿಷ ಮದ್ದಿನಾಗಲೇ ಮದ್ಮೇಲೆ ಒಂದು ದಿವಸ ಸೈದಿನಾಗಲೇ ಹಂಚಿ ಮಲ್ಪಡು ಓಕೆ ಓಕೆ ಬದಿ ಕೊರನೆ ಕುಲ್ಲಾಡು ಇನಿ ಒಂಜಿ ಮದ್ಮೇಲೆ ಪುಣ ಆತ ಕಷ್ಟ ಐಟೆ ಎನ್ನ ಕತ್ತೆ ಎಂಡ್ ಕೊಡ್ತೆ ಜೀವತ್ತಿನಾಗಲೇ ಮದ್ಮೇಲೆ ಪಂದಿಲ್ಜಿ ಮೊಲೆ ಸೈತಿ ಬಕ್ಕಲ್ಲ ಮದ್ಮೆ ಅವಡು ಯಾನ್ ಡಿಮಾಂಡ್ ಮಲ್ಜಿ ಮೊಲೆದ ಬೋಡ್ತಿಗೆ ಪತ್ತ ನೋಡೋದು ಅತೆ ಓಕೆ ಓಕೆ ಆಮೇಲೆ ಜೋರ್ ಮಲ್ ಬರ್ತೀನಿ ಚಾವಡಿ ಜತ್ತ ಬರ್ತೀನಿ ಅತೆ ಓಕೆ 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 ಕಾಲ್ ಹೋಗ್ತಾಡ್ನು ನಿಗಲ್ ಬಿಗಲ ಕುಲೆ ಕುಲೆ ಕೊನ್లేదు ಅಂಚ ಇತ್ತೆ ಕುಲೆ ಮುಲ್ದು ಕೊರ್ಚಿಂದು ಅಂಚ ಅಂಚ ಮಲ್ದೇರ್ ಅತೆ ಎಸ್ ಎಸ್ ಮೇಡಮ್ ಬರ್ಪೆ ಕಾಲರ್ ಸುಲ್ಲೇರ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಮಸ್ತೆ ವಾಯ್ಸ್ ಕೇನುಂಡೆ ಓಕೆ ಹಲೋ ಸರ್ ನಮಸ್ತೆ ಅರುಣ್ ಕದ್ರಿ ಅರುಣ್ ಅಣ್ಣ ನಮಸ್ಕಾರ ಪಾತಿರಲ್ಲ ಸರ್ ದಾದಾ ಮನ್ಪಾರ್ ನಮ್ಮ ತುಳುನಾಡದ ಸಂಸ್ಕೃತಿ ವಿಶಿಷ್ಟ ಸಂಪ್ರದಾಯ ಕೂಡ ಸತ್ಯ ಸರ್ ಹಾ ಅದು ದಾದ ವಿಚಾರ ಏನಾಗುತ್ತದೆ ನಮ್ಮ ಸಂಸ್ಕೃತಿ ಕುಡುಪ ಇತ್ತೆ ನಮ್ಮ ಭೂತ ಕೋಲ ಪುರಾಣಗ ಹಾ ಜೋಕ್ಲೆಲ್ಲ ತುಂಬ ಪೂಜ ಅಪ್ಪೆಮ್ಮೆ ಬಂದಿರು ಎನ್ನ ಮಗಲು ಸಾಫ್ಟ್ವೇರ್ ಮಗೆ ಒಂದು ಇಂಚಿನ ಮಲ್ಲ ಐಪೋಸ್ಟ್ ಇಡಲೇ ಬಂದದು ಮದಿನೆ ಹಾಕೊಂಡು ಮದಿನೆ ಅದು ಒಂಜಿ ವರ್ಷ ನನಗೆ ಜೋಕ್ಲ ಹಾಕುದು ಜೋಕ್ಲ ಹಾಕುದು ಏನಂಗ ನಾಗಾನ ಉಪದ್ರ ಅಂದು ಬರ್ಕೊಂಡು ಈಗಿನ ಪ್ರೇತದ ಉಪದ್ರ ಅಂದು ಬರ್ಕೊಂಡು ಅಪಗ ಜ್ಞಾನೋದಯ ಹಾಕೊಂಡಾಗಲಿ ದೈವ ದೇವಿಯರು ನಾಗಿ ಪುರ ಮಾಡುದು ಯಾಕಂದ್ರೆ ಆಗ್ಲಿಂಗಿನ ಬಂದಿರು ನಮ್ಮ ಅಪ್ಪಮ್ಮನಗುಲಾಗಲೇ ತಂದು ಬರ್ಬೋದು ಸಂಪ್ರದಾಯ ಪೂಜೆ ಸ್ವಲ್ಪ ಭಂಗ ಬಂದಾಗ ಕಷ್ಟ ಬಂದಾಗ ಒಂದು ಮಾತು ನೆನಪಾಕೊಂಡಾಗ ಅದೇ ಕರೆಕ್ಟ್ 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 ಅಪ್ಪಗ ಒಂದು ಚರ್ಚೆಗೆ ಬರ್ಪುಡು ಅತೆ ಅತಕ್ಕೆ ತುಳುನಾಡದ ಸಂಸ್ಕೃತಿ ಗೊತ್ತಿಲ್ಲ ವಿಶಿಷ್ಟ ವಿಧಿಯನ್ನು ನಾವು ಸತ್ಯ ಅವು ಮತ್ತೆ ದುಂಬುದ ಕಾಲದು ನಮ್ಮ ಇದೆ ಇನ್ನ ಒಂಜಿ ಪರಂದು ಮುಟ್ರೆ ಪೋನ ದಪ್ಪ ದಪ್ಪ ತೋರ ಆಪತ್ತಿಲ್ಲ ಮರ ಅಪ್ಪಗ ಒಂದು ಇನ್ನೊಂದಕ್ಕೆ ಪೂರ ಅಂಗಿ ಬರಕ್ಕೆ ನಮ್ಮ ಮಾತ ಬೆತ್ತಲೆ ಅದು ಬನ್ಯದ ಒಂದು ಕಟ್ಟೋಡು ಮಾಡಿದ್ರು ಮುಡಿ ಕಟ್ಟಿಂದ ಅವು ಅಲ್ಪ ಒಂದು ಹಾಕೊಂಡು ವೈಜ್ಞಾನಿಕವಾದಿದ್ರು ಅಪ್ಪರ ಸತ್ಯ ತುಳುನಾಡದಕ್ಕೆ ನಮ್ಮ ಆಟಿನ ಮರದ ಬರ್ಕಿನ ಅವಳು ಸತ್ಯ ನಮ್ಮ ಈತ ಏನ ಗೊತ್ತಿಲ್ಲ ಈತ ಒಂದು ಆಧುನಿಕ ಯುಗೋಡು ಮಾತ್ರ ನಮ್ಮ ಹೈಫೈ ಇಂದು ಮಲ್ಕಿಪುರ ಹೋದು ಅವೇನೊಂದು ಆಯನ ಕಾರ ಮುಂಜಾಗ ఆయన నమ్మని ఫారెన్ వర్క్ అదే నిజ నిజ సాఫ్ట్వేర్ లో వర్క్ ఏత్ మళ్ళీ ట్రోల్ మళ్ళీ ఎలా వర్క్ అదే నిజ నిజ సత్య సత్య ఎస్ ಸರ್ ಥ್ಯಾಂಕ್ ಯು ಸುಲ್ಮೇಲು ಅರುಣಣ್ಣ ಥ್ಯಾಂಕ್ ಯು ಕೊಡಂಜಿ ಕಾಲರ್ ಇಲ್ಲೇರ ಹಲೋ ಸರ್ ನಮಸ್ಕಾರ ನಮಸ್ಕಾರ ಸರ್ ಇನ್ನ ಪುದರ್ ಒಲ್ಪಡ್ದೆ ಸರ್ ಶೇಖರ್ ಪೂಜಾರಿ ಶೇಖರ್ ಅಣ್ಣ ನಮಸ್ಕಾರ ಪಾಲ್ನೆ ಸರ್ ದಾದವನ್ ಪರ ಕುಲೆ ಮದಿಮೆ ತೂತಾರ ಇಂಚ ಸರ್ ಒಂಜಿ ಕುಲೆ ಮಕ್ಕಳ ಒಂಜಿ ಇನ್ನು ಇದೊಂದು ಪ್ರೋಗ್ರಾಮ್ ಅಂತೆಕ್ಕೇನ್ ಗನ್ವಂತೀನಿ ಸರ್ ಎಂದು ಕುಳಿತ ಮದ್ಮ ಬಂಡ ಒಂಜಿ ಕುಟ್ಮ ಒಂಜಿ ದೈವದ ಕೈತಾಲ ಕುಟ್ಮದ ದೈವದ ಕೈತಾಲ ಹೋಗಿ ಬಂದನ ಆತ್ಮ ಪಾಯರಕ್ಕೆ ಏನಿದೆ ಅಂತ ಐಕ್ ಓಡದಾಗ್ಲಿ ದಾನಂಜಿ ಇಲ್ಲಲ್ಲ ಸಮಸ್ಯೆ ಬರ್ಕೊಂಡು ಇಂಚಿನ ಸಮಸ್ಯೆ ಬರ್ಕೊಂಡು ಎಂಕ್ಲ ಇಲ್ಲಲ್ಲ ಆತನ ಸ್ವಂತ ಅಂದು ಎಂಕ್ಲ ಇಲ್ಲಲ್ಲ ಆತನ ವಿಷಯ ಇಲ್ಲು ಸಂತ ಒಂಜಿ ಇಲ್ಲು ಕಟ್ಟೋಲ್ವನ್ನ ಇಲ್ಲು ಕಟ್ಟರ ಸಂತ ಉಪ್ಪು ಓಲ್ ಪೊಂಡಲ ಅವೇ ತೋಚಿ ಮತ್ತೆ ಅವಡು ಓಕೆ ಓಕೆ ಆತು ಒಂದು ಪ್ರಾಪುಂಡು ತೋಜ ಉಪದ್ರ ಪ್ರತೋಜನ ಜೋರು ಬಂದ ಆತ್ಮ ಕುಟುಂಬ ಸೇರುಜಿ ಅದು ಸುಲಭಡು ಅತೆ ಓಕೆ ನೀನು ಗೊತ್ತಿಲ್ಲ ಕುಟುಂಬ ಸೇರ್ತಿ ಬಂಡ ಇಂದು ಪಂಡ ನಾಗದೇವರನ್ನ ಅನ್ನು ಮಾತ ಒಪ್ಪುನತ್ತೆ ಐದಾತ್ರ ನಂಕುನತ ಊಟ್ಲ ಉಂಡತ ಆತ್ಮಗೆ ಪಲ ಸಾವು ಇಚ್ಚಿದುಲೆ ನಮ್ಮ ಸರ್ರಗ ಆಂಡ ಐದು ಮೂಜಿ ಪಾಲ್ ಬೆಲೆ ಆತ್ಮ ಉಡಿ ಓಕೆ 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 ಇರಲ ತೂತರ್ ಕುಲೆ ಮದಿ ವೆಂಚಣ ಇಜ್ಜಿ ಅಂಕು ಸ್ವಂತ ಅನ್ನ ನೆಟ್ಟ ಮಲ್ತು ನಾವು ಓಕೆ ಓಕೆ ಎಸ್ ಸರ್ ಓಕೆ ಶೇಖರ್ ಅಣ್ಣ ಸೋಲ್ಮೇಲು ಓಕೆ ಓಕೆ ಸೋಲ್ಮೇಲು ಎಸ್ ಕೊಡಂಜಿ ಕಾಲರ್ ಇಲ್ಲೇರ ಹಲೋ ಸರ್ ನಮಸ್ಕಾರ ಹಲೋ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಪಾತೆಲ್ಲ ಸರ್ ಪಲ್ಲೆ ಕುಲೆ ಮದಿ ಇಲ್ಲಿ ಉಪ್ನ ತೂತಾರೆ ಎಸ್ ಸರ್ ಪಲ್ಲೆ ದಾದಾ ಬನ್ಪಾರ್ ಅವು ಬಂದದ ಬೊಂಬೆದ ಲೆಕ್ಕ ಮಲ್ಸುತ್ತಿ ಮಲ್ದಿನಿ ಓಕೆ ಬಂದದ ಬೊಂಬೆ ಸ್ಪಷ್ಟ ನೆನಪೇಂಟಿ ಆಂಡ ಕುಲ್ಲೆ ಮದ್ದ ತೂತೇನೆ ಅವು ಎಂಟಲ್ಲ ಸಾಧಾರಣ 1 ಕಿಲೋಮೀಟರ್ ದೂರ ಒಂಜಿ ಇಲ್ಲಿರ್ತದೆ ಅಲ್ತ ನನ್ನ ಮತ್ತೆ ಓಕೆ ಓಕೆ ಆತೆ ತೂತಾರಂದತೆ ಪ್ರಮೋಟ್ ನಮ್ಮ ಮದ್ದ ಪ್ರಮೋಟ್ ಮಾತ್ರ ಮಲ್ದಲ್ಲಿ ಮನೆಗೆ ಇಂಜಿನ್ ಕುಲ್ಲೆ ಮದಿ ಮಾತ್ರೆಗಳ ಪೋರೆ ಉಪ್ಪುಂಡೆ ಕುಟುಂಬದ ಪೂರ ಪೋಡು ಜನ ಅವು ಮೇಡಮ್ ಪಣ್ಣಕ್ಕೆ ಗುಟ್ಟುಡ ಅಂಚನೆ ಗುಟ್ಟುಡ ಪಿಲಕ
ಒಂಚೂರು ಜನ ಮಾತ ಆಯ್ಕೆ ಮತ್ತೆ ಒಪ್ಪುಜಿ ಅವೊಂಜಿ ಎಂಚಿನ ನಾವು ನೈಟ್ ಬತ್ ಹೆಚ್ಚಿಡ್ ಬರ್ತದೆ ಮತ್ತೆ ಪಂಪ್ ಉಂಟು ಪಂಡು ಕುಲಕ್ಕೆ ಉಪದ್ರ ಹೆಚ್ಚಿಂದ ಐದು ಒಂಜಿ ಮದ್ವೆ ಮಾಡ್ತದೆ ಐದು ಒಂದು ಮಾನಸಿಕವಾಗಿ ಅವ್ನು ಮದ್ವೆ ಮಲ್ದ ಪಂಚಿನ ಒಂದು ಇದು ಬರ್ತದೆ ಅಂಚೆ. ಓಕೆ ಓಕೆ ಐದು ಬುಕ್ ಆ ಸಂಬಂಧ ಬೆಳೆಯೋಡು ಅಲ್ಪನೆ ಉಂತಾರೆ ಪ್ರತಿಯೊಂದು ಬರೋಡು ಅಂಚಾಪ್ರ ಅಕಲೆ ಆನಕೋಡಿ ಪೊನ್ನಕೋಡಿ ಪಕ್ಕೊಂಡಿ ಸಂಬಂಧ ಒಪ್ಪುನು ಅದೇ ಕೋರ್ಟ್ ಬರ್ಕೊಂಡು ಮತ್ತೆ ಒಪ್ಪುನು ಎಂಗುಲು ಬೋನ್ ಮತ್ತೆ ಇಷ್ಟ ಆಗಲ್ಲ ಇಲ್ಲ ಅದೇ ಓಕೆ ಓಕೆ ಎಸ್ ಸಂಬಂಧ ಬಕ್ಕ ಅವೊಂಜಿ ಒಂದು ಸ್ವಲ್ಪ ಹೆಚ್ಚೆ ಫಂಕ್ಷನ್ ಅನ್ನಕ ಅವು ಪೂರ ಹೆಚ್ಚಿಡುವ ನೈಟ್ ಬರ್ತದೆ ಎಂಚಿನ ಮಾತ ಪಾತ್ರುಂಡು ಕುಲ ನೈಟ್ ಬರ್ತುಂಡ ಓಕೆ 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 ಅವು ಜೋರಿತ್ತು ನಪಗ ಮತ್ತೆ ಓಲ್ಲ ಒಂಜಿ ಫಂಕ್ಷನ್ ಅಂತ ಓಲ್ಪಾನ ಒಂಜಿ ಒಂದು ಸ್ವಿಂಟ್ ಒಂದು ಉಪ್ಪು ಓಕೆ ಓಕೆ ಎಸ್ ಸರ್ ಥ್ಯಾಂಕ್ ಯು ಸೋಲ್ಮೇಲು ಎಸ್ ಸರ್ ದಿನೇಶ್ ಸರ್ ಇರೆಗೆ ಈ ಒಂದು ಅನುಭವ ಉಂಡ ಸ್ವತಃ ಇಂದಕ್ಕೇನೊಂದಿಲ್ಲ ದಯಪನಾಗಿ ಇರ್ ಪಂಡಿತ್ತಾರೆ ಈ ಒಂದು ಅಪಾಸ್ಯ ಆಯ್ನ ಸಂದರ್ಭದಲ್ಲಿ ಇರಿನ ಒಂದು ಫೀಡ್ಬ್ಯಾಕ್ ಕೊಡ್ದಿತ್ತಾರೆ ರಿಪ್ಲೈ ಕೊಡ್ತಾರೆ ದಾದ ಬಂದ್ಪಡಿ ಸರ್ ವಿಜಿ ಎಂಕಲ ಕುಟುಂಬಡಿತ ಕುಲೆ ಮದಿಮೆ ಆತಿನ ಏರೆಗ್ಲ ಯಾನು ತೂತಿಜಿ ಓಕೆ ಮತ್ತೆ ಎನ್ನ ಒಂದು ಕ್ಲಾಸ್ಮೇಟ್ ಇತ್ತೆ ಎನ್ನ ಒಟ್ಟು ಕಲ್ತಿನ ಕಾಲೇಜಿಡ್ ಈಗಲೇ ಗೊತ್ತುಪ್ಪು ಮಾತ್ರ ಆಗ್ಲಿ ಬುಧರಿಯಾನ ಪಂಡ ಈ ಸಂದರ್ಭ ಗೊತ್ತಿಜ್ಜಿ ವಿಮಾನ ಅಪಘಾತ ತೀರಿಪೋಯಿನಿ ಕುಡ್ಲಾಡ್ ಎನ್ನ ಕ್ಲಾಸ್ಮೇಟ್ ಆದಿತ್ತು ಮೂಡುಬಿದ್ರಿದಾರ ಆರ್ನ ಆರ ತೀರ್ನಾಗನೆ ಅಲ್ಪ ಒಂಜಿ ಭೂತದ ಕೈಟ್ ಕುಲೆ ಉಂಡು ಅಂಚೆ ಪನ್ಪಿನ ಒಂಜಿ ಒಂದು ಇತ್ತು ಪತ್ತನ ಆಗ್ಲಿ ಸಮಸ್ಯೆ ಅಂಚ ನೆಕ್ಸ್ಟ್ ಅಕ್ಲ ಐನು ಬುಡ್ಪೇರ ಅಂತ ಅಲ್ಪ ಖರ್ಚಿ ಮಾತ ಮಲ್ತೇರಿ ನೆಕ್ಸ್ಟ್ ಅಕ್ಲಿನ ಕುಟುಂಬಡ್ ಅಲ್ಪ ಒಂಜಿ ಸಮಸ್ಯೆ ತೋಜ ಏನು ಪಂಡ ಅವಳಿ ಮದ್ಮೆ ಮಲ್ಪೋಡು ಪನ್ಪಿನ ಅಕ್ಲಿಗೆ ಸಮಸ್ಯೆ ಬರ್ತಾನೆ ಅಂಚೆ ಮತ್ತೆ ಅಕ್ಲ ಮದ್ಮೆಲ್ಲ ಮಲ್ತೀರ ಎನ್ನ ಕ್ಲಾಸ್ಮೇಟ್ ಅವು ಎಂಕ್ಲೆ ಯಾನಿತ್ತೆ ಪುನ್ ಕತಾರ್ಡ್ ಆಯ್ ದುಬೈಡ್ ಇತ್ತೆ ಅಂಚ ದುಬೈಡ್ ಊರು ಪೋನಾಗ ಅವಗಡ ಆಯ್ನಿ ಆ ಟೈಮಡು ಈಗ ಅಂಚ ನೆಕ್ಸ್ಟ್ ಆಯ್ನ ಕುಲ್ಲೆ ಮದ್ಮೆಲ್ಲ ಮಲ್ತೀರ ಮದ್ಮೆಗೆ ಬಂದು ಊರು ಪೋಯ್ನೆ ಅಲ್ಪ ವಿಮಾನ ನೆಟ್ ತೀರಿಪೋಯಿ ಮೇರೆ ಇಂದಿರಕ್ಕ ಒಂಜಿ ಪಂಡೇರು ಬೇತ ಕರೆಟ್ಲ ಇಂಚಿನ ಒಂದು ಸಂಪ್ರದಾಯ ಉಪ್ಪು ಬಂದು ಆನ ಹಾಸನದ ಒಂಜಿ ಜನ ಎಂಕ್ ಕಮೆಂಟ್ ಪಾಡ್ದಿತ್ತೇರಿ ಆನ ಇಂಚ ಸೋಷಿಯಲ್ ಮೀಡಿಯಾ ಪಾಡ್ನಾಗ ಅಲ್ಪ ಎಂಕ್ಲ ಅಲ್ಪ ಜಿಗಣಿ ಮದುವೆ ಬಂದು ಮಲ್ಪೇರಿ ಇಂಚೆನೆ ಸೈತಿನಕಲೆ ಮದ್ವೆ ಮಲ್ಪುನಿ ಮದ್ವೆ ಅಂತ ಬಂದೆ ಇಂಚಿನ ಮದುವೆ ಸರ್ ಪುದರಂಜಿನೆ ಜಿಗಣಿ ಮದ್ವೆ ಜಿಗಣಿ ಅಂಚಲ ಅಕಲ್ನ ಸಂಪ್ರದಾಯ ಸೈತಿನಗಲೆಗ ಕುಂದಾಪುರ ಕಾಮೆಡಿ ಜಿಗಿಡಿ ಪಂತಿ ಕುಲೆ ಪನ್ಪಿಲಕ್ಕನೆ ಜಕಣಿ ಬೇತಡಲ್ಲ ಐತನೆ ಒಂದು ಹಾಸನ ಅಂಚಿದಾರೆ ಪಂಡಿನಿ ಬೊಕ್ಕ ಒಂಜಿ ಪಂಡರಿ ಆಣುವಾಗ ಮಾತ್ರ ಒಂದು ಸಮಸ್ಯೆ ಬರ್ಪುನಿಂದು ಹೆಂಗ ಇತ್ತೆ ಆನಿತ್ತೆ ಈ ವಿಷಯ ಬರೆದ ಆಗ್ಬೇಕು ಹೆಂಗ್ ಕೊಂಚ ಪರ್ಸನಲ್ ಮೆಸೇಜ್ ಅದು ಒಂಜಿ ಕೊಂಚ ಫೋನ್ ಮೆಸೇಜ್ ಮಲ್ತಿದ್ದೇರಿ ಅಕ್ಲನ ಆಣಗೆ ಒಂಜಿ ಪೊಣ್ಣು ಬೋರ್ಡು ಬಂತು ಆಣಗ ಪೊಣ್ಣು ಬೋರ್ಡು ಬಂದು ಅದೇ ಪನ ಆಡಲಕ್ಕೆ ಕುಳ್ಳೇರು ಮದಿಮದ ಒಂದ್ ನಿಮಿಷ ಆ ಆಣ ಡಿಮಾಂಡ್ ಮಲ್ಪುನ ಸಾಧ್ಯತೆ ಕಡಿಮೆ ಅಂಚ ಬನ್ಪರ ಮಲ್ತುಪ್ಪು ಪನ್ನ ಇಲ್ಲದಕ್ಲೆಗೆ ಇಲ್ಲದಕ್ಲೆ ದಾಲ ಸಮಸ್ಯೆ ಆದುಪ್ಪು ಅದ್ರ ಇಲ್ಲದಕ್ಲೆ ದಾಲ ಆತೆ ಆದುಪ್ಪು ಸಮಸ್ಯೆ ಆದುಪ್ಪು ಅಂಚುಪ್ಪನಾಗ ಮಗ ಕೊಂಜಿ ಮದಿಮೆ ಅಂಚಿನ ಸಮಸ್ಯೆ ಉಂಟು ಪನ್ಪಿನ ಐತ ಬಗ್ಗೆ ಜಾಸ್ತಿ ಡೀಪ್ ಆದ ಥಿಂಕ್ ಪೂರ ಓದ್ತಿಜಿ ಇಂಚ ಅಂಚಿನೆಲ್ಲ ಪ್ರಶ್ನೆ ಉಂಡೊಂದು ಯಾರು ಪಂಡ ಕ್ಲಾಸ್ಮೇಟ್ ನನ್ನ ಪಂಡತೆ ಅಕ್ಲೆಗ್ಲಿತ್ತೆ ಕೊಣ್ಣರಾತ ಯಂಗಣ್ಣಗೆ ಮದ್ಮೆ ಮಲ್ತಿನಿ ಅಕ್ಲಿ ಬೊಕ್ಕ ನಾಟ್ನಿ ಅಂಚ ಅಂಚಿನ ಸಮಸ್ಯೆ ಅಂಚ ಅವು ಕೊಣ್ಣಂತೆ ಬರೋದು ಕ್ಲಾಸ್ ಮಾಡಿದ ವಿಷಯ ಬರ್ತಂದ ಆ ಹುಡುಗಿ ಬೈದಿನಿ ಮದ್ವೆಗೆ ಹತ್ರ ಬೈದಿನಿ ಇಲ್ಲದ ಕಲೆಗೆ ಹರಟಾದಪ್ಪುನದ ಅಂದಪ್ಪ ಅವಿ ಅವಿ ಐನೆ ಐನೆ ಆನ್ ಸೂಕ್ಷ್ಮ ಆದೆ ಯಾನೆ ಫೇಸ್ಬುಕ್ ಹರಟಾದಪ್ಪುನು ಒಂದೊಂದು ನಿಗಂಟಾದಪ್ಪುನು ಎನ್ನ ಬಾಲೆ ಮದ್ವೆ ಅಂದೆ ಸೈತುಂಡೆ ಪಂಚ ಒಂದು ಫೀಲಿಂಗ್ ಉಂಡತಿ ಆ ಫೀಲಿಂಗ್ ಕಲೆ ಮದ್ವೆ ಅಲ್ಪರೆ ಕುಲೆ ಮದ್ವೆ ಮಲ್ಪರೆ ಕರ್ನ ಆಗಲ್ಲ ಅವರತ್ರ ಸಂಬಂಧ ಏನ ಬಾಲೆ ಮದ್ವೆ ಅಂದೆ ಸೈತುನತ್ತ ಅಂತ ಒಂದು ಫೀಲಿಂಗ್ ಉಂಡತಿ ಐದು ಹತ್ರವಾದಿನ ನಿಜ 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 ಮೇಡಮ್ ಐನೇ ಯಾನೆ ಫೇಸ್ಬುಕ್ ಫಸ್ಟ್ ಬಣ್ಣಗ ಬರೆನಗೆ ಏರ್ಲಾಯ್ತ ಬಗ್ಗೆ ಸುರೂಕಾದಿ ಏರ್ ಧ್ವನಿ ದೇಯಿಜೇರಿ ದೇನ್ ಬಣ್ಣ ತೂನಗ ಮಾತ್ರ ಮಕ್ಕರ್ ಮಲ್ಪ ನೀನು ತೂದು ತೆಲ್ತುಂದಿತ್ತರಾತಿ ಪ್ರಥಮವಾದ ನೇನೆ ಇಂಚ ಮಕ್ಕರ್ ಮಲ್ಪರೆ ಬಲ್ಲಿನ ಬಂದೆ ಎನ್ನ ಪ್ರಕಾರ ಯಾನೆ ತೂವಿನ ಪ್ರಕಾರ ಯಾನೆ ಫಸ್ಟ್ ಬರೀನಿ ಐಡ್ಲುಕ್ಕ ಮಾತ್ರ ಸಪೋರ್ಟ್ ಮಾಡ್ತೀರಾ ಕರೆಕ್ಟ್ ಕರೆಕ್ಟ್ ನಿಜ ನಿಜ ಐಟಿ ಭಾವನಾತ್ಮಕ ಬರೆದಿತ್ತಾರೆ ಪಂಡಗ ಇಂಚಿನೇ ಒಂಜಿ ಇನ್ಸಿಡೆಂಟ್ ನಿಕಲ್ನ ಕುಟುಂಬದ ಮಿನಿ ಆದಿತ್ತನ ನಿಕಲ್ನ ತಂಗಡಿ ಅಥವಾ ನಿಕಲ್ನ ಮೆಗ್ಗಿ ಇಂಚೆದಲ್ಲ ಆದಿತ್ತನ
ನಿಕುಲು ಇವೇ ಕಷ್ಟಡ್ ನಿಕುಲು ಇಂಚಿನ ಅಪಹಾಸ್ಯ ಮಲ್ಪಾರ ಪಂದು ಇರು ಕೇಂದಿತ್ತಾರೆ ಸರ್ ಅವು ನಿಜವಾದ್ಲ ಬಾರಿ ಮನಸ್ಸಿಗೆ ಮುಟ್ಟುನಂಚಿನ ವಿಚಾರ ಪ್ರತಿಯೊಂಜಿ ಇಲ್ಲಡ್ಲೊಂಜಿ ಸಮಸ್ಯೆ ಉಪ್ಪುಂಡು ಪ್ರತಿಯೊಂಜಿ ಇಲ್ಲಡ್ಲ ಅವ್ರಿಗೆ ಮೆಗ್ಗೇನ ಆತರ ಮೆಗ್ದಿಯ ಪನ್ಪುನಕ್ಲು ಎರಣ್ಣ ಉಪ್ಪೇರು ಅಕ್ಕನ ಎರಣ್ಣ ಉಪ್ಪೇರು ಅಕ್ಲೆಲ್ಲ ಇಂಚಿನ ಸಮಸ್ಯೆ ಆದಿತ್ತನ ನಿಕುಲು ಇಂಚ ಮಕ್ಕರ್ ಮನ್ಪರ ಪನ್ಪಂಚಿನ ಒಂಜಿ ಪಾತ್ರ ಬಾರಿ ಅವು ಮನಸ್ಸಿಗೆ ಸರ್ ಯಾನ್ ಪನ್ಪುನು ನಮ್ಮ ಮಾತಿತ್ತೆ ಒಂಜಿ ತೀರ್ ಪೋಯಿ ಕೂಡ್ಲೆ ಕೆಲವು ನಮ್ಮ ನಮ್ಮ ಇದು ಮಲ್ತೊಂದು ಕ್ರಮ ನಮ್ಮ ಹಿರಿಯರು ಮಲ್ತಿನ ಕ್ರಮ ಇತ್ತೆಲ್ಲ ನಮ್ಮ ತುಳುನಾಡು ಮಾತನ್ನ ಇಲ್ಲ ಮಲ್ಪ ಕರೆಕ್ಟ್ ಎಕ್ಸಾಂಪಲ್ ಎಲ್ಲಿ ಎಕ್ಸಾಂಪಲ್ ಬಂಡ ಸೈತಿನ 16 13 ದಿನಕ್ಕೆ ಊಲೆಪ್ಪುನ ಮಲ್ಪುವ ಮಾತೆಲ್ಲ ಮಲ್ಪಿರವು ಮಕ್ಕಳ ಮಲ್ಪಿರ ಐಡ್ಲ ದಿನೇಶರೇ ನಮ್ಮ ಇನಿಕ್ಲ ಸಂಪ್ರದಾಯದ ದಾದ ಪಂಡ ಇನಿ ಸೈತಿನಕ್ಲಿಗೆ ದೀಪಿನಿ ಬಂದುಂಡು ಮಿತ್ತಡಿ ದೀಪಿನಿ ತಡ್ಡೆಡ್ ದೀಪಿನಿ ತಟ್ಟಿಡಿ ದೀಪಿನಿ ಶಬ್ದ ಅವು ಭಾವನಾತ್ಮಕವಾದ ಸಂಬಂಧ ಒಂಜಿ ಜೀವದಿತ್ತೇರಿ ಬೇರೆ ಎಂಗ್ಲ ಅಜ್ಜರಿ ತೀರ್ಪೋನ ಬಂದಿತ್ತೇರಿ ಇಂಚ ಎಂಜನ ಕೋರ್ದ ಕಜಿಪ್ಪಿಂಚ ಮಲ್ತಂದ್ರೆ ಎಂಕೊಂಚೂರು ದೀಲೆ ಅಲ್ಲೇ ಜಾರಿ ಏಪಲ ನಮ್ಮ ಕೋರಿದ ಎಂಕಲ್ ಮಾತ್ರ ತಿನ್ಪು ತುಂಬ ಜಾಯಿ ಕೂಡ್ಲೆ ಒಂಜಿ ದೆತ್ತಿ ದೀಪನ ಇನ್ನಿಕ್ಲ ನಮ್ಮ ಹಿರಿಯ ಕುಲಿಯರ್ಲ ಸೈದು ಎರಡ ನಮ್ಮ ಎಡ್ಡೆ ಕೆಲಸ ಹಾಪುಡು ನನ್ನ ಎಡ್ಡೆ ಬೇಲ ಆವಡುಂದಂಡ ಅಕ್ಲಿಗೆ ಮಿತ್ತಡಿ ದಿವೋಡಿ ನಮ್ಮ ಒಂಜಿ ಮಿತ್ತಡಿ ದೀಪಿನಿ ತಡ್ಡಾಡಿ ದೀಪಿನಿ ತಟ್ಟಿಡಿ ದೀಪಿನಿ ಚಿತ್ರ ಬೆತೆ ಬೆತೆ ಶಬ್ದಗಳು ನಮ್ಮ ಗಲಸ್ವ ನಮ್ಮ ಅವತ್ರ ಭಾವನಾತ್ಮಕವಾದ ಸಂಬಂಧತಲೆ ಅಕ್ಕಲು ಸೈದಿನ ಫೋಟೋವಿನ ಉಂಡುಂದಾಂಡ ಇನ್ನಿಕ್ಲ ಎಡ್ಡೆ ನಮ್ಮ ಇಲ್ಲಡದೆಲ್ಲ ಫಂಕ್ಷನ್ ಹಾಪುಂಡ ಅಟ್ಟೆಮಿ ಚೌತಿ ನನ್ನೊಂಜಿ ಬೊಕ್ಕೊಂಜಿ ಹಾಪಿನಂಚಿದ ಪೊರ್ತುಡು ಐಕೊಂಜಿ ಮಾಲೆಗಂತ ಪಾಡು ನಮ್ಮ ಪೂತ ಮಾಲೆ ಅವು ಭಾವನಾತ್ಮಕವಾದ ಸಂಬಂಧ ಕೆಲವು ಜವನೇರಿ ಪೂರ ಗೊತ್ತುಪ್ಪಿದ್ರೆ ಬಾರಡಿ ಪೂರ ಪರ್ನಗಲ ಒಂಜಿ ಇಂಚ ದೆತ್ತು ಇಂಚ ಕುಡ್ಕೊಂಡು ಎಡ್ಡೆ ಎಡ್ಡೆ ಪಾಯಿಂಟ್ ಅವು ಯಾನ್ ಸುಮಾರು ಗಂಟೆ ತೂತೆ ದಿನೇಶರ ಆ ಗ್ಲಾಸ್ಗೆ ಬಿರಲ್ ನಮ್ಮ ಬಿರಲ್ ಮುರ್ಕದು ಎಂಜಿ ಬೊಂಜಿ ಬೊಟ್ಟ ರಟ್ಟದು ಬೊಕ್ಕ ಬರ್ಪಿನಿ ಉಪ್ಪುನಗ ಬೇರೆ ಪಾಪ ಆದ್ರೆ ಗೊತ್ತಿದ್ದಾನೆ ಗೊತ್ತುಪ್ಪರ ಅರೆಗೆ ಒಂಜಿ ಸಮಸ್ಯೆ ಬತ್ತಿನಿ ಒಂಜಿ ಒಂಜಿ ಸೋಷಿಯಲ್ ಮೀಡಿಯಾ ಅತ್ತನ್ನ ಪೇಪರ್ ಪಾಡಿರ್ನಾಂಡ ಐದು ಮಲ್ಲ ಸಂಗತಿ ಮಲ್ಪನದ ಆಲ ಇಜ್ಜತೆ ಅಂಚೆ ಇಂಕೊಂಚೂರು ಮೇಡಮ್ ಒಂಜಿ ಪಾತ್ರ ಕೇಂದ್ರಂಡು ಒಂಜಿ ವೇಳೆ ಈ ಬಂದ ಅತ್ತೊಂದಂಡ ಮಣ್ಣದ ಮೂರ್ತಿ ಅತ್ತೊಂದಂಡ ಪಾಲದ ದಾಲ ತಿಕ್ಕಿದ್ದಂಡ ಆಣು ತಿಪ್ಪಿ ಪಕ್ಕ ಪುಣ್ಣು ತಿಪ್ಪಿ ಬಂದು ಐಟು ಮದ್ಮೆ ದಿವೊಂದು ತೀರ ಒಂಜಿ ಪಾತ್ರ ಬಂಡಾರ ಎಂಕ್ ಯಾನ್ ತೂತಿನ ಕುಡುಂಜಿ ಮದ್ಮೇಡಿ ತಾರೆ ಇದು ಮಲ್ತದೆ ತಾರೆ ಅಂದ ಒಂಜಿ ಐಟ್ ಆಣು ತಿಪ್ಪಿ ಪುಣ್ಣು ತಿಪ್ಪಿ ರೆಡ್ಲ ದರ್ತನ ಮಾತ್ರ ಐಟ್ ಆಣನ ಬಗೆಟ್ ಒಂಜಿ ತಾರೆ ಪುಣ್ಣನ ಬಗೆಟ್ ಅಂತಾರೆ ಎಡ್ದಾಗ ಪಿಂಗಾರ ಅವು ಒಂದು ಪರದಿ ಇದು ಮದ್ಮೆ ಮಲ್ದಿನೆಲ್ಲ ತೂತೆ ಅವು ಅಂಚಿತ್ತಿನ ಕಿರ್ಮಲ ಉಂಡೆ ಮೇಡಮ್ ಬೇಕಾದ್ರೆ ಪಣ್ಣಂಗಿ ನೆನಪಾಡಿ ಪಲ್ಲೆ ಮೇಡಮ್ ಏನೆಲೆಕ್ಕಡು ತಾರ ಈ ಫಲವಂತಿಕೆದ ಸಂಕೇತ ಅಂದ್ ಖಂಡಿತವಾದಲ್ಲ ಅಂದ್ ಅಲ್ಪ ಉಪಯೋಗ ಬಲ್ಪನ ಬಲ್ಲಿ ಅತೆ ಅತೆ ಅಂದಂದ್ ಖಂಡಿತ ನಿಜವಾದಲ್ಲ ಆ ಫಲವಂತಿಕೆದ ಸಂಕೇತ ಅಂಕ ದಾಲ ನಾಲೆಜ್ ಇತ್ತು ಎನ್ನುವುದು ಅವು ವೈದಿಕ ಸಲಹೆದ ಮಿತ್ತು ಬೈದಿನವು ಅದಾಲ ಇಜ್ಜಂದ ಭಟ್ರನ ಪೂಜೆ ಎತ್ತಡ ಭಟ್ರನ ಆಚರಣೆಯಲ್ಲಿ ಎತ್ತಡ ನಾ ಬಾಯಿ ಮುಚ್ಚಿದ ಕುಲ್ಲೋಡು ನಮ್ಮ ಅತೆ ಅತೆ ಇಟ್ಟಿನ ನಮ್ಮ ಗುಲೇ ಮಲ್ಕೊಡವು ಫಲವಂತಿಕೆ ಎಂಕ್ಲೈಟ್ ಚೂರು ಸಂಶಯ ಇತ್ತು ನಿಂಗೆ ತಾರೈನ್ ರಡ್ಡು ತಾರಾಯಿಡ್ ಪತ್ತೊಂದು ಐತೆ ಮೇಲ್ಡ್ ಪಿಂಗಾರ ದಿವೊಂದು ಬತ್ತದು ಐರ್ದು ಬಕ್ಕ ಈ ಮದ್ಮೆ ಮಲ್ಪ ಒಂಜಿ ದೃಶ್ಯ ಅಂತೂತೆ ತೂತು ಜಿಂದತ್ತೆ ಅಂದೆ ಅಪ್ಪಗ ಅದೇ ದೇವರ ದೀಪಿನೇನು ಕುಲ ಮದ್ವೆಗೆ ಐಟ ಕುಡಂಜಿ ಮೇಡಮ್ ಯಾನ್ ಕುಡಂಜಿ ತೂತೇನೆ ಈ ಮದ್ಮೆದ ದಿನ ತಾನಿ ತುಳಸಿ ಕಟ್ಟದ ಕೈತಳ್ಳು ಗಣಪತಿ ಸುತ್ತಿಗದ ಇದು ಮದ್ಮೆ ಮಾಲ್ ದಿನ ತೂತೇನೆ ಅದೇ ಬದಲಾವಣೆ ಈ ವಿಗ್ರಹ ಆರಾಧನೆ ಇಂಚ ಕಲ್ಪನೆ ಇಜ್ಜಾನು ದುಮ್ಮದ ನಮ್ಮ ಒಂದು ಪಿರಾಕಡ್ ನಮ್ಮ ಒಂಜಿ ಕಲ್ಲನೆ ಒಂಜಿ ಗುಡ್ಡೆಡ ಒಂಜಿ ಮರತ ಮೊದಲ ಒಂಜಿ ಕಲ್ಲು ಪಾಡ್ದು ಇಂಚ ಮಲ್ತಿನ ಆಕ್ಲಿ ಒಂಜಿ ರೂಪ ಪನ್ಪಿನದಾಲ ಇತ್ತಿಜವು ಒಂದು ಬತ್ತಿದೆ ಈ ಟೈಕ್ ಇತ್ತೆ ಮಲ್ಲ ಬಾರೆದ ಎಕ್ತೆ ತೂನಾಗ ಎಂಕ್ಲ ರಚೇರಿ ಆಡು ಮಲ್ಲ ಬಾರೆದನ್ನು ಮಲ್ತು ಪೇಟದಿ ಇದು ಮಲ್ತಿನ ಪೂರ ಅಂತ ಪಂಡ ಅವು ನಮ್ಮ ಒಂಜಿ ತೃಪ್ತಿಗೋಸ್ಕರ ನಾನೊಂಜಿ ನಿಕಲ ಬಾಯ್ದಡ್ಡಾಗ ನಾನೊಂಜಿ ಮೇಡಮ್ ಯಾಕಡೆ ಪನ್ನ ಪಾತ್ರ ಕೊಡು ನಾನು ಒತ್ತು ಕೊರಪೆ ಈ ಮದ್ಮೇಡು ಒಂಜಿ ಒಂಜಿ ಕೆಳ ಸ್ತರ ತಕಲು ಬೊಕ್ಕ ಮೇಲ್ ಸ್ತರ ತಕಲ್ಲ ಆ ಮಟ್ಟದ ಮದ್ಮೇಲೆ ಬೆತೆ ಬೆತೆ ರೀತಿ ನಡ್ತದೆ ಅಂತ ಯಾನ್ ಯಾಕಡೆ ಪುಟ್ಟು ಮುಕ್ಕಾಲು ಪಂಡತೆನು ಹೊಟ್ಟೆ ಮುಕ್ಕಾಲು ಅತ್ಯಂತ ಕೆಳ ಸ್ತರದ ಒಂಜಿ ಇಲ್ಲದ ಮದ್ಮೆ
Okay. ಯಾಂತೂತಿನ ಹೊಟ್ಟೆ ಮುಕ್ಕಾಲು ದಾಪಂಡಾಕಲ ಫೈನಾನ್ಷಿಯಲ್ ಅದು ದಾಲ ಕಟ್ಟಿದ್ದೀರಿ ಅಂಚಿತ್ರ ಪುರ್ತುಡು ಆ ಹೊಟ್ಟೆ ಮುಕ್ಕಾಲು ಕಾಣುತ್ತದೆ ಏನು ಪ್ರೈಮರಿ ಡಿಪ್ನಾಗ ಓದಿದೆ ತೂತಿನ ಆಂಡ ಇಂಕ ಮೇಡಮ್ನ ಆ ಬೂಕುಡು ಇತ್ತಿನ ಅಂಚಿತ್ತಿನ ಕೆಲವು ಆ ಪದ್ಯಗಳು ಉಂಡತೆ ಅವಂತೆ ಅಂತಸ್ತು ದಕ್ಕಲು ಒಂತ ಅಂತಸ್ತು ದಕ್ಕಲು ಅಂಚ ಅದೇ ಕರೆಕ್ಟ್ ಎಸ್ ಸರ್ ಬರ್ಪೆ ಪಿರಂಜಿ ಕಾಲರ್ ಇಲ್ಲ ಹಲೋ ಸರ್ ನಮಸ್ಕಾರ ನಮಸ್ಕಾರ ಸರ್ ಇದು ನಮ್ಮ ಒಲ್ಪಡ್ದು ಸರ್ ನಾನು ಗಿರೀಶ್ ಬಂದು ತೊಕ್ಕೊಟ್ಟು ಮಾತಾಡೋದಲ್ಲ ತೊಕ್ಕೊಟ್ಟು ಎಸ್ ಸರ್ ಪಾತಲ್ಲ ಸರ್ ದಾದಾ ಪಣ್ಣಲ್ಲಿ ಹಿಂದೆ ಇತ್ತು ಮೇಡಮ್ ಪಂಡೇರು ಒಂದು ಪ್ರಯತ್ನ ಮಾಡ್ತೇನೆ ಆನ ಪ್ರಯತ್ನ ಕೇನುಜಿ ಅಂತ ಪನ್ನೊಂದಿಲ್ಲ ಆಯ್ತ ಬಗ್ಗೆ ಎಂದ ಒಂಚೂರು ಕೇನೊಂದಿಲ್ಲ ಆಯ್ತ ಬಗ್ಗೆ ದಾಯ್ ಕೇನುಜಿ ನಾನು ಪ್ರಯತ್ನ ದಾಯ್ ಕೇನುಜಿ ಡಿಬೇಟ್ ಭಾರಿ ಶೋಕ ಬರೋಣೊಂದು ಓ ಸರ್ ಇದನ್ನ ಡಿಬೇಟ್ ಉಂಡತ್ತೆ ಪ್ರತಿ ಒಂದಿಲ್ಲ ಭಾರಿ ಶೋಕ ಬರೋಣೊಂದು ನಮ್ಮ ಕೊಡ್ಲಾಡಿ ಸೋಲ್ಮೇಲ್ ಸರ್ ಸೋಲ್ಮೇಲ್ ಥ್ಯಾಂಕ್ ಯು ಸರ್ ಸೋಲ್ಮೇಲ್ ಬೊಕ್ಕ ಮೇರೆಗೆ ನಮ್ಮ ವಿದ್ಯಾವಂತರದ ಸೋಲ್ಮೇಲು ಬೇಜವಾರ ನಮಸ್ತೆ ಬೊಕ್ಕ ದಾಯ ಗೊತ್ತ ನಮ್ಮ ಬೊಕ್ಕ ನಮ್ಮ ಜಿಲ್ಲೆ ಕೋಟಿ ಕಟ್ಟಾರು ಗೊತ್ತಾನೆ ನಮ್ಮ ಈ ಮದ್ವೆ ಆಯ್ತು ಮಾರ ಅಂಚಪ್ಪ ಗೊತ್ತಾನೆ ಸಾಹಿತ್ಯಕ ಬ್ರಹ್ಮಪ್ಪ ಅಂಚಪ್ಪ ಬೊಕ್ಕ ಏರ್ ಆಯ್ತು ಅನ್ಕೊಂಡು ಕುಟುಂಬದ ಕೆಲವು ಕುಟುಂಬದ ಏರ್ ಒಪ್ಪುಜೇರು ಗೊತ್ತಾನೆ ಕರೆಕ್ಟ್ ಆಯ್ತು ದಾರ ವ್ಯವಸ್ಥೆ ಆಯ್ತು ಆರ್ಡಕ್ಕೆ ಏನ್ರೈತೇನೆ ಮೇಡಮ್ ಅದೇ ಓಕೆ ಕುಟುಂಬದ ಪನ್ಪುರಿ ಕೂಡು ಕುಟುಂಬ ಇಜ್ಜಿ ಆ ಸಂದರ್ಭ ಇಂಚಿನ ಕುಟುಂಬ ಇಜ್ಜಿ ಎಲ್ಲ ಏರ್ಲ ಉಪ್ಪುಜೇರು ಹಾಗೆ ಮಧ್ಯ ಮಸರಿ ಪೂಜೆ ಮಾಡೋದು ಬೋಪಿನಿ ಸಾಯ್ತಿ ಬೊಕ್ಕ ಅಂಚಾತೆ ಅವು ಒಂದು ಪ್ರಶ್ನೆ ಮಾತೆ ಓಕೆ ಎಸ್ ಸರ್ ಥ್ಯಾಂಕ್ ಯು ಸರ್ ಸೋಲ್ಮೇಲು ಓಕೆ ಆಣುಲು ಕೇನು ಜೀರು ಪಂಡ ದಾಯಿ ಒಂಚೂರು ಪ್ರಶ್ನೆ ಈ ಪ್ರಶ್ನೆ ಉಂಟು ಮೇಡಮ್ ದಾದಾ ಒನ್ಪರ್ ಆಣುಲ್ ದಾಯಿ ಕೇನು ಜೀರು ಒಂಚೂರು ಪ್ರಶ್ನೆ ಪಲ್ಲೆ ಎರಡನೇ ಪ್ರಶ್ನೆಗೆ ಫಸ್ಟ್ ಉತ್ತರ ಕೊರ್ಕ ನಾಡ್ನು ಬಂಗ ಅಂದ ಐಕ್ಯತೆ ಆಗಿ ಪೇಪರ್ ಅಂದಪ್ಪ ಕರೆಕ್ಟ್ ಆತೆ ಸಿಂಪಲ್ ಜನ ಇಜ್ಜಿ ಕೂಡು ಕುಟುಂಬ ಇಜ್ಜಿ ಹಿರಿಯ ಕುಲಿಜ್ಜಿ ಪೇಪರ್ ಪಂತಿನ ಸಹಜ ನೋ ಡೌಟ್ ಕರೆಕ್ಟ್ పొన్నే డాకేను ప్రశ్నే డాపండ ఆ భావనాత్మక సంబంధ పునాల మెగిది పల్లి కేను ఏర్లత్ ತಂಗಡಿಯೇ ಕೇನು ಸಾಮಾನ್ಯ ಮಾತು ನಮ್ಮ ಗಮನ ಬಟ್ಟಿ ಲೆಕ್ಕ ಇಲ್ಲಡಂಜಿ ಮದ್ವೆ ಲಕ್ಕಡನ್ನ ಅಂದ ಅದು ಫಲಿ ತೀರ್ಪೋತೊಂಡ ಮೆಗಿದಿ ಮದ್ವೆ ಅಪ್ಪಣದ ತಂಗಡಿ ಕೇನು ಅಪ್ಪ ಪಲ್ಲಿಗೇನು ಅಲ್ಲ ಫಲಿ ತಂದಿನಕ ಫಲಿ ಮೆಗಿದಿನ ಮೇಯ್ಟ್ ಬತ್ತಕೇನು ಮದ್ವೆದ ಮದ್ವೆಲ್ಲ ಮೇಯ್ಟ್ ಬತ್ತಕೇನು ಎಂಕ ಮದ್ವೆ ಅಲ್ದ ಮೆಗಿದಿಗೆ ಎಂಚ ಮಲ್ತಾರು ಮಲ್ಪಾರು ಮುಂದೆ ಎಂಚ ಎಂಕ ಮದ್ವೆ ಮಲ್ಕಲೇ ಕಾಲಮ್ಮ ಮುದ್ದೆ ಪೈಜಿರ ಯಾನ ಅವು ಮಲ್ಕೊಂಡು ಅವು ಮತ್ತೆ ಡೈಲಾಗ್ ಯಾನ ಕತೆಗಾರ್ತಿ ಅದು ಡೈಲಾಗ್ ಬರೈತೆ ಓಕೆ ಅಂಚಪ್ಪು నాకు ఆనందాయకేను జరపన్న ప్రశ్నే మేడం ఆనందాయకేను జరపన్న ప్రశ్నే ఆనందాయకేను జరపండ మానసిక మనోబల కమ్మి పొన్నుండ ಅಂಚ ಇತ್ತೆತ್ತಲೇ ಮನೋಬಲ ಆಣುಡ ಹೆಚ್ಚೆ ಉಂಡು ಇತ್ತೆ ಈ ಮಾತ ಚಿಂತನೆಗ್ಲ ಈ ಕುಲ ಮದ್ವೆಗ್ಲ ಇನ್ನ ದುರ್ಬಲ ಮನಸ್ಸಿಗೆ ಮಾತ್ರ ಒಂದು ತಾಗುನ್ ಪಕ್ಕ ಗಟ್ಟಿ ಮನಸ್ಸಾಗ್ಲಿ ಡೋಂಟ್ ಕ್ಯಾನ್ ಪೋಲಯ ಕುಲ ಮದ್ವೆನ ಬಕ್ಕದಲ್ಲ ನಾನ್ ತಮಾಷೆ ದೆತ್ತೋನಕ್ಲು ಮಸ್ತ್ ಜನ ಮೇಡಮ್ ಪನ್ನ ತಪ್ಪತ್ತವು ಅವೇನಿತ್ತೆ ಎಂಕಲ ತಂಗಡಿಗೆ ಒಂಜಿ ಮದ್ವೆ ಕರಿದು ಪೋತೆ ತಂಗಡಿ ಮದ್ಮೆ ಅವಡೊಂದು ಪನ್ನಾಗ ಅವೇನು ನೆಗ್ಲೆಕ್ಟ್ ಮಲ್ದಿನ ಎತ್ತೋ ಕುಟುಂಬ ಉಂಡು ಇಜ್ಜಿಂದತ್ತೆ ನೈಟ್ ಬಕ್ಕಾಯ್ತಾ ಪಾಲ್ದಾಗುಲೇ ತಮಾಷೆ ಮಲ್ಪಿರು ಇದಕ್ಕೆ ಬರಿ ಪೈಕುಲೇ ತಮಾಷೆ ಮಲ್ಪಿರು ಐಕು ಬಡದು ಕೆಲವು ಸತಿ ಗುಟ್ಟುಡು ಮಲ್ತೊಂದುತ್ತೇರು ಆ ತಮಾಷೆನ ಪೂರ ನಮ್ಮ ಸೈಸನ್ನ ಬುಡ್ಚಿ ಬಂತೆ ಐಕು ಬಡದು ಗುಟ್ಟುಡು ಮಲ್ತೊಂದುತ್ತೇರು ಐಕು ಆನೆ ಗುಟ್ಟು ಇದಿಲ್ಲ ಪಬ್ಲಿಕ್ ಮಾತ್ರ ಸಮಾನತೆಯನ್ನು ಏನು ಸಪೋರ್ಟ್ ಮಲ್ಪುಜಿಯಾನು ಇನ್ನೀಗಲ ಗುಟ್ಟು ಕಾರ್ ಪಂಡ್ಯದ ಕೊಂಚ ಪ್ರಶ್ನೆ ಕೇಳಿದ್ರು ಇನ್ನು ಕೂಡು ಕುಟುಂಬ ಇಜ್ಜಿ ಒರಿಯೊರಿ ಇಪ್ಪುಡು ಅಂತ ನೆಕ್ ಮುಖ್ಯವಾದ ನಮ್ಮ ಮನಸ್ಸದ ಸ್ಥೈರ್ಯ ಗಟ್ಟಿ ಮಲ್ತನು ನಮ್ಮ ಕೆಲವು ವಿಚಾರೊಳಗೆ ಕೆಬಿ ಕೊಟ್ಟ ಬಲ್ಲಿ ಮಂಡ್ಯ ಕೊಟ್ಟ ಬಲ್ಲಿ ಒಂದು ಮಾನಸಿಕ ಸ್ಥಿರತೆ ಇಡ್ಡ ಗಟ್ಟಿ ಇತ್ತಂದ ಇರಗಿ ಏರ್ಲ ಬಚ್ಚಿ ಇರಗಿ ಎನ್ನ ಮಂಡಿಗೆ ಎನ್ನ ಕೈ ಇಂಪಿನ ಸ್ಥಿತಿ ಪ್ರತಿ ಮನುಷ್ಯಲ ಕಾಣುದು ಅವು ಮಾತ್ರ ಬಿಡುಗಡೆ ಆದ ಕಾರಣ ಸಾಧ್ಯ ಉಂಟು ಇದ ಆಯದಾದ ಪಂಪಿನ ಇಂಬೇದಾದ ಪಂಪಿನ ಎನ್ನ ಮದ್ವೆ ಮಗಲೇ ಮದ್ವೆ ಮಲ್ದಿಜಿ ಮಲ್ತಿದಿರ ದಾದ ಉಪದ್ರ ಬರುವ ಅಂಚ ಪಂಡ್ ನೀರು ಬಲ್ಮೆದಾಡೆ ಪೋಪಿನೇ ಯುದ್ಧಿ ಮಾಡ್ಲಿಕ್ಕೇನು ಬಲ್ಮೆದಾಡೆ ಗೊತ್ತಪ್ಪಡು ಇಂಚ ಮೊಕ್ಕಳ ದಾದನ ಸಮಸ್ಯೆ ಉಂಟು ಐದು ಮಕ್ಕಳು ಬೈದಿರಿ ಅದಕ್ಕೆ ಪರಿಹಾರ ಕೊಡ್ಜೇಳ ಕುದರ್ ಹಾಡ್ಕೊಳ್ಪುರ ಆರು ಬಲ್ಮೆದಾರ ದಾಲ ಪಂಡ್ಜೇರಿ ಆದ್ಮೇಲೆ ಪೋರ್ಚು ಆರು ಕೇಂದ್ರ ಬತ್ತಿನಾಗಿ ಭಿಕ್ಷೆ ಪಡ್ಲಿಕ್ಕೆ ಕೇಂದ್ರ ಪರಿಹಾರ ಮಲ್ತು ತಪ್ಪಬೇಕು
ಆಯ್ತು ಈಗ ಪರಿಹಾರ ಏತ್ ಯಶಸ್ವಿ ಆಯ್ತು ನೆನಪಿನ ಬೊಕ್ಕದ ರಿಸಲ್ಟ್ ಅದೇ ಎಸ್ ಮೇಡಮ್ ಬರ್ಪೆ ಆಯ್ತೊಟ್ಟಿಗೆ ದುರ್ಬಲ ಮನಸ್ಸು ಅಲ್ಲಿ ఆయన ಮನಸ್ಸಲ್ಲಿ ನಿಕಲ ಗಟ್ಟಿ ಮಾತಲ್ಲೇ ಅವು ಒಂದೇ ಪರಿಹಾರ ಎಸ್ ಮೇಡಮ್ ಎಸ್ ಲಾಸ್ಟ್ ಗಾದ ನಾನು ಒಂಜಿ ರಟ್ಟು ಕಾಲ್ ದೆತೊನು ಅಂಡ್ ಇದು ಬೊಕ್ಕ ಇಂಕೊಂಜಿ ಮದಿಮೆದ ಕ್ಲಿಪ್ಪಿಂಗ್ಸ್ ಬೋರ್ಡು ಕುಲೆ ಮದಿಮೆ ಆಪುನಂಚಿನ ಅಲ್ಪ ಸಹಜ ಪ್ರಕ್ರಿಯೆದ ಕ್ಲಿಪ್ಪಿಂಗ್ಸ್ ವಿತ್ ವಿಡಿಯೋ ವಿತ್ ಆಡಿಯೋ ಎಸ್ ಲಾಸ್ಟ್ ಗಾದ ಸಮಯದ ಭಾವ ತುಂಬಾನೇ ಇದೆ ಹಾಗಿದ್ದಾಗ ದಯಮಾಡಿ ಕ್ಷಮಿಸಿ ಕೊನೆಯದಾಗಿ ನಾನು ಇನ್ನು 2 ಕರೆಗಳನ್ನು ಮಾತ್ರ ನಾನು ತೆಗೆದುಕೊಳ್ತೇನೆ ಇನ್ನು ಮುಂದೆ ಕರೆಗಳನ್ನು ತೆಗೆದುಕೊಳ್ತಾ ಇಲ್ಲ ಯಾಕಂದ್ರೆ 9 ಗಂಟೆ ತನಕ ಆಯಿತು ಬಹಳಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ವಿ ಇನ್ನು ಮುಂದಕ್ಕೆ ಬಹುಶಃ ಯಾರು ಕೂಡ ಈ ಒಂದು ವಿಚಾರದ ಬಗ್ಗೆ ಅಪಹಾಸ್ಯ ಮಾಡಲಿಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ಬಹಳಷ್ಟು ವಿಚಾರಗಳು ಅರ್ಥ ಆಗಿದೆ ಭಾವನಾತ್ಮಕವಾಗಿರುವಂಥ ವಿಚಾರಗಳು ಬಹಳಷ್ಟು ಆ ಒಂದು ಸಂಬಂಧ ಏನಿದೆ ನಮ್ಮ ಜೊತೆ ಇದ್ದಂಥವರು ಇಲ್ಲ ಅಂತ ಬಂದಾಗ ನಾವುಗಳು ಯಾವ ರೀತಿ ವರ್ತಿಸ್ತಾ ಇದ್ದೀವಿ ಅನ್ನುವಂಥದ್ದು ಜೊತೆಗೆ ಯಾಕೆ ಅಪಹಾಸ್ಯ ಮಾಡಿದ್ದೀವಿ ಅನ್ನೋದು ಬಹುಶಃ ತಮ್ಮ ತಲೆಗೆ ಕೂಡ ಬಂದಿರಬಹುದು ಈಗ ಬಹಳಷ್ಟು ಜನರು ಅಪಹಾಸ್ಯ ಮಾಡಿದವರು ಸ್ಟೇಟಸ್ ಹಾಕಿದವರು ಎಂಕ್ಲೆಗೆ ತಿಕ್ಕಿದ್ಜಿ ಮುಕ್ಲೆಗೆ ತಿಕ್ಕೋಣ ಅಂತ ಹೇಳಿದವರು ದಯಮಾಡಿ ಎಸ್ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕೊನೆದಾಗ 2 ಕರೆಗಳು ಹಲೋ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ನಮಸ್ತೆ ದಯಮಾಲ್ತಿ ಟಿವಿಯಲ್ಲಿ ಮ್ಯೂಟ್ ಮಾಡ್ಕೊಡಿ ಸರ್ ಸುರುಕಾದೆ ಮಲ್ತಾರೆ ಸರ್ ದಯಮಾಲ್ತಿ ಟಿವಿಯಲ್ಲಿ ಮ್ಯೂಟ್ ಮಾಡ್ಕೊಡಿ ಸರ್ ಮೊದಲ ಸುರುಕಾದೆ ಕೇನುಂಡೆ ಹಲೋ ಸರ್ ಕೇಳ್ತಾ ಇದೆಯಾ ಓಕೆ ಕಟ್ ಮಾಡಿ ದಯಮಾಡಿ ಕ್ಷಮಿಸಿ ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ ಇಲ್ಲದ್ರೆ ಕರೆ ಕಟ್ ಆಗುತ್ತೆ ದಯಮಾಡಿ ಕ್ಷಮಿಸಿ ಮತ್ತೊಂದು ಕರೆ ಇದೆ ಹಲೋ ಸರ್ ನಮಸ್ತೆ ನಮಸ್ಕಾರ ಸರ್ ನಮಸ್ತೆ ಸರ್ ಇನ್ನ ಪುದರ್ ಒಲ್ಪಡ್ದು ಏನ್ ಬೆಳ್ಳಿಪಾಡಿ ಪುತ್ತೂರು ಬೆಳ್ಳಿಪಾಡಿ ಇರ್ನ ಪುದರ್ ಸರ್ ಇರ್ನ ಪುದರ್ ಸರ್ ಕಾಂತಪ್ಪಣ್ಣ ಎಸ್ ಸರ್ ಪಲ್ಲೆ ಸರ್ ಅದ ಪನ್ಪಾರ್ ಪಲ್ಲೆ ಸರ್ ಏನು ನಿಗ್ಲ ಟಿವಿ ದತ್ತು ಒಂದು ಸರ್ ಎಂಕಲ್ನ ಅಣ್ಣನ ಒಂಜಿ ಮಜ್ಮೆ ಆದಿತ್ತು ಒಂಜಿ 500 ವರ್ಷ ದುಂಬು ಅಂತ ಎಂಕ್ಲ ಅಪಗ ಎಲ್ಲಿಯ ಅನ್ನೆ ತೀರ್ದ ಹಾಕಂಡು ಐಕ್ ಎಂಕಲ್ನ ಪುರ ಬಾಕಿದ ಮಜ್ಮೆ ಅಂದು ಬೊಕ್ಕ ಲಾಸ್ಟ್ ಜನ ಎಂಕ್ಲೆ ಪುರ ತೋಜಿಂಡು ಅವು ಒಂಜಿ ಮಜ್ಮೆ ಆವಡು ಅಣ್ಣಗ್ ಮಜ್ಮೆ ಆವಡು ಉಂಡು ಅಣ್ಣಗ್ ಮದ್ಮೆ ಆವಡು ಉಂದು ಅತೆ ಅಂಚ ಬೊಕ್ಕ ಸಾಮಾನ್ಯ ಪೊಣ್ಣುರಿಗಿಂದು ಅಂಚ ಮಜ್ಮೆ ಅಂತದ್ದು ಒಂಜಿ 500 ವರ್ಷ ದುಂಬುಡಿಯ ಓಕೆ ಪೊಣ್ಣೆಂಚ ನಾಡಿಯಾರ್ ನಿಕುಲು ಪೊಣ್ಣು ಅವು ಎಂಕಲ್ನ ಸಂಬಂಧದ ಉಲಾಯ್ದೆ ತಿಕ್ಕು ನಾವು ಅಂಚ ಸಂಬಂಧ ಪನ್ಪಿನತೆ ಎಡ್ದು ಬೊಕ್ಕ ಅವೇ ಸಂಬಂಧ ತೂದು ಬೊಕ್ಕ ಮದುವೆ ಆಪಿನ ಬಾಕಿ ಕೆಲವದಾಗ್ಲೂ ಡೋಂಗಿ ಅಂತ ಹೋಯ್ತೇರಿ ದಾದಾಂದು ಕುಲಿಕ್ಕು ಮೈದಾನ ಮಾರೆ ನಿಕ್ಲು ಅಂಚ ಇಂಚ ಅಂದ್ರೆ ಅಂಚ ಪಂತಿನಕ್ಲು ಉಲ್ಲೇರತೆ ಅಂದು ಆಂಡ ನಿಕುಲು ಬಾರಿ ಗೌಜಿಡೆ ಮಂತದಾಯಿನು ಗೌಜಿಡ್ ಮಲ್ದಾರಾ ಓಕೆ ಸರಿ ಆಯ್ತು ನೀನು ನೆನಪು ಪನ್ಪಿನಿ ಇರ್ತತೆ ಓಕೆ ಸರ್ ಸೊಲ್ಮೇಲು ಸರ್ ಓಕೆ ಆಯ್ತೊಟ್ಟಿಗೆ ಎಸ್ ಕೊನೆಯದಾಗಿ ಆ ವಿಜುವಲ್ಸ್ಗಳನ್ನ ಒಂದ್ಸಲ ಪ್ಲೇ ಮಾಡಿ ಎಸ್ ಆ ವಿಜುವಲ್ಸ್ಗಳನ್ನ ಪ್ಲೇ ಮಾಡಿ ಒಂದ್ಸಲ ಹಾಗೆ ಪೇಟೋನು ದೀದು ಮದಿಮೆದ ಪೊರ್ತುಡು ಶೃಂಗಾರ ದುತ್ತೈತ ಅಲಂಕಾರ ಮಲ್ತದು ಮದಿಮೆಯನ ರೂಪಡು ಆಯನ ಉಂತಾದು ಆಯನ ಮದಿಮೆಯ ಲೆಕ್ಕ ಮಲ್ತದು ಹಾಗೆ ಇಡೀ ಸ್ಥಾನಮಾನನು ಗೌರವನು ಹಿರಿಯಾಕ್ಲು ಕೊರ್ಪಣಂಚಿನ ಪೊರ್ತವು ಸಂಸಾರನು ಸಾಗರಡು ತೇಲ ಒಂದು ಪೊರ್ಲು ಪೊಲಿಗಡಿ ಪೋಡುವಂತ ಆಶೀರ್ವಾದ ಮಲ್ತೊಂದು ಮದಿಮಯನ ರೂಪಡು ಪೊರ್ಲುಡು ಅಂತಾದು ದಾಯ ಪಂಡ ಡ್ರೆಸ್ ಪೊರ್ಲುಡು ವರಿಯನ ಆನಾನು ಅಂತಲ್ಲ ಕೆಲವು ತಗ್ಲು ಪಂಪಣಂಚಿನ ಪಾತೆರುಂಡ ఆయన ಮದಿಮಯನ ಉಂತಾಯಲ ಉಂತಾದಾರೊಂದು ಅಪಗ ವಿಶೇಷವಾಗಿ ನಂಚಿನ ಮಾನ್ಯತೆ ಮದಿಮಯನ ಡ್ರೆಸ್ ಮಲ್ತುಂತಾಯನೆ ಗುಂಡು ಒಂದು ಲೆಕ್ಕಾಚಾರ ಅಂಚಾದಿಪ್ಪನಗ ಅರಸುಗು ಪೇಟ ಪಟ್ಟ ಅಂಚನೆ ಮದಿಮಯಗೆ ಸುತ್ತೈತ ಅಲಂಕಾರವಾದ ದಾರೆ ಅಲಂಕಾರವಾದ ಪೇಟೊಂದು ಮದಿಮೇಲೆ ಮಲ್ಪನಂಚಿನ ಕ್ರಮ ಅವೇತ ಕಷ್ಟೋಲೇನು ನಷ್ಟೋಲೇನು ಜೀವನೋಡು ಮತ್ತೊಂದು ಬತ್ತ ಪ್ರಕ್ರಿಯೆ ಸರ್ ಓಕೆ ಮಂಟಪ ಸಮೇತ ಮಿನಿಚರ್ ಪಾಡದು ಪೂತ ಡೆಕೋರೇಷನ್ ಪೂರ ಓಕೆ ಎಸ್ ಸರ್
ಓಕೆ, ಥ್ಯಾಂಕ್ ಯು. ಕುಲೆ ಮದುವೆ ಯಾವ ರೀತಿ ನಡೆಯುತ್ತೆ ಅನ್ನುವಂಥದ್ದು ಎಲ್ಲ ವಿಚಾರದ ಬಗ್ಗೆ ನಾವು ಮಾತಾಡಿದ್ವಿ. ವಿತ್ ವಿಜುವಲ್ಸ್ಗಳನ್ನು ಕೂಡ ತಾವುಗಳನ್ನು ನೋಡ್ಕೊಂಡು ಬಂದ್ರಿ. ಇದೆಲ್ಲವೂ ಕೂಡ ತುಳುವರ ನಂಬಿಕೆ, ಸಂಸ್ಕೃತಿ, ನಮ್ಮ ಸಂಪ್ರದಾಯ, ನಮ್ಮ ಭಾವನಾತ್ಮಕವಾಗಿರುವಂತಹ ವಿಚಾರ. ಊಟವೂ ಕೂಡ ಅಲ್ವಾ, ರಾತ್ರಿ ಹೊತ್ತಿನಲ್ಲಿ, ಇದು ರಾತ್ರಿ ಹೊತ್ತಲ್ಲಿ ಆಗುವಂತಹ ಮದುವೆ ಎಲ್ಲವೂ ಕೂಡ ಒಂದು ಆಷಾಢ ಅಮಾವಾಸ್ಯೆಯ ದಿನ ಅಥವಾ ಇಲ್ಲದಿದ್ರೆ ಆಷಾಢ ಅಮಾವಾಸ್ಯೆ ಅಥವಾ ಇತರ ಅಮಾವಾಸ್ಯೆ ದಿನ. ಒಂದು ಆಷಾಢ ಅಮಾವಾಸ್ಯೆ, ಆಷಾಢದಲ್ಲಿ ಯಾವತ್ತೂ ಆಗ್ತದೆ, ಯಾವಾಗ್ಲೂ ಮಾಡಬಹುದು. ಅಮಾವಾಸ್ಯೆ ದಿನ ಹೆಚ್ಚಾಗಿ ಮಾಡ್ತಾರೆ, ರಾತ್ರಿ ನಡೆಯುವಂಥದ್ದು. ಓಕೆ ಓಕೆ, ಎಸ್ ಸರ್, ಥ್ಯಾಂಕ್ ಯು. ಕೊನೆಯದಾಗಿ ಮೇಡಮ್, ಈಗ ಎಲ್ಲ ವಿಚಾರದ ಬಗ್ಗೆ ನಾವು ಮಾತಾಡಿದಾಗ ಕೊನೆಯದಾಗಿ ಲಾಸ್ಟ್ ರಿಯಾಕ್ಷನ್ ತೆಗೆದುಕೊಳ್ತಾ ಇದ್ದೀನಿ ನಾನು. 3 ಗಣ್ಯ ವ್ಯಕ್ತಿಗಳಲ್ಲೂ ಕೂಡ ಲಾಸ್ಟ್ ರಿಯಾಕ್ಷನ್. ಎಸ್ ಸರ್, ದಿನೇಶ್ ಸರ್, ಲಾಸ್ಟ್ ರಿಯಾಕ್ಷನ್. ದಾದಾ ಪನ್ಪಡ್ ಸರ್ ಅಂತೂ ಇಂತೂ ನನ್ನಂತೂ ಬಹಳಷ್ಟು ಜನ ಮಕ್ಕರ್ ಮಾಡ್ಕೊಂಡು ಅತಡ ಅಪಹಾಸ್ಯ ಮಾಡ್ಕೊಂಡು ಭಾರಿ ಕಡಿಮೆ ಅನ್ನುವೆ ದೇಪಣಗ ಈ ಕುಲೆ ಮದಿಮೆದ ವಿಚಾರ ಆಯ್ತಾ, ಗಂಭೀರತೆ ಆಯ್ತಾ, ಭಾವನಾತ್ಮಕ ಸಂಬಂಧದಾದೊಂಡು ಜನಕ್ಕೆ ಗೊತ್ತಾತನ್ ಬಂದ್ಬಿಟ್ಟು ನನ್ನ ಭಾವನೆ. ಎಸ್ ಸರ್, ಲಾಸ್ಟ್ ರಿಯಾಕ್ಷನ್ ದಾದಾ ಪನ್ಪಡ್. ಅದು ನಮ್ಮ ತುಳುನಾಡದ ವಿಷಯನ ನಾವು ಬೇತಕ್ಲಿಗೆ ಆಯ್ನ ತೆರಿಪಾಯರೆ ನಮ್ಮ ಪ್ರಯತ್ನ ಮಲ್ಪುಗ. ನಮ್ಮ ಊರದ ವಿಶೇಷ ಅವು ಮೂಢನಂಬಿಕೆನ ಮೂಲನಂಬಿಕೆ ನಾವು ಬೇತ ಪ್ರಶ್ನೆ ಐನ ಜನಕ್ಕಲು ಆಕ್ಲೆ ತೆರಿಯೋನ್ನಕ್ಲೆ ಐನ್ ಡಿಸೈಡ್ ಮಲ್ಪೀರಿ ಅಂದ್ರೆ ನಮ್ಮ ಕಲ್ಚರ್ ಇಂಚ ಉಂಡು ಐನ್ ನಾವು ಬೇತಕ್ಲೆಗೆ ತೆರಿಪಾಯರೆ ಪ್ರಯತ್ನ ಮಲ್ಪುಗ. ಐನ್ ನಮ್ಮನೆ ಮಕ್ಕರ್ ಮಲ್ತಿಂಡ ಬೊಕ್ಕ ಆಕ್ಲಿ ಬೊಕ್ಕದಕ್ಲಿ ಅದ ಪನ್ಪೀರಿ. ನಮ್ಮ ಮೂಲ ಸಂಸ್ಕೃತಿ ಓಲ ಇತ್ತೆ ಪನ್ಪು ನಮ್ಮ ಶ್ರಾದ್ದ ಮಲ್ಪುನು ಬೇತ ಒಂಜಿ ನಮ್ಮ ಮನಸ್ಸಮಾಧಾನ ಮಲ್ತಿನಿ ಮಾತು ಓ ಮಲ್ಪುನ ಇತ್ತಲ್ಲ ನಮ್ಮ ಮನಸಮಾಧಾನಗೂ ಮಲ್ಪುವ ನಮ್ಗೆ ಮುಂದಲ ಅಂಚಿನ ಅಕ್ಲಿನ ಒಂಜಿ ಮನಸಮಾಧಾನಗೂ ಮಲ್ಪಿನ ಅಕ್ಲಿಗೆ ಐಟ್ ಮಾನಸಿಕ ನೆಮ್ಮದಿ ತಿಕ್ಕುಡು ಐಟ್ ಅಕ್ಲಿಗೆ ಎಡ್ಡೆ ಆಪುನ್ ಪನ್ಪಿನ ಒಂಜಿ ಭಾವನೆ ಇಪ್ಪುನ ಹಿಡ್ದ ಅವರ ಅವು ಭಾವನಾತ್ಮಕ ವಿಷಯ. ಐನ ನಮ್ಮ ಮಕರ್ ಮಲ್ಪ ನಮ್ಮ ನಮ್ಮ ಈ ನಂಬಿಕೆ ಇಜ್ಜಿನ ನಮ್ಮ ಮನಿಪನೆ ಗುಳ್ಳುಗ ಇಂಚ ಸೋಷಿಯಲ್ ಮೀಡಿಯಾದ ಬೇತೆ ಮಲ್ಪ ಬರೆದು ಐಕ್ ಮಕ್ಕರ್ ಮಲ್ಪ ವಿಷಯ ಬೊರ್ಚಿ ಪನ್ಪಿನ ಒಂಜಿ ಎಲ್ಲೊಂದು ಅಂಚನೆ ನಮ್ಮ ಹೆಂಚಿನ ಒಂಜಿ ನಂಬಿಕೆನ ನಮ್ಮ ಅಪಹಾಸ್ಯ ನಮ್ಮನೆ ಮಲ್ತಂಡ ನಾವು ಬೊಕ್ಕ ಹೆಂಚ ನಮ್ಮ ನಮ್ಮನೆ ಕಲ್ಚರ್ ನಮ್ಮ ಅಪಹಾಸ್ಯ ನಮ್ಮನೆ ಮಲ್ತಂದು ಕೂಡ ಈಗ ಅರ್ಥ ಇಜ್ಜಿ ಪನ್ಪಿ ನಾವು ನಂಬಿಕೆ ಇಜ್ಜಿನ ಮನೆ ಪನ್ನೆಗಳು ನಮ್ಗೆ ಆಯ್ನತ್ ಆಯ್ತ ಬಗ್ಗೆ ಗೊತ್ತಿತ್ತಂದ್ರೆ ಬೇತಾಗ್ಲಿ ತೆರಿಪವರ ಪ್ರಯತ್ನ ಮಲ್ಗ. ಓಕೆ ಓಕೆ, ಎಸ್ ಸರ್, ಎಸ್ ಸರ್, ಅದೇ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಲಾಸ್ಟ್ ಎಸ್ ಕೆ ಪೇಜೋರ ಸರ್ ದಾದಾ ಪನ್ಪಡ್ ಸರ್ ಈ ಒಂಜಿ ಸಂದರ್ಭದ ದೆಪ್ಪನಾಗ ದಿನೇಶ್ ಸರ್ಲ ಪನ್ಪನ ಅಂಚಿನ ಸ್ವತಃ ಅನುಭವ ಆತಂದ್ರೆ ಅರ್ನೊಂಜಿ ಸ್ನೇಹಿತರಿಗೆ ಇಂಚ ಅನಾಗ ಆ ಒಂಜಿ ಭಾವನಾತ್ಮಕ ವಿಚಾರ ಬರತ್ತೀರಿ. ಎಸ್ ಸರ್, ಲಾಸ್ಟ್ ರಿಯಾಕ್ಷನ್. ಆರೊಂಜಿ ದಿನೇಶ್ ಪಂಡೇರ್ ಅವ್ರು ಇತ್ತೀಚೆಗೆ ನಡೆತಿನ ಘಟನೆ ನಮ್ಮ ಫ್ಲೈಟ್ ಕ್ರಾಶ್ ಆಯ್ನ ಇವರು ಬಚ್ಪೇಡ್ ಐಟ್ ತೀರ್ಪೋಯಿನ ಒಂಜಿ ವ್ಯಕ್ತಿಲ ಬತ್ತದು ಇಂಚೆ ಮದ್ಮೆ ಆತಿಜಿ ಅಂಚೆ ಏನಂತ ಉಪದ್ರ ಉಂಟು ಪಂಡಿನ ನಮ್ಮ ಆರ್ನ ಬೈಡೆ ಕೇಂದ್ರ ನಮ್ಮ ಖಂಡಿತವಾದಲ್ಲ ಆನಿ ಆ ಫ್ಲೈಟ್ ಕ್ರಾಶ್ ಆಯ್ನ ಸಂದರ್ಭ ಒಂಜಿ ಕೆಲವು ಕಡೆ ದರ್ಶನ ಕೆಲವರು ಮಕ್ಕಳ ಮಲ್ದಿನಕ್ಲು ಭೂತದ ಕೈಟುಲ್ಲೆ ಸೈತನದ ಕೈಟುಲ್ಲೆ ಪನ್ನಾಗ ಒಂಜಿ ಎರಡ ಒಂಜಿ ಗುಳಿಗನ ಕೈಟುಲ್ಲೆ ಭೂತದ ಕೈಟುಲ್ಲೆ ಪನ್ನಾಗ ಆಕಲು ಆ ಊರುದಕಲು ಬತ್ತದು ಪರ ಊರುಡ್ ಬೇತೆ ಒತ್ತ ಉಡ್ದು ಬತ್ತದು ಮೂಲ್ ಬತ್ತದು ಈ ಊರುಡ್ ದರ್ಶನ ಮಲ್ಪನಾಗ ಐಕ್ಯ ತಮಾಷೆ ಮಲ್ತಿನ ಚಿತ್ರ ಒಂದು ಮೀಡಿಯಾ ಉಂಡು ಜನಕುಲ್ಲಲ್ಲಿ ಒಂಜಿ ಮೀಡಿಯಾ ಸಮೇತ ಆಯ್ತ ಬಗಡ ಒಂದು ಆಕಲಿನ ಹಾಸ್ಯ ಮಲ್ದಿನ ಉಂಡು ತೂತೆ ದೇಪಂಡ ಬಚ್ಪದ ಚಿತ್ರ ಊರುಡು ಒಂಜಿ ಗರಿಟ್ಟೆ ದೈವೋಗ ದರ್ಶನ ಪನ್ನಾಗ ಪಕ್ಕಡೆ ಪನ್ಪಿ ಬಂದು ಒಂದು ದಾದೆ ಗೊತ್ತುಂಡೆ ನಂಬಿಕೆದ ಬಗ್ಗೆ ದಾಲಾ ಇಜ್ಜೆ ಮಾತ್ರ ಏನು ಪಾತಿರುವಿನ ಒಂದು ಪಾತಿರ್ನತ್ತೆ ಯಾನ್ ಪನ್ಪಿನಿ ಯಾಕಡೆ ನಮ್ಮ ದಿನಶೇರಿ ಪಂಡಿಲಕ್ಕನೆ ನಮ್ಮ ತುಳು ಸಂಸ್ಕೃತಿ ದಾದ ಉಂಡ ಅವಿನ ವಿಚಾರ ಮಲ್ಪೋಡು ನಮ್ಮ ಅವು ಅಂತ ಸತ್ಯನ ಸುಳ್ಳ ಪಂದ ವಿಚಾರ ಮಲ್ಪೋಡು ಅತ್ತ ನನಗೆ ಗೊತ್ತಿದ್ದಿಂದ ಒಂಜಿ ಜನರ ತೆರಿದಿನ ಕಳ್ಳ ಈ ಇಂದಿರ ಹೆಗಡೆ ನೆಂಚಿನ ಕಲಾಡ ಅಥವಾ ಬೊಕ್ಕೂರಿ ಎಡ ನನ್ನೂರಿ ಎಡ ಮತ್ತೆ ಮೇಲ್ಸ್ತರಡು ಅಧ್ಯಯನ ಮಲ್ದಿನ ಕೊಲು ನಾನು ಯಾಕಡೆ ಪಂಡೆ ವಿವೇಕ ರೇಖಲು ಚಿನ್ನ ಪಂಡೆ ಅಕ್ಕಡ ನೀವು ಕೇರ್ ನಂಚಿದ್ರೆ ಬೇಲೆಣ್ಣು ಮಲ್ಪೋಡು ಅಂಚೆ ನಂಚಿದ ಬೇಲೆಣ್ಣು ಮಲ್ತಂದಂಡ ಅಪ್ಪಾಗ ನಂಗೆ ಐತಿ ವಿಚಾರಗಳು ಬರತಿಕ್ಕೋಡು ಕೇವಲ ನಮ್ಮ ಒಂಜಿ ತುಯಿಸಾತಿಗೆ ನಾವೇನೇ ಟ್ರೋಲ್ ಮಲ್ಪನ ಆತ ಅಪಹಾಸ್ಯ ಮಲ್ತ ಟ್ರೋಲ್ ಮಲ್ಪನ ಎಡ್ಡ ವಿಷಯ ಮನ್ಕ ಆಂಡ ಅಪಹಾಸ್ಯ ಮಲ್ತ ಟ್ರೋಲ್ ಮಲ್ಪನ ಬೇಜಾರದ ಸಂಗತಿ ಎಂಕ್ಲು ಮಸ್ತ್ ಬೇಜಾರ್ ಪಂಡ ಮಸ್ತ್ ಬೇಜಾರ್ ಆಗ್ತದೆ ನಮ್ಮ ಸಯನೆ ನಮ್ಮ ಅಪಹಾಸ್ಯ ನಾವು ಏರು ತುಳುವೇರೆ ಐಟ್ಲ ನನ್ನೊಂಜಿ ಬಾರಿ ಪ್ರಾಮುಖ್ಯ ವಿಷಯದಾದ ಪಂಡ ಆ ಒಂಜಿ ಆ್ಯಡ್ ಕೊಡ್ತಿರತ್ತೆ ಜಾಹೀರಾತು ಕೊಡ್ತಿರತ್ತೆ ಜಾಹೀರಾತು ದಕಲ್ನ ಮನಸ್ಥಿತಿ ಎಂಚಾದು ಪುಂದಲಚೆ ಮಲ್ಲ ನಿಜ ನಿಜ ಅವೇ ನಮ್ಮ ಮದಪ್ಪೇರ್ ಬಲ್ಲಿ ನಮ್ಮ ಅಕ್ಕಳಿಗೆ ಅನಿವಾರ್ಯ ಕಾರಣ ಅನಿವಾರ್ಯವಾದ ಅಕ್ಕಳು ಜಾಹೀರಾತು ಪೋಯಿರುವಿನ ಅತ್ತ ಅಕ್ಕಳು ನೇರವ ಜಾಹೀರಾತು ಹೋದು ಪೇರು
ದೆಪಂಡ ಆತ ಭಂಗ ಬತ್ತು ಉಪ್ಪೇರು ಒಂಜಿ ಪೊಣ್ಣು ನಾಡ್ಯಾರ ಅತ್ತ ರಾಣು ನಾಡ್ಯಾರ ಬೋರ್ತ ಅದು ಭಂಗ ಬತ್ತು 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 ಕಡೆಗೆ ಈ ಒಂಜಿ ಜಾಹೀರಾತು ಕೊಡ್ತುಪೇರು ಅತ್ತಂದ ಅಕಡ ಪಣ ಉಂಡು ಬಂದು ಕೊಡ್ತುಪೇರ ಎಂಕಡ ಕಾಸು ಉಂಡು ಒಂಜಿ ಅಡ್ವರ್ಟೈಸ್ ಕೊರ ನಂಗೆ ಬೋಡ್ತನ ತಿಕ್ಕು ಬಂದು ಖಂಡಿತ ತಿಕ್ಕದು ಮಲ್ತುದು ಪೇರ್ ಯಾನ್ ಮಾಡ್ಬಿಟ್ಟು ತುಳು ಜನಪದ ಬದುಕುಂಡತೆ ಅವೇನು ನಮ್ಮ ತೆರಿಯೋಡು ತೆರಿ ನಂಗೆ ಗೊತ್ತಾಯ್ತು ಕೊಡಿರಾಡ ಕೇಂದ್ರ ತೆರಿಯುಣ ಬೇಲೆ ಉಂಡತೆ ಅವು ತುಳುವೇರ್ನ ಮಲ್ಲ ಮನಸ್ಸು ಅನ್ಪಿದೆ ಅವು ತುಳುಲ ಮನಸ್ಸು. ಎಸ್ ನಿಜ. ಎಸ್ ಸರ್, ಥ್ಯಾಂಕ್ ಯು. ಲಾಸ್ಟ್ಗೆ ಅದು ಇಂದಿರಾ ಮೇಡಮ್ ಲೈನಲ್ಲಿ ಇದ್ದಾರೆ. ಓಕೆ, ಇಂದಿರಾ ಮೇಡಮ್ ಸ್ವಲ್ಪ ತಾಂತ್ರಿಕವಾಗಿರುವಂಥ ಸಮಸ್ಯೆಯಿಂದ ಲೈನ್ ಡಿಸ್ಕನೆಕ್ಟ್ ಆಗಿದೆ. ಆದರೆ ನಮ್ಮ ಎರಡು ಕೈಗಳನ್ನು ಜೋಡಿಸಿ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳನ್ನ ಡಾಕ್ಟರ್ ಇಂದಿರಾ ಹೆಗ್ಡೆ ಅವರಿಗೆ. ಯಾಕಂದ್ರೆ ಈ ಒಂದು ಕುಲೆ ಮದುವೆಯ ಬಗ್ಗೆ ಈ ಹಿಂದೆ ಬಹಳಷ್ಟು 2000 ಅವರು ಬಹಳಷ್ಟು ಒಂದು ಆರ್ಟಿಕಲ್ ಅನ್ನ ಬರೆದಿದ್ದಾರೆ ಸುದೀರ್ಘವಾಗಿರುವಂತಹ. ಎಸ್ ಸರ್, ಅದೇ ಮತ್ತೆ ಕೊನೆಯದಾಗಿ ಹೇಳುದು, ನಾವು ಈಗ ಬೇರೆಲ್ಲ ವಿಧಿವಿಧಾನ ಎಲ್ಲ ಮಾಡ್ತಾರೆ. ಈಗ ಈ ಪುರೋಹಿತರನ್ನ ಇದೆಲ್ಲ ಮಾಡ್ತೇವೆ ನಾವು, ಎಂತಕ್ಕೆ ಮಾಡುದು? ನಮ್ಮ ಮನಸಮಾಧಾನಕ್ಕೆ ಮಾಡುದು. ಇದು ಕೂಡ ಅದೇ ಸತ್ತು ಹೋದವರಿಗೆ ಒಂದು ಸದ್ಗತಿಗಾಗಿ ಮಾಡುದು. ಅದು ಕೂಡ ಕೂಡ ಅದರ ಮನಸ್ಸಲ್ಲಿ ಇರುವುದು, ಎಲ್ಲರದು ಇರುವುದು. ನಮ್ಮ ಹಿರಿಯರು ಯಾರು ಸತ್ತು ಹೋಗಿದ್ದಾರೆ ಅವ್ರಿಗೆ ಸದ್ಗತಿ ಸಿಗ್ಬೇಕು ಅಂತ ಹೇಳಿ ಮಾಡುವಂತ ಕ್ರಮ. ಡೆಫಿನೆಟ್ಲಿ ಅದು ಅವರವರ ನಂಬಿಕೆ. ಈಗ ಸತ್ತು ಹೋದವರಿಗೆ ಸದ್ಗತಿಗಾಗಿ ಮಾಡುವ ಕ್ರಮ ನಮ್ಮದು ಪುರಾತನ, ಯಾರು ಈ ವೈದ್ಯ ಸಂಸ್ಕೃತಿ ಬರುವ ಮೊದಲೇ ಇದ್ದಂತ ಕ್ರಮ. ಅದನ್ನು ನಾವು ಅದನ್ನ ನಾವು ತುಳುವರಿಗೆ ಏನಂತ ತಿಳ್ಕೊಬೇಕು. ನಾವು ಇವತ್ತು ಬೇರೆ ಬೇರೆ ಬದಲಾವಣೆ ಆಗಿರ್ಬೋದು, ಅದು ಇಂಪಾರ್ಟೆಂಟ್ ಅಲ್ಲ. ನಾವು ನಮ್ಮ ಮೂಲ ಸಂಸ್ಕೃತಿಯನ್ನ ತಿಳ್ಕೊಂಡು ನಾವು ಮುಂದುವರಿಬೇಕು ಅಲ್ವಾ? ಯಾಕಂದ್ರೆ ಇವತ್ತು ಒಂದು ಮದುವೆ ಆಗುದಿದ್ರು ನಮ್ಮ ಮೂಲ ಸಂಪ್ರದಾಯ ನಮ್ಮ ಬಿಟ್ಟು ಮದುವೆ ಆಗ್ತಾ ಇದ್ದೀವಿ ನಾವೆಲ್ಲರೂ. ಅದಕ್ಕೆ ನಮ್ಮ ಮೂಲ ಸಂಪ್ರದಾಯವನ್ನ ನಾವು ಅದನ್ನೇ ಮಾಡ್ಬೇಕು ಅಂತ ಹೇಳ, ಅದನ್ನ ತಿಳ್ಕೊಳ್ಳುವ, ನಾವು ಕೇಳಿ ತಿಳ್ಕೊಳ್ಳುವ ಬೇರೆ ಹಿರಿಯರ ಹತ್ರ. ಹಿಂದೆ ಹೇಗೆ ಮದುವೆ ಆಗ್ತಿತ್ತು, ನಾವು ಮಾಡುದು ಬೇರೆ, ನಾವು ಅದನ್ನ ತಿಳ್ಕೊಳ್ಳುದು ಬೇರೆ. ನಮ್ಗೆ ಮದುವೆ ನಮ್ಮ ಕ್ರಮವಾಗುವ, ನಮ್ಗೆ ಹೇಗಾಗ್ಬೇಕು ಆಗಿ. ಕರೆಕ್ಟ್. ಎಸ್ ಸರ್, ಥ್ಯಾಂಕ್ ಯು ಸರ್. ಅಪಹಾಸ್ಯ ಮಾಡುವಂತದ್ದು ಬೇಡ ಅಂತ ಹೇಳಿ ಕೆಲವು ಸಲ ಇದಾಗಿತ್ತು, ಮಾಂಸಾಹಾರ ಮಾಡುವಂತದ್ದು, ಇದಕ್ಕೆ ಮದುವೆ ದಿವಸ ಕೂಡ ಕೆಲವು ಇದೆಲ್ಲ ಬಂದಿತ್ತು ಕೆಲವರಿಂದ. ಮದುವೆ ದಿವಸ ನಾವು ವೆಜ್ ಅನ್ನೇ ಮಾಡ್ಬೇಕು ಅಂತ. ಈಗ ಬದಲಾವಣೆ ಆಗಿ ಕೂಡ ನಾನ್ ವೆಜ್ ತಿನ್ನುವಂತ ವ್ಯವಸ್ಥೆ ಕೂಡ ಇದೆ. ಹಾಗೆ ಬದಲಾವಣೆ ಬೇಕು, ಅದು ಬದಲಾವಣೆ ಆದ್ರೆ ನಿಯಮ ಹೇಳಿದ ಇದನ್ನು ಕೂಡ ನಾವು ನಮ್ಮ ಹಿಂದೆ ಏನಿತ್ತು ಅದನ್ನು ಮೂಲ ಸಂಸ್ಕೃತಿಯನ್ನು ತಿಳುವಂತ ಕೆಲಸವನ್ನು ಮಾಡಬೇಕು ಅಂತ ಹೇಳಿ. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಎಸ್, ಇಂದಿರಾ ಹೆಗ್ಡೆ ಅವರು ಕೂಡ ಜಾಯ್ನ್ ಆದರು. ತಾಂತ್ರಿಕ ಒಂದು ಸಮಸ್ಯೆಗಳಿಂದ ಡಿಸ್ಕನೆಕ್ಟ್ ಆಗಿದೆ, ಸಾರಿ ಫಾರ್ ದಟ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಮ್ಮ ಜೊತೆ ಜಾಯ್ನ್ ಆಗಿದ್ರಿ. ಬಹಳಷ್ಟು ಮಾಹಿತಿಗಳನ್ನ ನಮ್ಮ ಕುಡ್ಲ ವಾಹಿನಿಯ ವೀಕ್ಷಕರಿಗೆ ತಾವು ನೀಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್, ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ವಿ. ಜೊತೆಗೆ ಮಂಗೇರ್ ಅವರು ನಮ್ಮ ಜೊತೆ ಕತಾರಿಂದ ಜಾಯ್ನ್ ಆಗಿದ್ದಾರೆ ನೇರವಾಗಿ. ಜೊತೆಗೆ ಈ ಒಂದು ವಿಚಾರದ ಬಗ್ಗೆ ಅವರು ಟಿಪ್ಪಣಿ ಬಂದಾಗ ಈ ಒಂದು ವಿಚಾರದ ಬಗ್ಗೆ ಭಾವನಾತ್ಮಕವಾಗಿ ಸ್ಪಂದಿಸಿ ಆರ್ಟಿಕಲ್ ಅನ್ನು ಬರೆದಿದ್ರು. ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್ ಅವರಿಗೆ, ಧನ್ಯವಾದಗಳು ಸರ್, ಧನ್ಯವಾದಗಳು. ಅದೇ ರೀತಿ ನಮ್ಮ ಜೊತೆ ಕೆ ಪೇಜ್ರವರು ತುಳು ವಿದ್ವಾಂಸರು ನಮ್ಮ ಜೊತೆ ನಮ್ಮರು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್, ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸರ್. ಇದು ಇವತ್ತಿನ ವಿಶೇಷ ಕುಲೆ ಮದಿಮೆ. ನಮ್ಮ ತುಳುವರಲ್ಲಿ ಅಂದರೆ ಸತ್ತಂತಹ ಆತ್ಮಗಳ ಜೊತೆ ನಡುವೆ ಆಗುವಂತಹ ಮದುವೆ, ಅಂದರೆ ಪ್ರೇತಾತ್ಮಗಳ ನಡುವೆ ಆಗುವಂತಹ ಮದುವೆ. ಭಾಳಷ್ಟು ಜನರು ಏನಪ್ಪ ಈ ರೀತಿ ಕೂಡ ಆಗುತ್ತಾ ಅಂತ ಬಂದಾಗ ಎಸ್ ಆಗುತ್ತೆ. ಇದು ನಮ್ಮ ನಂಬಿಕೆ, ನಮ್ಮ ಸಂಪ್ರದಾಯ, ನಮ್ಮ ಆಚಾರ ವಿಚಾರ, ಭಾವನಾತ್ಮಕವಾದಂಥ ಸಂಬಂಧ. ಯಾರಾದರೂ ತೀರಿ ಹೋಗ್ತಾರೆ ಅಂತ ಬಂದಾಗ ನಮಗೂ ಅವ್ರಿಗೂ ಸಂಬಂಧ ಅಲ್ಲೇ ಮುಗೀತು ಅನ್ನುವಂಥದ್ದಲ್ಲ. ಅವರು ನಮ್ಮ ಜೊತೆ ಇದ್ದಾರೆ ಅನ್ನುವಂಥ ನಂಬಿಕೆ. ಆ ನಂಬಿಕೆ ಆಧಾರದ ಮೇಲೆ ನಾವುಗಳು ಪ್ರತಿ ಬಾರಿಯೂ ಕೂಡ ಏನಾದರೂ ಒಂದು ಒಳ್ಳೆಯ ವಸ್ತುಗಳನ್ನು, ಊಟಗಳನ್ನು ಮಾಡಿದರೆ ಆ ಸಂದರ್ಭ ಅವರುಗಳಿಗೆ ಇಡುವಂತಹ ಪದ್ಧತಿ ನಮ್ಮ ತುಳುವರಲ್ಲಿ ಇದೆ. ತದನಂತರ ನಾವು ಸೇವಿಸುವಂಥದ್ದು ಅದೇ ರೀತಿ ಈ ಒಂದು ಪದ್ಧತಿ. ಯಾವ ರೀತಿ ನಮ್ಮನ್ನು ಅಗಲಿದ್ರು ಕೂಡ ಅವ್ರು ನಮ್ಮ ಜೊತೆ ಇದ್ದಾರೆ ಅನ್ನುವಂಥ ನಂಬಿಕೆ. ಹಾಗಿದ್ದಾಗ ಅವರುಗಳಿಗೆ ಒಂದು ಈ ರೀತಿ ಮದುವೆಯ ರೀತಿಯಲ್ಲಿ ಮಾಡಿ ಅವರ ಆತ್ಮಕ್ಕೆ ಸದ್ಗತಿಯನ್ನು, ಮೋಕ್ಷವನ್ನು ಕೊಡುವಂತಹ ಒಂದು ನಂಬಿಕೆ. ಇಲ್ಲಿ ಮದುವೆ ಆದ ನಂತರ ಕೇವಲ ಮದುವೆ ಮಾತ್ರ ಅಲ್ಲ, ಈ ಮದುವೆ ಮಾಡುವ ಮುಖಾಂತರ ಆ ಆತ್ಮಗಳಿಗೆ ಮೋಕ್ಷ ಸಿಗುತ್ತೆ ಅನ್ನುವಂಥ ನಂಬಿಕೆ ನಮ್ಮ ತುಳುವರಲ್ಲಿ. ಹಾಗೆ ನಾವು ಈ ಕುಲೆ ಮದುವೆ ಅಥವಾ ಪ್ರೇತಾತ್ಮಗಳ ಮದುವೆ ಅನ್ನುವಂಥದ್ದನ್ನು ತುಳುವರು ಕರಾವಳಿ ಭಾಗದ ಜನರು ಮಾಡ್ತಾರೆ. ಸೊ ಹಾಗಿದ್ದಾಗ ದಯಮಾಡಿ ಅಪಹಾಸ್ಯ ಮಾಡುವಂಥದ್ದು ಬೇಡ. ಯಾಕಂದರೆ ಪ್ರತಿಯೊಬ್ಬರ ಮನೆಯಲ್ಲಿ ಇಂತಹ ಘಟನೆಗಳು ನಡೆದಿದ್ರೆ ಅವರ ನೋವು ಅವರವರುಗಳಿಗೆ ಮಾತ್ರ ಗೊತ್ತು. ಹಾಗಿದ್ದಾಗ ಜೀವೆತ್ತಿನಕ್ಲೆಗೆ ತಿಕ್ಕುಜಿ ಜೀವ ಇಜ್ಜನ್ನಕ್ಲೆಗೆ ನಾಡ್ರೆ ಪೋತಿರ ಪನ್ಪನಚ್ಚಿನ ಅಪಹಾಸ್ಯ ದಯಮಲ್ತು ಮಲ್ಪೊಡ್ಚಿ ಮಸ್ತ್ಯಂತ ಸ್ಟೇಟಸ್ ತೂತನಮ ದಯಮಲ್ತು ಮಲ್ಪೆರ ಪೋಡ್ಚಿ ದಯಪನಾಗ ಪ್ರತಿಯೊಂದು ವಿಚಾರಗ್ಲ ಒಂಜಿ ವ್ಯಾಲಿಡ್ ರೀಸನ್ ಒಪ್ಪುಂಡು, ಐಕೊಂಜಿ ನಂಬಿಕೆ ಒಪ್ಪುಂಡು, ಐಕೊಂಜಿ ಭಾವನಾತ್ಮಕವಾಗಿ ನೆಂಚಿನ ವಿಚಾರ ಒಪ್ಪುಂಡು. ಆ ಭಾವನದ ವಿಚಾರಡ್, ಆ ನಂಬಿಕೆದ ವಿಚಾರಡ್ ಏಪಲ ಗೊಬ್ಬರ ಪೋಡ್ಚಿ ಆ ಕುಟುಂಬ ವಾ ಬಂಗಡ್ ಪಾಡ್ದನ ಪಂದು ಗೊತ್ತು ಜೀಯರೆಗ್ಲ. ಸೊ ಅಂಚೊಪ್ಪನಾಗ ದಯಮಲ್ತದು ನಮ್ಮ ತುಳುವೇರು ನಮಕು ಗೊತ್ತುಂಡತೆ ಆಚರಣೆದಾದ ಪಂಡು ಯಾನ್ ಬೇಜರ ಎನ್ಪನಾಗ ತುಳುತ ನಂಬಿಕೆ ಗೊತ್ತಿತ್ತಿನಕುಲು ತುಳುವೇರೇ ಆಯ್ನಾಕುಲು ತುಳುತ ನಮ್ಮ ದೈವದೇವರೇ ನಮ್ಮನಕುಲು ನಮ್ಮ ಆಚಾರ ವಿಚಾರ ಗೊತ್ತಿತ್ತಿನಕುಲೇ ಇಂದೇನು ಮಕ್ಕರ್ ಮಲ್ಪರ ಪೋನ ಒಂಜಿ ಬಾರಿ ವಿಷಾದ ದುರಂತ ಅಂದೇನ ಮನಸ್ಸಿಗೆ ಬತ್ತಿನಂಚಿನ ವಿಚಾರ ಐಕಬೋಡದ ಈ ಚರ್ಚೆಯನ್ನು ಮಲ್ದಿನಿ.
ನನ್ನ ದಯಮಲ್ ತಂಚಿನ ತಪ್ಪು ಮಲ್ಪೆರ ಪೋಡ್ಚಿಯರ್ಲ ಪ್ರತಿಯೊಂಜಿ ನಂಬಿಕೆಗಳ ಭಾವನೆಗಳ ಬೆಲೆ ಕೊರಲೆ ಕಳಕಳಿಯ ವಿನಂತಿ. ಎಸ್, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.